ಸೊ ಇವತ್ತಿನಿಂದ ನಾವು ನಮ್ಮ ಈ ಜಯ ಹೋಮ್ ಮೆಡಿಟೇಷನ್ ಸಂಜೆಯ ಕ್ಲಾಸ್ ನಲ್ಲಿ ಈ ಒಂದು 7 ಚಕ್ರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸಾಕಷ್ಟು ಜನಕ್ಕೆ ಕೆಲವೊಂದು ವಿಚಾರಗಳು ಇದರಲ್ಲಿ ತಿಳಿದಿರಬಹುದು, ಕೆಲವರು ಹೊಸಬ್ರು ಇರೋದ್ರಿಂದ ತಿಳಿದೇನು ಇರಬಹುದು. ಸೊ ಹಾಗಾಗಿ ಇವತ್ತಿಂದ ದಿನ ಒಂದೊಂದು ಚಕ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಫಸ್ಟ್ ಚಕ್ರಾಸ್ ಅಂತಂದ್ರೆ ಏನು, ಇದನ್ನ ಫಸ್ಟ್ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಚಕ್ರಗಳು ಎಲ್ಲಿರುತ್ತೆ ಅಂತಂದಾಗ ನಮ್ಮ ಬೆನ್ನು ಮೂಳೆ, ಈ ಸ್ಪೈನಲ್ ಕಾರ್ಡ್ ಏನಿದೆ ಹಿಂದ್ಗಡೆ ನಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ, ಅದಕ್ಕೆ ಅಲ್ಲಿ ಈ ಎಲ್ಲಾ ಚಕ್ರಗಳನ್ನು ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಕೆಲವೊಂದು ನಾಡಿಗಳು ಎಲ್ಲಿ ಜಂಕ್ಷನ್ ಆಗಿರುತ್ತೆ, ಜಂಕ್ಷನ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಅದು ಆ ಒಂದೊಂದು ಜಂಕ್ಷನ್ ಹತ್ರ ಒಂದೊಂದು ಚಕ್ರ ಅನ್ನೋದು ಇರುತ್ತೆ. ಸೊ ಅಂದ್ರೆ ನಮಗೆ ಕಾಣುವಂಥದ್ದು ಅಂದ್ರೆ ಇದು ಬರಿ ಕಣ್ಣಿಗೆ ನಮ್ಮ ಈ ಚರ್ಮಚಕ್ಷುಗೆ ಕಾಣುವಂತಹ ಚಕ್ರಗಳು ಅಲ್ಲ. ಇದು ಯಾವ ಚಕ್ರನು ನಮ್ಮ ಚರ್ಮಚಕ್ಷುಗೆ ಕಾಣಲ್ಲ. ಆದ್ರೆ ಮೇಜರ್ ಆಗಿ ನಾವು ಈ 7 ಚಕ್ರಗಳನ್ನ ಹೇಳ್ತಾ ಇರ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಈ 7ನ್ನ ನಾವು ಮೇಜರ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇದು ಅಲ್ಲದೆ ಇನ್ನ ಎಷ್ಟೋ ಚಕ್ರಗಳು ಇದೆ ಅಂತ ಎಷ್ಟೋ ಧ್ಯಾನಿಗಳು ಅವರು ಧ್ಯಾನ ಮಾಡುವಾಗ ಆ ಜ್ಞಾನವನ್ನ ಪಡೆದಿರೋದು ಉಂಟು. ಆದ್ರೆ ಮೇಜರ್ ಆಗಿ ಈ 7 ಚಕ್ರಗಳು ಈ ಒಂದು ಬೆನ್ನುಮೂಳೆ ಆಧಾರದ ಮೇಲೆ ಆಧಾರವನ್ನಾಗಿಟ್ಟುಕೊಂಡು ಅಲ್ಲಿ ಕೆಲವೊಂದು ಪ್ರಾಣನಾಡಿಗಳು ಸಂಧಿಸುವಿಕೆ, ಅಂದ್ರೆ ಏನ್ ಹೇಳ್ತೀವಿ, ಆ ಜಂಕ್ಷನ್ ಅನ್ನ ನಾವು ಶಕ್ತಿ ಕೇಂದ್ರಗಳಂತ ಹೇಳ್ತಾ ಇರ್ತೀವಿ. ಈ ಶಕ್ತಿ ಕೇಂದ್ರಗಳು ಇಲ್ಲಿ ಈ ಚಕ್ರಗಳು ಎಲ್ಲಿರುತ್ತೆ, ಪೊಸಿಷನ್ ಹಿಂದ್ಗಡೆ ಬೆನ್ನುಮೂಳೆ. ಹಾಗೆ ನಿಮಗೆ ಗೊತ್ತಿರೋಂಗೆ 7 ಶರೀರಗಳು ಇದೆ ಅನ್ನೋದು ನೆಕ್ಸ್ಟ್, ಇದಾದ್ಮೇಲೆ 7 ಶರೀರಗಳ ಬಗ್ಗೆನೂ ಮಾಡ್ತೀನಿ. ಸೊ ನಮಗೆ 7 ಶರೀರಗಳು ಇರುತ್ತೆ. ಸೊ ಈ ಚಕ್ರಗಳು ಯಾವ ಶರೀರದಲ್ಲಿ ಇರುತ್ತೆ ಅಂದ್ರೆ ಪ್ರಾಣಮಯ ಶರೀರದಲ್ಲಿ ಇರುತ್ತೆ ಈ 7 ಚಕ್ರಗಳು. ಇಲ್ಲಿ ನಾವು ಅಂದ್ರೆ ನಮಗೆ ಧ್ಯಾನದಿಂದ ನಾವು ತಗೊಂಡಿರೋ ಈ ವಿಶ್ವ ಪ್ರಾಣಶಕ್ತಿ ಏನಿರುತ್ತೆ ಅದು ನಮ್ಮ ಇಡೀ ದೇಹಕ್ಕೆ ಸಪ್ಲೈ ಆಗೋದು ಸಹ ಈ ಒಂದು ಪ್ರಾಣಶಕ್ತಿಯಿಂದ, ಈ ಒಂದು ಚಕ್ರಗಳ ಮೂಲಕನೇ. ಅಂದ್ರೆ ಮೇಲಿಂದ ಕೆಳಗೆ ಮತ್ತೆ ಕೆಳಗಿಂದ ಮೇಲೆ ಆ ಒಂದು ವಿಶ್ವ ಪ್ರಾಣಶಕ್ತಿ ಹರಿಯುವುದು ಸಹ ಈ ಒಂದು ಚಕ್ರಗಳ ಮೂಲಕನೇ ನಡೀತಾ ಇರುತ್ತೆ. ನಮಗೆಲ್ಲ 2,72,000 ನಾಡಿಗಳು ಇದೆ ಅಂತ ಹೇಳ್ತೀವಿ. ಸೊ ಆ ನಾಡಿಗಳೆಲ್ಲ ಶುದ್ಧಿ ಆಗ್ಬೇಕು ಅಂದಾಗ ನಾವು ಈ ಧ್ಯಾನವನ್ನ ಮಾಡ್ತಾ ಎಷ್ಟೋ ವಿಶ್ವ ಪ್ರಾಣಶಕ್ತಿಯನ್ನ ತಗೊಳ್ತಾ ಇರ್ತೀವಿ. ಸೊ ಆ ವಿಶ್ವ ಪ್ರಾಣಶಕ್ತಿ ನಾವೇನ್ ತಗೊಂಡಿರ್ತೀವಿ ಅದನ್ನ ಎಲ್ಲಾ ಇದಕ್ಕೂ ಸಪ್ಲೈ ಮಾಡೋದು ಈ ಚಕ್ರಗಳೇ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದೆಲ್ಲಿರುತ್ತೆ, ಪ್ರಾಣಮಯ ಕೋಶದಲ್ಲಿ ಇರುತ್ತೆ. ಹೇಗೆ ಭೌತಿಕ ದೇಹದಲ್ಲಿ ನಾವು ನಮ್ಮ ಫಿಸಿಕಲ್ ಬಾಡಿ ತಗೊಂಡಾಗ ರಕ್ತನಾಳಗಳೆಲ್ಲ ಇರುತ್ತೆ, ನಮ್ಗೆಲ್ಲರಿಗೂ ಗೊತ್ತು, ನರ್ವ್ಸ್ ಇರುತ್ತೆ. ಸೊ ಬ್ಲಡ್ ನ ಎಲ್ಲಾ ಪಾರ್ಟ್ಸ್ಗೂ ಹೇಗದು ಪಾಸ್ ಮಾಡ್ತಾ ಇರುತ್ತೆ, ಹಾಗೆ ಪ್ರಾಣಮಯ ಕೋಶದಲ್ಲಿ ಈ ಒಂದು ಶಕ್ತಿ ಏನಿದೆ, ಕಾಸ್ಮಿಕ್ ಎನರ್ಜಿನ ಎಲ್ಲಾ ಕಡೆಗೂ ಸಪ್ಲೈ ಮಾಡುವಂತಹ ಕೆಲಸ ಈ ಒಂದು ಚಕ್ರಗಳ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಮೇನ್ ಆಗಿ ಎನರ್ಜಿ ಫೀಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಈ ಶಕ್ತಿ ಕೇಂದ್ರಗಳು ಈ 7 ಚಕ್ರಗಳು. ಸೊ ಇಲ್ಲಿ ಫಸ್ಟ್ ಚಕ್ರ ನಾವು ಎಲ್ಲಿಂದ ಹೇಳ್ತೀವಿ, ಮೂಲಾಧಾರ ಚಕ್ರದಿಂದ ತಗೊಂಡಾಗ, ಈ ಮೂಲಾಧಾರ ಚಕ್ರ ಅನ್ನೋದು ಹೇಗೆ ಅಂದ್ರೆ, ಈಗ ನಾವು ಬಿಲ್ಡಿಂಗ್ ಕಟ್ಟುವಾಗ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟು, ತಳ ಎಷ್ಟು ಇಂಪಾರ್ಟೆಂಟು, ಅದೇ ತರ ಮೂಲಾಧಾರ ಚಕ್ರ ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಚಕ್ರ. ಇದು ಫೌಂಡೇಶನ್ ಇದ್ದಂಗೆ. ಇದು ಚೆನ್ನಾಗಿತ್ತು ಅಂತಂದ್ರೆ ಬಾಕಿ ಎಲ್ಲ ಎಷ್ಟೋ ಸಮಸ್ಯೆಗಳಿಂದ ನಾವು ಆಚೆ ಬಂದ್ಬಿಡ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಈ ಚಕ್ರ, ಮೂಲಾಧಾರ ಚಕ್ರ ಅನ್ನೋದು ಬೇಸ್ ಇದ್ದಂಗೆ, ಎಲ್ಲಾ ಚಕ್ರಗಳಿಗೆ ಇದು ಬೇಸ್ ಇದ್ದಂಗೆ. ಸೊ ಇದನ್ನ ನಾವು ಚೆನ್ನಾಗಿಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು. ಇದು ರೆಡ್ ಕಲರ್ ಅಲ್ಲಿ ಒಂದು ಬಾಲ್ ತರ ಇರುತ್ತೆ, ಕೆಂಪು ಕಲರ್ ಅಲ್ಲಿ ಇರುತ್ತೆ. ಇನ್ನ ಒಂದೊಂದು ಚಕ್ರಗಳಿಗೂ ಒಂದೊಂದು ಬೀಜಾಕ್ಷರಿ ಮಂತ್ರನೂ ಇದೆ. ಆ ಬೀಜಾಕ್ಷರಿ ಮಂತ್ರ ಹೇಳ್ಕೊಂಡು ಧ್ಯಾನ ಮಾಡಿದ್ರು ಆಕ್ಟಿವೇಟ್ ಆಗುತ್ತೆ ಮೂಲಾಧಾರ ಚಕ್ರ ಅನ್ನೋದೊಂದು ಇದೆ. ಆದ್ರೆ ನಮ್ಮ ಆನಾಪಾನಸತಿ ಧ್ಯಾನದಲ್ಲಿ ನಾವು ಆ ಬೀಜಾಕ್ಷರಿ ಮಂತ್ರ ಹೇಳದೇನೇನೆ ನಾವು ಮಾಡಿದ್ರು ಸಹ, ಆನಾಪಾನಸತಿ ಧ್ಯಾನ ಮಾಡಿದ್ರು ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗ್ತಾನೆ ಬರ್ತಾ ಇರುತ್ತೆ. ಆದ್ರೆ ಇದು ಹೇಳ್ಕೊಂಡ್ರು ತಪ್ಪಿಲ್ಲ, ಕೆಲವರು ಹೇಳ್ಕೊಂಡು ಮಾಡ್ತಾರೆ, ಅದು ಆಗುತ್ತೆ. ಹೇಳ್ದೆ ಜಸ್ಟ್ ನಾವು ಆನಾಪಾನಸತಿ ಧ್ಯಾನ ಮಾಡಿದ್ರು ಸಹ ಒಂದೊಂದು ಚಕ್ರನು ಆಕ್ಟಿವೇಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇಲ್ಲಿ ಈ ಒಂದು ಭೌತಿಕವಾಗಿ ನಾವು ಏನು ಜೀವನ ನಡೆಸ್ತೀವಿ ಈ ಪ್ರಪಂಚದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ, ಅಲ್ಲಿ ನಮಗೆ ಈ ಜೀವನ ಮಾಡಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹದ್ದೇ ಈ ಮೂಲಾಧಾರ ಚಕ್ರ. ಎಲ್ಲಿರುತ್ತೆ ಇದ್ರ ಪೊಸಿಷನ್, ಎಲ್ಲಿರುತ್ತೆ ಮೂಲಾಧಾರ ಚಕ್ರದ ಪೊಸಿಷನ್ ಎಲ್ಲಿರುತ್ತೆ ಅಂದ್ರೆ ಫುಲ್ಲು ಕೆಳಗಡೆ ಒಂದು ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆ ಏನ್ ಹೇಳ್ತೀವಿ, ಅಲ್ಲಿ ಫುಲ್ಲು ತಳಭಾಗದಲ್ಲಿ ಆ ಮೂಲಾಧಾರ ಚಕ್ರ ಇರುತ್ತೆ. ನಿಮ್ಗೆಲ್ಲರಿಗೂ ಎಷ್ಟು ಜನ ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ತುಂಬಾ ಇಂಪಾರ್ಟೆಂಟ್ ಮುಖ್ಯವಾದ 3 ನಾಡಿಗಳನ್ನ ಕೇಳಿದಿರ ಅನ್ಸುತ್ತೆ, ಇಡ, ಪಿಂಗಳ ಮತ್ತೆ ಸುಷುಮ್ನ ನಾಡಿಗಳು. ಆ 3 ನಾಡಿಗಳು ಎಲ್ಲಿ ಜಂಕ್ಷನ್ ಕೂಡ್ಕೊಂಡಿರುತ್ತೋ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಈ ಮೂಲಾಧಾರ ಚಕ್ರ ಅನ್ನೋದು ಇರುತ್ತೆ. ಅದು ರೆಡ್ ಕಲರ್ ಅಲ್ಲಿ
ಇರುತ್ತೆ. ಸೊ ಅಂದ್ರೆ ಇಲ್ಲಿ ಈ ಭೌತಿಕ ಜೀವನವನ್ನ ನಾವು ನಡ್ಸೋಕೆ ಈ ಒಂದು ಭೂಮಿ ಏನಿದೆ, ಈ ಭೂಮಿಯ ವಾತಾವರಣ ಏನಿದೆ, ಮತ್ತೆ ಅಲ್ಲಿ ಅದಕ್ಕೂ ಮತ್ತೆ ನಮಿಗೂ, ಈ ಫಿಸಿಕಲ್ ಬಾಡಿಗೂ ಮತ್ತೆ ನಮ್ಮ ನೇಚರ್ಗೂ ಕನೆಕ್ಟಿವಿಟಿ ಕೊಡೋದು, ಒಂದು ಶಕ್ತಿಯುತವಾದ ಸಂಬಂಧವನ್ನ ಇಟ್ಕೊಳ್ಳೋದು, ಬೆಳೆಸೋದು ಯಾವ್ದ್ರಿಂದ ಆಗುತ್ತೆ? ಈ ಒಂದು ಮೂಲಾಧಾರ ಚಕ್ರದಿಂದ ನಾವು ಅದನ್ನೆಲ್ಲ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಕೆಲವರಿಗೆ ಯಾರಿಗೆ ಈ ಮೂಲಾಧಾರ ಚಕ್ರ ಅನ್ನೋದು ಆಕ್ಟಿವೇಟ್ ಆಗಿರಲ್ಲ, ಬ್ಯಾಲೆನ್ಸ್ಡ್ ಆಗಿಲ್ಲ, ಅವರೆಲ್ಲ ಯಾವ ತರ ಇರ್ತಾರೆ ಅಂತಂದ್ರೆ ಒಂದು ಪಶುವಿಗೂ ಸಹ ಕಂಪೇರ್ ಮಾಡ್ಬೋದು, ಆ ತರ ಇರ್ತಾರೆ ಅಂತ ಹೇಳ್ತಾರೆ ಅವ್ರನ್ನ. ಆ ಒಂದು ಇದ್ರಲ್ಲಿ ಅಂದ್ರೆ ಅವ್ರಿಗೆ ಜ್ಞಾನ ಅನ್ನೋದು ಕಡಿಮೆ ಇರುತ್ತೆ. ಮತ್ತೆ ಯಾವಾಗ್ಲೂ ಹೇಗಿರ್ತಾರೆ ಅಂದ್ರೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿಲ್ದಿರೋರು ಕೇವಲ ಒಂದು ನಾನಂದ್ರೆ ದೇಹ ಸ್ಥಿತಿ ಅಷ್ಟೇ, ದೇಹ ಅಷ್ಟೇ ಅಂತ ಅನ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ದೇಹ ಸ್ಥಿತಿಯಲ್ಲೇ ಇರ್ತಾರೆ. ಮತ್ತೆ ಯಾವಾಗ್ ನೋಡಿದ್ರು ಒಂದು ಸಂಬಂಧಗಳು, ನಾನು, ನನ್ನ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮ, ನನ್ನ ಮಕ್ಕಳು, ನನ್ನ ಅತ್ತೆ ಮಾವ, ಹೀಗೆ ಬರೀ ಸಂಬಂಧಗಳು ಅಷ್ಟೇನೆ ನನ್ನ ಒಂದು ಈ ಒಂದು ಭೌತಿಕ ಜೀವನ, ಭೌತಿಕ ದೇಹಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಂತ ಅನ್ಕೊಂಡು ಜೀವಿಸ್ತಾ ಇರ್ತಾರೆ ಇಲ್ಲಿ. ಸೊ ಇದನ್ನ ನಾವು ಸರಿ ಮಾಡ್ಕೊಳ್ತಾ ಬರಬೇಕು. ಅಂದ್ರೆ ಅದು ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ ನಮ್ಮ ಭೌತಿಕ ಶರೀರದಲ್ಲಿ, ಈ ಒಂದು ಬೆನ್ನು ಮೂಳೆ ಅಡಿಯಲ್ಲಿ ಇರುತ್ತೆ ಅಂತ ಹೇಳಿದೀವಲ್ಲ, ಕೆಳಗಡೆ ಪಾರ್ಟ್ ಅಲ್ಲಿ, ಇದಕ್ಕೆ ಸಂಬಂಧಪಟ್ಟಂತಹ ಫಿಸಿಕಲ್ ಆಗಿ ಪ್ರಾಬ್ಲಮ್ಸ್ ಹೇಳೋದಾದ್ರೆ ಇಲ್ಲೇನೇನ್ ಬರುತ್ತೆ ಇದಕ್ಕೆ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ಸ್ ಬರೋದು, ಅಡ್ರಿನಲ್ ಗ್ಲ್ಯಾಂಡ್ಸ್ ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್, ಬೆನ್ನು ಮೂಳೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್, ಅದೆಲ್ಲಾನು ಇದು ಇಂಬ್ಯಾಲೆನ್ಸ್ ಇದ್ದಾಗ ಇಲ್ಲಿ ಸ್ಟಾರ್ಟ್ ಆಗ್ತಾ ಬರುತ್ತೆ. ಮತ್ತೆ ಸಂಬಂಧಗಳಲ್ಲಿ ಬಿರುಕು ಇರುತ್ತಲ್ಲ, ರಿಲೇಶನ್ಶಿಪ್ಸ್ ಚೆನ್ನಾಗಿರಲ್ಲ ಎಷ್ಟೋ ಜನದಲ್ಲಿ. ಸೊ ಅದಕ್ಕೂನು ಈ ಒಂದು ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿಲ್ದಿದ್ರೆ ಅದು ಒಂದು ಕಾರಣ ಆಗತ್ತೆ. ಇಲ್ಲಿ ಸಂಬಂಧಗಳ ಬಿರುಕು ಬಿಟ್ಟು ಸಂಬಂಧಗಳು ಚೆನ್ನಾಗಿರಲ್ಲ, ಅದಕ್ಕೂ ಕಾರಣ ಇದೇನೆ ಆಗಿರುತ್ತೆ, ಮೂಲಾಧಾರ ಚಕ್ರ. ಸೊ ಯಾವಾಗ್ಲೂ ಇನ್ನ ಒಂದು ಏನು ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿಲ್ದಿದ್ರೆ ಅಥವಾ ಬ್ಯಾಲೆನ್ಸ್ಡ್ ಆಗಿಲ್ದಿದ್ರೆ ಏನಾಗ್ತಿರುತ್ತೆ, ಯಾವಾಗ್ಲೂ ಒಂದು ಭಯ, ಭವಿಷ್ಯ ನೆನೆಸ್ಕೊಂಡ್ಬಿಟ್ರೆ ಭಯ ಭಯ, ಹೇಗಿರುತ್ತೋ ಜೀವನ ಏನೋ, ಒಂಥರ ಯಾಕೆ ಆತಂಕ ಗೊತ್ತಿಲ್ಲ, ಯಾಕೆ ಭಯ ಗೊತ್ತಿಲ್ಲ, ಒಂಥರ ಭಯದ ವಾತಾವರಣ. ಎಷ್ಟೋ ಜನ ಫೋನ್ಗಳು ಮಾಡ್ತಾ ಇರ್ತೀರಾ, ನಿಮಗೂ ಗೊತ್ತಿರುತ್ತೆ ಕೂತಿರೋರು, ಭಯದ ವಾತಾವರಣ, ಎಲ್ಲದಕ್ಕೂ ಭಯ ಅನ್ನೋದು, ದುಃಖ ಅನ್ನೋದು, ಏನೋ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂತಹದ್ದು. ಆಮೇಲೆ ಈ ಕೆಲವರಂತೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಕೆಲವರು ಆ ಡಿಪ್ರೆಷನ್ ಇಂದ ಜಾಸ್ತಿ ಊಟ ಮಾಡ್ತಾರೆ, ಕೆಲವರು ಮಾಡೋದೇ ಇಲ್ಲ, ಆ ತರ ಇರ್ತಾರೆ. ಎರಡೂ ತರಾನು ಇರುತ್ತೆ. ಮತ್ತೆ ಫೈನಾನ್ಷಿಯಲಿ ಇದ್ರೂ ಸಹ ಏನೋ ಒಂಥರ ನನ್ನ ಹತ್ರ ಏನು ಇಲ್ವೇನೋ, ನಂದೇನೋ ಆಗೋಗ್ಬಿಡುತ್ತೆ ನನ್ನ ಆಸ್ತಿಗೆ, ಅಥವಾ ನನ್ನ ದುಡ್ಡಿಗೆ ಇನ್ನೇನೋ ಆಗೋಗ್ಬಿಡುತ್ತೆ, ಈ ತರ ಆತಂಕಗಳಿರುತ್ತೆ. ಮತ್ತೆ ಕೋಪಗಳು, ದ್ವೇಷಗಳು, ನಾ ಹೇಳಿದ್ನಲ್ಲ ಇದು ಬೇಸಿಕ್, ಇದು ನಮ್ಮ ಭೌತಿಕ ಜೀವನ ಚೆನ್ನಾಗಿರ್ಬೇಕು ಅಂದಾಗ ಈ ಚಕ್ರ ಚೆನ್ನಾಗಿರ್ಬೇಕು, ಇಲ್ದಿದ್ರೆ ಎಲ್ಲಾ ತರದ ಪ್ರಾಬ್ಲಮ್ಸ್ ಅಲ್ಲಿ ಎದ್ದೆದ್ದು ಕಾಣ್ತಾ ಇರುತ್ತೆ. ಒಂಥರ ಟೆನ್ಷನ್, ಉದ್ವೇಗಗಳು, ರಿಲೇಶನ್ಶಿಪ್ ಅಲ್ಲಿ ಹೇಳಿದ್ನಲ್ಲ ತೊಂದರೆಗಳು ಅದೊಂದು. ಆಮೇಲೆ ಕೆಲವರಿಗೆ ಕೆಟ್ಟ ಕನಸುಗಳು, ಯಾವಾಗ ನೋಡಿದ್ರು ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ಕಾರಣ ಸಹ ಈ ಮೂಲಾಧಾರ ಚಕ್ರ ಸರಿ ಇಲ್ದಿದ್ರೆ. ಮತ್ತೆ ಮಾನಸಿಕವಾಗಿ ಭಯ, ಎಲ್ಲಾ ತರ ಫಿಸಿಕಲ್ ಲೈಫ್ ಅಲ್ಲೂ ಭಯ ಭಯ, ಮೆಂಟಲಿನೂ ತುಂಬಾ ಒಳಗೊಳಗೆ ಭಯ ಭಯ ಅಂತ ಇರುವಂತದ್ದು. ಆಮೇಲೆ ನಿರಾಸೆ, ಯಾವಾಗ ನೋಡಿದ್ರು ಈ ನಿರಾಸೆಯಿಂದ ಇರೋದು, ಕುಗ್ಗೋಗಿರೋದು, ಜೀವನದಲ್ಲಿ ಕುಗ್ಗೋಗಿದ್ದೀನಪ್ಪ, ಸಾಕಿ ಜೀವನ ಅಂತಿರ್ತಾರೆ, ಆ ತರ ಆಗೋದು. ಕೆಲವರಿಗೆ ಸೋಂಬೇರಿತನ, ಯಾವಾಗ ನೋಡಿದ್ರು ಸೋಂಬೇರಿತನದಿಂದ ಇರ್ತಾರೆ, ಆಕ್ಟಿವ್ ಆಗಿರಲ್ಲ. ಮತ್ತೆ ಅನುಮಾನಗಳಿಂದ ನೋಡ್ತಾ ಇರೋದು, ತುಂಬಾ ಅನುಮಾನ ಇರುತ್ತೆ. ಆಮೇಲೆ ಏನಾರು ಅಂದ್ಕೊಂಡಿದ್ರೆ ಅದನ್ನ ಸಾಧನೆ ಮಾಡಕ್ಕೆ ಸಾಧ್ಯನೇ ಆಗಲ್ಲ, ಆತರ ಇರ್ತಾರೆ. ಇನ್ನ ಗಂಡಸ್ರಾದ್ರೆ ಈ ಪ್ರಾಸ್ಟೇಟ್ ಇದ್ರ ಪ್ರಾಬ್ಲಮ್ಸ್ ಇರುತ್ತೆ, ಆ ತರ ಇರುತ್ತೆ. ಸೊ ಈ ಒಂದು ನರದೌರ್ಬಲ್ಯ, ಇದು ಒಂದು ಮೇಜರ್. ನರದೌರ್ಬಲ್ಯ ಯಾರಿಗಿರುತ್ತೆ ಅವ್ರಿಗೂ ಸಹ ಮೂಲಾಧಾರ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರಲ್ಲ. ಆಮೇಲೆ ಮೊಣಕಾಲು ನೋವುಗಳು, ಸಯಾಟಿಕಾ ಪ್ರಾಬ್ಲಮ್ಗಳು, ಪೈಲ್ಸು, ಕಾನ್ಸ್ಟಿಪೇಷನ್ ಏನ್ ಹೇಳ್ತೀವಿ, ಮಲಬದ್ಧತೆ, ಇದೆಲ್ಲಾ ಪ್ರಾಬ್ಲಮ್ಸ್ ಯಾವ್ದ್ರಿಂದ, ಈ ಮೂಲಾಧಾರ ಯಾವಾಗ ಸರಿಯಾದ ಒಂದು ಸ್ಥಿತಿಯಲ್ಲಿ ಇರಲ್ವೋ ಆಗ ಇದೆಲ್ಲಾನು ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತೆ ಕೆಲವರಿಗೆ ತುಂಬಾ ಅತಿಯಾಗಿ ಅದು ಆಕ್ಟಿವೇಟ್ ಆಗಿ ಹೋಗಿರುತ್ತೆ. ಅಂತವ್ರು ಹೇಗೆ ಏನಿರ್ತಾರೆ ಅವರು ಅಂತಂದಾಗ, ಅವರು ಎಲ್ಲದ್ರಲ್ಲೂ ಓವರ್ ರಿಯಾಕ್ಷನ್, ಏನೇ ಮಾಡಿದ್ರು ತುಂಬಾ ಓವರ್ ಆಗಿ ರಿಯಾಕ್ಟ್ ಆಗುವಂಥದ್ದು, ಇಂಪೇಷನ್ಸು, ಕಿರಿಕಿರಿಯಾಗಿ ಒಂಥರ ಯಾವುದೇ ಒಂದು ಚೇಂಜಸ್ಗೆ, ಬದಲಾವಣೆಗಳಿಗೆ ಒಪ್ಪಲ್ಲ, ಅವ್ರದ್ದೇನಿದೆಯೋ ಹಾಗೆ ಮಾಡ್ಬೇಕು, ಇನ್ಯಾವ ಚೇಂಜಸ್ಗೂ ಒಪ್ಪದೇ ಇರುವಂತದ್ದು. ಆಮೇಲೆ ಅತಿ ಆಸೆ, ತುಂಬಾ ಆಸೆ, ಅತಿ ಆಸೆ ಇರುವಂತದ್ದು. ಆಮೇಲೆ ಇದಿರಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಓವರ್ ಆಗಿ ಇರುತ್ತೆ ಎಲ್ಲಾದ್ರಲ್ಲೂ, ಓವರ್ ಆಕ್ಟಿವ್ ಆಗಿ ಹೈಪರ್ ಆಗಿರ್ತಾರೆ, ಆದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಅಲ್ಲಿ, ಆ ತರ ಇರ್ತಾರೆ. ಸೊ ಯಾವಾಗ ಮೂಲಾಧಾರ ಸರಿ ಇರುತ್ತೋ, ನಾರ್ಮಲ್ ಆಗಿ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ನಮಗೆ ಬ್ಯಾಲೆನ್ಸ್ಡ್ ಆಗಿದ್ರೆ, ಅದು ಸ್ಥಿತಿ ಚೆನ್ನಾಗಿದ್ರೆ, ಅವಾಗ ಏನಾಗುತ್ತೆ ಅಲ್ಲಿ
ಬೇಕಾದಷ್ಟು ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಈ ಒಂದು ಆಂತರಿಕವಾಗಿ ಏನ್ ಹೇಳ್ತೀವಿ ಅಲ್ಲಿ ಸ್ಥಿರತೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಮತೋಲನ ಅಂತ ಏನ್ ಹೇಳ್ತೀವಿ ಜೀವನದಲ್ಲಿ, ಆ ಸಮತೋಲನ ಬ್ಯಾಲೆನ್ಸ್ಡ್ ಲೈಫ್ ನಮಗೆ ಇರುತ್ತೆ. ಮತ್ತೆ ನಮಗೇನು ಮಾಡಿದ ಕೆಲಸದಲ್ಲೆಲ್ಲಾನು ಶ್ರೇಯಸ್ಸು ಸಿಗ್ತಾ ಇರುತ್ತೆ. ಆಮೇಲೆ ನಮ್ಮ ಮೆಂಟಲ್ ಸ್ಟೇಟಸ್ ಒಂದು ಸ್ಟೆಬಿಲಿಟಿ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ಸ್ಥಿತಪ್ರಜ್ಞರು ಅಂತ ನಾವ್ ಹೇಳ್ತೀವಲ್ಲ, ಆ ಒಂದು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ನಾವು ಇರ್ತೀವಿ ಯಾವಾಗಿದ್ದು ಬ್ಯಾಲೆನ್ಸ್ಡ್ ಆಗಿರುತ್ತೋ ಆವಾಗ. ಅಂದ್ರೆ ಎಷ್ಟು ಜಾಸ್ತಿ ನಮ್ಗೇನಾದ್ರು ತುಂಬಾ ಆನಂದ ಬಂತಂದ್ರೂ ಹಿಗ್ಗಲ್ಲ, ಅಥವಾ ತುಂಬಾ ನೋವು ಉಂಟಾಯ್ತು ಜೀವನದಲ್ಲಿ ಅಂದ್ರೂ ಕುಗ್ಗಲ್ಲ. ಒಂದು ಸಮಸ್ಥಿತಿ, ಸ್ಥಿತಪ್ರಜ್ಞರಾಗಿ ಇರ್ತೀವಿ. ಆಮೇಲೆ ಇಲ್ಲೇನಾಗುತ್ತೆ, ಆ ಒಂದು ವ್ಯಕ್ತಿತ್ವ ವಿಕಸನ ಅಂತ ನಾವ್ ಹೇಳ್ತೀವಲ್ಲ, ಆ ತರನು ಆಗ್ತೀವಿ. ಇಲ್ಲಿ ಭೌತಿಕವಾಗಿನೂ ನಾವು ತುಂಬಾನೇ ಒಂದು ಡೆವಲಪ್ ಆಗಿರ್ತೀವಿ, ಜೊತೆಗೆ ಮಾನಸಿಕವಾಗಿ ಸಹ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ನಮ್ಮಲ್ಲಿ ಬರ್ತಾ ಇರುತ್ತೆ. ಆಮೇಲೆ ಯಾವಾಗ್ಲೂ ನಾವು ವಾಸ್ತವ ಲೋಕದಲ್ಲಿ ಜೀವಿಸ್ತೀವಿ. ಕೆಲವ್ರು ನೀವು ನೋಡ್ಬೋದು, ಇಲ್ಲಿ ಕೂತಿರ್ತಾರಷ್ಟೇ, ಇಲ್ಲಿ ಏನ್ ನಡೀತಾ ಇದೆ ನಮ್ ಸುತ್ತು ಏನ್ ನಡೀತಾ ಇದೆ, ಈ ಕ್ಲಾಸಲ್ಲಿ ಇಷ್ಟು ಜನ ಕೂತಿರ್ಬೋದು, ಇದ್ರಲ್ಲಿ ಎಲ್ರೂ ಕೇಳ್ತಾ ಇದ್ದೀರಾ, ಈಗ ನಾನು ಹೇಳ್ತಿರೋ ಪ್ರತಿಯೊಂದು ಅಕ್ಷರ ಎಷ್ಟು ಜನ ಕೇಳ್ತಾ ಇದ್ದೀರಾ, ಎಷ್ಟೋ ಜನ ಡೈವರ್ಟ್ ಆಗ್ಬಿಟ್ಟಿರ್ತೀರಾ, ಇಲ್ಲಿ ಕೂತ್ರು ಡೈವರ್ಷನ್ ಆಗ್ತಾ ಇರುತ್ತೆ. ಸೊ ಆ ತರದ ಪ್ರಾಬ್ಲಮ್ಸ್ ಇರಲ್ಲ ಯಾವಾಗ ಈ ಒಂದು ಮೂಲಾಧಾರ ಒಂದು ಚಕ್ರ ಸ್ಥಿರವಾಗಿ ಇರುತ್ತೋ, ಅಂದ್ರೆ ಸ್ಟೇಬಲ್ ಆಗಿ ಇರುತ್ತೋ, ಆಗ ಈ ತರದೆಲ್ಲಾ ಪ್ರಾಬ್ಲಮ್ಸ್ ಇರಲ್ಲ. ಒಂದು ಕಾನ್ಸಂಟ್ರೇಷನ್ ಅಂತ ಇರುತ್ತೆ, ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಆಗಿ ಕೊಟ್ಟು ಮಾಡ್ತಾ ಇರ್ತೀವಿ, ಆಕ್ಟಿವ್ ಆಗಿ ಇರ್ತೀವಿ, ಯಾವುದೇ ಒಂದು ಭೌತಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಹ ಕೆಡಲ್ಲ, ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ಶರೀರ ಚೆನ್ನಾಗಿರುತ್ತೋ, ಎಲ್ಲ ಕಾಯಿಲೆಗಳಿಂದ ಮುಕ್ತರಾಗಿ ಶರೀರ ಚೆನ್ನಾಗಿದ್ದಾಗ ಏನಾಗುತ್ತೆ, ಆತ್ಮಜ್ಞಾನವನ್ನ ನಾವು ಹೊಂದಕ್ಕೆ ಸಾಧ್ಯ ಆಗುತ್ತೆ. ಶರೀರದ ಆರೋಗ್ಯನೇ ಇಲ್ಲ ಅಂದ್ಮೇಲೆ ನಾನು ಹೆಂಗೆ ಆತ್ಮ ಜ್ಞಾನ ಪಡೆಯಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ಈ ಭೌತಿಕ ದೇಹ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದರ ಆರೋಗ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ್ಲೂ ನಾವು ಯಾವುದನ್ನು ನಾವು ಕೀಳಾಗಿ ನೋಡಬಾರ್ದು. ನಮ್ಮ ಲುಕ್ಸ್ಗಿರ್ಬಹುದು, ಯಾವುದೇ ಒಂದು ವಿಚಾರದಲ್ಲಿ ಇರ್ಬೋದು, ಯಾವುದನ್ನು ನಾವು ಕೀಳಾಗಿ ನೋಡುವಂತಹ ಒಂದು ಪ್ರಾಕ್ಟೀಸ್ ನಾವು ಇಟ್ಕೋಬಾರ್ದು. ಮತ್ತೆ ಸಂಬಂಧಗಳಿರಬಹುದು, ಆ ಸಂಬಂಧಗಳಿಗೆ ಅತಿಯಾಗಿ ಬೆಲೆ ಕೊಡೋದು ಅಥವಾ ಓವರ್ ಅಟ್ಯಾಚ್ಡ್ ಆಗಿರೋದು, ಓವರ್ ಡಿಟ್ಯಾಚ್ಡ್ ಆಗಿರೋದು, ಇದ್ಯಾವುದೂ ಸರಿಯಾದದು ಅಲ್ಲ. ಎಲ್ಲವೂ ಒಂದು ಪತ್ರಿಜಿ ಸರ್ ಹೇಳ್ದಂಗೆ ಒಂದು ಮಿಡ್ಲ್ ಪಾತಲ್ಲಿ ಇರ್ಬೇಕಾಗುತ್ತೆ ಪ್ರತಿಯೊಂದೂನು. ಆ ಒಂದು ಸಮಸ್ಥಿತಿಯಲ್ಲಿ ಇರಬೇಕು ಅಂದಾಗ ಮೂಲಾಧಾರ ಸ್ಥಿತಿ ಅದು ತುಂಬಾ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಸ್ಟೇಜ್ ಅಲ್ಲಿ ಇರ್ಬೇಕಾಗತ್ತೆ ಮಾಸ್ಟರ್ಸ್. ಸೊ ಇದು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಕೆಲವರಿಗೆ ಅದೇ ಈ ಡಿಪ್ರೆಷನ್ ಭಯ ಆತಂಕ ಅದೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಇದ್ದಾಗ ಕೆಲವರು ನಿದ್ದೆನೆ ಮಾಡ್ತಾ ಇರಲ್ಲ ಸರಿಗೆ, ಯಾವಾಗ ನೋಡಿದ್ರು ಯೋಚನೆ ಮಾಡ್ಕೊಂಡೇ ಕೂತಿರ್ತಾರೆ, ಎಷ್ಟೊತ್ತಾರು ನಿದ್ದೆ ಬರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ಆ ನಿದ್ದೆ ಮಾಡ್ದಿದ್ರೆ ಈಗ ನಮ್ಗೆ ಇನ್ನೊಂದು ಅಸ್ತ್ರ ಗೊತ್ತಾಗಿದೆ, ಅಟ್ಲೀಸ್ಟ್ ಧ್ಯಾನ ಮಾಡ್ಬೇಕು. ಒಟ್ಟು ರೆಸ್ಟ್ ಅನ್ನೋದು ಬೇಕಾಗುತ್ತೆ, ಫಿಸಿಕಲ್ ರೆಸ್ಟ್ ಬೇಕು, ಮೆಂಟಲಿನೂ ಸಾಕಷ್ಟು ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ನಿದ್ದೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೇಚರ್ ಅಲ್ಲಿ ಆದಷ್ಟು ವಾಕ್ ಮಾಡ್ಬೇಕು. ನೇಚರ್ ಅಲ್ಲಿ ವಾಕ್ ಮಾಡುವಾಗ ಹೇಗಿರ್ಬೇಕು, ಆದಷ್ಟು ಸ್ಲಿಪ್ಪರ್ ಇಲ್ದೆ ಹುಲ್ಲಿನ ಮೇಲೆ ನಡೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಮತ್ತೆ ಕ್ಲೀನ್ ಆಗಿರೋ ಜಾಗ ನೋಡ್ಕೊಳ್ಳಿ. ಮತ್ತೆ ಹೇಳಿದ್ರಲ್ಲ ಅಂತ ಸ್ಲಿಪ್ಪರ್ ಇಲ್ದೆ ಮುಳುಗಿಲ್ ಚುಚ್ಕೊಳ್ಳೋದು, ಇನ್ನೇನೋ ಪಿನ್ಗಳು ಚುಚ್ಕೊಳ್ಳೋದು, ಆ ತರದ್ದೆಲ್ಲ ಮಾಡ್ಕೊಳ್ಳೋದು ಬೇಡ. ಆ ಜಾಗ ನೋಡ್ಕೊಂಡು ಕ್ಲೀನ್ ಆಗಿರೋ ಜಾಗದಲ್ಲಿ ಮಣ್ಣಿನ ಮೇಲೆ ನಡಿಬಹುದು, ಹುಲ್ಲಿನ ಮೇಲೆ ನಡಿಬಹುದು. ನೇಚರ್ ಅಲ್ಲಿ ನ್ಯಾಚುರಲ್ ಆಗಿ ಏನಿರುತ್ತೋ ಅಂತಹ ಒಂದು ಇದ್ರ ಮೇಲೆ ನಾವು ನೇಚರ್ ವಾಕ್ ನ ಡೈಲಿ ಏನಿಲ್ಲ ಅಂದ್ರೂ ಮಿನಿಮಮ್ 30 ಮಿನಿಟ್ಸ್ ವಿತೌಟ್ ಸ್ಲಿಪ್ಪರ್ಸ್ ನಾವು ನೇಚರ್ ಅಲ್ಲಿ ವಾಕ್ ಮಾಡ್ಬೇಕು. ನೇಚರ್ ಜೊತೆ ನಾವು ಟೈಮ್ ಪಾಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಏನು ಕೆಲಸ ತುಂಬಾ ಇಷ್ಟನೋ ನಿಮಗೆ, ಆ ಕೆಲಸವನ್ನ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಆದ್ರೂ ನಾವು ಕಳಿಬೇಕಾಗತ್ತೆ. ಆಮೇಲೆ ಪ್ರತಿ ಕ್ಷಣ ನಾವು ಎವ್ರಿ ಮೊಮೆಂಟ್ ನ ಎಂಜಾಯ್ ಮಾಡ್ತಾ ಇರ್ಬೇಕು. ನಾವು ಎಲ್ಲರಿಗೂ ಒಂದು ಬುದ್ಧಿ ಅನ್ನೋ ದೇವ್ರು ಕೊಟ್ಟಿದಾರಲ್ವಾ, ಆ ಬುದ್ಧಿನ ಉಪಯೋಗಿಸ್ಕೊಂಡು ಯಾವಾಗ್ಲೂ ಕೊರಗ್ತಾ ಕೂರೋ ಬದಲು ಒಳ್ಳೆ ಮ್ಯೂಸಿಕ್ ಹಾಕೊಂಡು, ಅಥವಾ ಕೆಲವರು ಡಾನ್ಸ್ ಅಂದ್ರೆ ಡಾನ್ಸ್ ಮಾಡೋದು, ಏನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಸ್ವಲ್ಪ ಟೈಮ್ ನಮಗಾಗಿ ನಮ್ಗೆ ಕೊಟ್ಕೊಂಡು ಕಳೀತಾ ಇರ್ಬೇಕು. ಆಮೇಲೆ ಧ್ಯಾನ ಸ್ಥಿತಿಯಲ್ಲಿರ್ಬೇಕು, ಧ್ಯಾನ ಮಾಡ್ಬೇಕು. ಕೆಲವರು ಯೋಗದಲ್ಲಿ ಯೋಗ ಮಾಡೋಂಥವ್ರು, ಯೋಗ ಮಾಡಕ್ ಆದವರು ಕೆಲವೊಂದು ಆಸನಗಳು ಈ ಮೂಲಾಧಾರ ಚಕ್ರಕ್ಕೆ ನಿಂತುಕೊಂಡು ಮಾಡುವಂತಹ ಆಸನಗಳು, ಬ್ಯಾಲೆನ್ಸ್ಡ್ ಇದರಲ್ಲಿ ಮಾಡಿಸ್ತಾರಲ್ಲ, ತಾಡಾಸನ ಇರ್ಬೋದು, ವೃಕ್ಷಾಸನ ಇರ್ಬೋದು, ಈ ತರದ್ದು ಆಸನಗಳು ಮಾಡೋದ್ರಿಂದನೂ ಮೂಲಾಧಾರ ಚಕ್ರಕ್ಕೆ ತುಂಬಾನೇ ಒಳ್ಳೇದು. ಮತ್ತೆ ಸೂರ್ಯ ನಮಸ್ಕಾರ, ಎಲ್ಲದಕ್ಕೂ ಅದ್ಭುತವಾಗಿ ಸೂರ್ಯ ನಮಸ್ಕಾರ ತುಂಬಾನೇ ಒಳ್ಳೇದು. ಇದಕ್ಕೆ ಯೋಗಗಳಲ್ಲಿ ಯಾವ ಯೋಗಾಸನ ಮಾಡಿದ್ರು ಬಿಟ್ರು ಈ ಸೂರ್ಯ ನಮಸ್ಕಾರ ಮಾಡೋ ಪ್ರಾಕ್ಟೀಸ್ ಇಟ್ಕೊಂಡ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ, ಹೆಲ್ಪ್ ಆಗುತ್ತೆ. ಎಲ್ಲಾ ಚಕ್ರಗಳಿಗೂ ಅದು ಸೂರ್ಯ ನಮಸ್ಕಾರ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನ ಇದ್ರ ಜೊತೆ ಇನ್ನೇನ್ ಮಾಡ್ಬೋದು ನಾವು ಅಂತಂದ್ರೆ, ಅಫರ್ಮೇಶನ್ಸ್.
ಅಫರ್ಮೇಶನ್ಸ್ ಹೇಳ್ಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾವಾಗ ಹೇಳ್ಬೇಕು ಅಫರ್ಮೇಶನ್ಸ್? ಎಷ್ಟೋ ಜನಕ್ಕೆ ಡೌಟ್, ಅಫರ್ಮೇಶನ್ಸ್ ಅಂದ ತಕ್ಷಣ ಧ್ಯಾನ ಮಾಡುವಾಗ ಹೇಳ್ಕೋಬೇಕಾ ಅನ್ನೋದು ಬಂದ್ಬಿಡುತ್ತೆ. ಒಂದು ಧ್ಯಾನ ಮಾಡ್ಕೊಳ್ತಾ ಅದು ಮಂತ್ರಗಳ ತರ ಜಪ ಮಾಡ್ಕೊಳ್ಳೋದು ಬೇಡ. ಅಫರ್ಮೇಶನ್ಸ್ ಅಂದ್ರೆ ಯಾವಾಗ ಹೇಳ್ಕೋಬೇಕು? ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಳಿ, ಇಲ್ಲ ರಾತ್ರಿ ಮಲಗೋ ಮುಂಚೆ ಹೇಳ್ಕೋಬೇಕು. ಯಾವಾಗ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕನೆಕ್ಟ್ ಆಗಿ ಇದನ್ನ ಹೇಳ್ಕೊಂತೀವಿ, ಆಗದು ವರ್ಕ್ ಆಗುತ್ತೆ. ಸುಮ್ನೆ ದಿನ ಇಡೀ ನಾವ್ ಹೇಳ್ಕೊಂತಾನೆ ಇದ್ರು ಏನು ಪ್ರಯೋಜನ ಇಲ್ಲ. ನಾವು ಕನೆಕ್ಟ್ ಆಗ್ತಾ, ಯಾಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಇರ್ತೀವಿ. ಹಾಗಾಗಿ ಆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ರಾತ್ರಿ ಮಲಗೋ ಮುಂಚೆ ಈ ಅಫರ್ಮೇಶನ್ಸ್ ನ ಹೇಳ್ಕೋಬೇಕು. ಮತ್ತೆ ಹೇಳ್ತೀನಿ ಏನ್ ಅಫರ್ಮೇಶನ್ಸ್ ಅಂತ. ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಆಗ್ಲೇ ಹೇಳ್ದೆ ನೇಚರ್ಗೆ ಹತ್ರ ಇರ್ಬೇಕು ಅಂತ ಹೇಳ್ದೆ. ಸೊ ನೇಚರ್ಗೆ ಹತ್ರ ಇರೋದು ಅಂದ್ರೆ ವಾಕಿಂಗ್ ಆಯ್ತು, ಒಂದು ನೇಚರಲ್ ಟೈಮ್ ಪಾಸ್ ಮಾಡೋದು. ಇನ್ನೊಂದು ಏನ್ ಮಾಡ್ಬೋದು? ಬಾಳೆ ಎಲೆ ಊಟ ಮಾಡುವಂತಹದ್ದು, ಅಥವಾ ಅಡಿಕೆ ಪಟ್ಟೆಯಲ್ಲಿ ಊಟ ಮಾಡುವಂತದ್ದು, ಮಡಿಕೆಗಳನ್ನ ಉಪಯೋಗಿಸುವಂತದ್ದು, ಈ ತರ ನ್ಯಾಚುರಲ್ ಆಗಿ ಮೆಟೀರಿಯಲ್ಸ್ ಅಲ್ಲಿ ಏನೇನು ನಾವು ಸಾಧ್ಯನೋ ಅದನ್ನ ಬಳಸೋದ್ರಿಂದನೂ ತುಂಬಾ ಒಳ್ಳೆ. ಆಮೇಲೆ ನದಿ ಸ್ನಾನ, ನದಿಗಳಲ್ಲಿ ಹೋಗಿ ಸ್ನಾನ ಮಾಡುವಂತದ್ದು. ನಾವು ಹಳೆ ಕಾಲದಲ್ಲಿ ಹೇಳ್ತಾ ಇದ್ರಿ ಇದೆಲ್ಲಾನು ಮರ ಸುತ್ತೋದಂತೆ, ನೇಚರ್ ಇದು ಸ್ನಾನ, ಆಮೇಲೆ ಉರುಳು ಸೇವೆ ಮಾಡುವಂತದ್ದು. ಅದನ್ನ ನಾವು ಮೂಢನಂಬಿಕೆ ಅಂತ ತೆಗ್ದಾಕ್ತಿವಿ. ಯಾಕೆ ಹೇಳ್ತಿದ್ರು ಅವರು? ಆ ನೇಚರ್ ಜೊತೆ, ಆ ಭೂತಾಯಿ ಜೊತೆ ಕನೆಕ್ಟಿವಿಟಿ ನೋಡಿ. ಉರುಳು ಸೇವೆ ಅನ್ನೋದು ಯಾಕೆ ಮಾಡ್ತಿದ್ರು? ಅವ್ರು ಏನಾರು ಒಂದ್ ಅನ್ಕೊಂಡು ಅದಾಗ್ಲೇಬೇಕು ಅಂದ್ರೆ ಹರಕೆ ಹೊತ್ಕೊಂಡು ಉರುಳು ಸೇವೆ ಮಾಡ್ತಿದ್ರು. ಏನಕ್ಕೆ ಅಂದ್ರೆ ಆ ಕನೆಕ್ಟಿವಿಟಿ, ನೇಚರ್ ಜೊತೆ ಕನೆಕ್ಟಿವಿಟಿ. ಅದು ನದಿ ಸ್ನಾನ ಮಾಡಿ ಅಂತಿದ್ರು, ಮಡಿ ಬಟ್ಟೆ ನೀರಲ್ಲಿ ಮುಳುಗ್ ಬಂದು ಅರಳಿಕಟ್ಟೆ ಸುತ್ತಿ ಅಂತಿದ್ರು. ಇವೆಲ್ಲ ಏನಕ್ಕೆ? ನೇಚರ್ಗೆ ಹತ್ರವಾಗಿರಕ್ಕೆ ಇದೆಲ್ಲ ಹೇಳ್ತಾ ಇದ್ರು. ಈಗ ಮೂಢನಂಬಿಕೆ ಅದು ಇದು ಅಂತ ನಾವು ತೆಗ್ದಾಕ್ತಿವಿ. ಅರ್ಥ ಮಾಡ್ಕೊಂಡು ಮಾಡಿದಾಗ ಏನೇ ಒಂದು ನಮ್ಮ ಪೂರ್ವಜರು ಇಟ್ಟಿರೋ ಒಂದು ಸಿಸ್ಟಮ್ಸ್ಗೂನು ಸೈಂಟಿಫಿಕಲಿ ಅದಕ್ಕೊಂದೊಂದು ರೀಸನ್ ಖಂಡಿತ ಇರುತ್ತೆ. ಸೊ ಹಾಗಾಗಿ ಈ ಮೂಲಾಧಾರ ಚಕ್ರವನ್ನ ಒಂದು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತಂದಾಗ ನೇಚರ್ ಜೊತೆ ನಾವು ಆದಷ್ಟು ಇರ್ಬೇಕು. ನೇಚರ್ ಜೊತೆ ಇರ್ತಾ ನಾವು ಹೇಳ್ದಂಗೆ ಬರಿಗಾಲಲ್ಲಿ ವಾಕ್ ಮಾಡೋದನ್ನ, ಮತ್ತೆ ಒಂದು ಅಫರ್ಮೇಶನ್ಸ್ ಹೇಳ್ತೀನಿ, ಆ ಅಫರ್ಮೇಶನ್ಸ್ ಜೊತೆ ಯಾವಾಗ್ಲೂ ಧ್ಯಾನ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಧ್ಯಾನ. ಯಾಕೆ? ನಮ್ಮ ಮನಸ್ಸು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂದಾಗ ಧ್ಯಾನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲದ್ರ ಜೊತೆ ಧ್ಯಾನ ಬೇಕೇ ಬೇಕು. ಅದರಲ್ಲೂ ನಮ್ಮ ಆನಾಪಾನಸತಿ ಧ್ಯಾನ ಅದ್ಭುತವಾಗಿ ಕೆಲಸ ಮಾಡುತ್ತೆ ಚಕ್ರಗಳನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ. ಕೆಲವ್ರು ಹೇಳ್ತಾರೆ ಅಂತ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋದು, ಅದನ್ನ ವಿಜುವಲೈಸ್ ಮಾಡ್ಕೊಳ್ಳೋದು, ಅವೆಲ್ಲ ಏನು ಬೇಡ. ಜಸ್ಟ್ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ, ತಿಳ್ಕೊಳ್ಳಿ ಅಂತ ಹೇಳೋದಷ್ಟೇ. ಮೂಲಾಧಾರ ಚಕ್ರ ಅಂದ್ರೆ ರೆಡ್ ಕಲರ್ ಇರುತ್ತೆ. ಕೆಲವ್ರಿಗೆ ಇದು ಯಾವ್ದು ಇಲ್ದೇನೆ ನೋಡಿ ಧ್ಯಾನ ಮಾಡೋರು ಎಷ್ಟೊಂದ್ಸಲಿ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಏನೋ ರೆಡ್ ಕಲರ್ ಬಾಲ್ ವೈಬ್ರೇಷನ್ ಆದಂಗಾಯ್ತು, ರೆಡ್ ಕಲರ್ ಬಣ್ಣ ನನ್ನೊಳಗೆ ಫ್ಲೋ ಹಂಗಾಯ್ತು, ಇದೆಲ್ಲ ಹೇಳ್ತಾ ಇರ್ತಾರೆ. ಅವೆಲ್ಲ ಅವ್ರು ಅನ್ಕೊಳ್ದಿದ್ರು ಆಗ್ತಾ ಇದೆ. ಯಾಕೆಂದ್ರೆ ಧ್ಯಾನದಲ್ಲಿ ಏನ್ ಆಗ್ಬೇಕು ಅದು ಖಂಡಿತ ಆಗ್ತಾ ಇರುತ್ತೆ. ಆದ್ರೆ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಚಕ್ರಾಸ್ ಬಗ್ಗೆ ಅಂದ್ರೆ, ನಮ್ಮ ನೇಚರ್ ನಮ್ಗೆ ಗೊತ್ತು ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಆ ಸ್ಥಿತಿ ನೋಡ್ಕೊಂಡಾಗ ನಾನು ಯಾವ ಚಕ್ರದಲ್ಲಿ ನಾನು ಹಿಂದಿದ್ದೀನಿ ಅಂದ್ರೆ ಯಾವ ಚಕ್ರನ ನಾನು ಇಂಪ್ರೂವ್ ಮಾಡ್ಕೋಬೇಕು, ಯಾವ್ದು ಒಂದು ಸುಸ್ಥಿರವಾಗಿ ಇಲ್ಲ ಚಕ್ರಗಳು ಅನ್ನೋದು ಗೊತ್ತಾಗೋಕ್ಕೋಸ್ಕರ ಜಸ್ಟ್ ಇನ್ಫಾರ್ಮೇಶನ್ ನಾನು ಯಾವ ತರ ಇಂಪ್ರೂವ್ ಆಗಬಹುದು ಅನ್ನೋದಕ್ಕೆ ನಾವು ತಿಳ್ಕೋಬೇಕು. ಇದನ್ನೆಲ್ಲ ಚಕ್ರಗಳ ಬಗ್ಗೆ ಬಿಟ್ಟು ಕೂತ್ಕೊಂಡು ನನ್ನ ಮೂಲಾಧಾರ ಆಕ್ಟಿವೇಟ್ ಆಗ್ಲಿ ಅಥವಾ ನನ್ನ ಅನಾಹತ ಆಕ್ಟಿವೇಟ್ ಆಗ್ಲಿ ಇದ್ಯಾವ್ದು ಏನು ಕೇಳ್ಕೋಬೇಡಿ. ಜಸ್ಟ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ತಾನಾಗೆ ಏನಾಗ್ಬೇಕೋ ಎಲ್ಲ ಆಕ್ಟಿವೇಶನ್ ಆಗ್ತಾನೆ ಇರುತ್ತೆ ಮಾಸ್ಟರ್ಸ್. ಸೊ ಇಲ್ಲಿಗ ಅಫರ್ಮೇಶನ್ಸ್ ಏನು ಅಂತ ನೋಡೋಣ. ಯಾವಾಗ್ಲೂ ಏನ್ ಅನ್ಕೋಬೇಕು? ಈ ಮೂಲಾಧಾರ ಚಕ್ರ ಯಾರಿಗೆ ಸರಿ ಇರಲ್ವೋ ಅವರಿಗೆ ಭಯ ಅಂತ ನಾನು ಹೇಳ್ದೆ. ಯಾವಾಗ್ಲೂ ಭಯ, ದುಃಖ, ಆತಂಕ, ಏನೋ ನಾನು ಕಡಿಮೆ ಅನ್ನೋ ಫೀಲಿಂಗು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಈ ತರದಲ್ಲೆಲ್ಲ ಅವರಲ್ಲಿ ಬಿಲ್ಡ್ ಆಗಿರುತ್ತೆ. ಸಂಬಂಧದಲ್ಲಿ ಪ್ರಾಬ್ಲಮ್. ಸೊ ಹಾಗಾಗಿ ಅಫರ್ಮೇಶನ್ಸ್ ಏನಿರ್ಬೇಕು? ಅದರ ವಿರುದ್ಧವಾಗೆಲ್ಲ ಪಾಸಿಟಿವ್ ಆಗಿರ್ಬೇಕು. ಏನು? ನನ್ನ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ, ನನಗೆ ತುಂಬಾ ವಿಶ್ವಾಸ ಇದೆ, ಮತ್ತೆ ನನಗೆ ಯಾವಾಗ್ಲೂ ಒಂದು ಪ್ರೊಟೆಕ್ಷನ್ ಅನ್ನೋದು ನನ್ನ ಸುತ್ತು ಒಂದು ಪ್ರೊಟೆಕ್ಟಿವ್ ಲೇಯರ್ ಇದೆ, ನನ್ನ ಜೊತೆ ಒಂದು ಸುಪ್ರೀಂ ಪವರ್ ಅನ್ನೋದು ನನ್ನ ಜೊತೆ ಯಾವಾಗ್ಲೂ ಇದ್ದೇ ಇದೆ, ಅಥವಾ ಯಾವುದೋ ಒಂದು ದೈವತ್ವ ನನ್ನ ಜೊತೆ ಸಪೋರ್ಟಿಂಗಿಗೆ ಇದೆ, ನನ್ನ ರಕ್ಷಣೆಗೆ ಇದೆ, ನಾನು ಸುರಕ್ಷಿತವಾಗಿದ್ದೀನಿ. ಫಸ್ಟ್ ನಮ್ಗೆಲ್ಲ ಬರೋದೇನು? ಇನ್ಸೆಕ್ಯೂರಿಟಿ ಫೀಲಿಂಗ್. ಅದನ್ನ ಬಿಟ್ಬಿಡ್ಬೇಕು. ನಾನು ಸುರಕ್ಷಿತವಾಗಿದ್ದೀನಿ ನಾನು. ಆಮೇಲೆ ಅಸುರಕ್ಷಿತವಾಗಿದ್ರೆ ಎಷ್ಟು ಸುರಕ್ಷಿತವಾಗಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ, ಒಂದು ಬೆಟ್ಟನ ನೆನೆಸ್ಕೊಳ್ಳಿ, ಒಂದು ದೊಡ್ಡ ಪರ್ವತ ನೆನೆಸ್ಕೊಳ್ಳಿ. ಆ ಪರ್ವತ ಹೇಗ್ ನಿಂತಿರುತ್ತೆ, ಎಷ್ಟು ದೃಢವಾಗಿ ಹೆಂಗೆ ಸ್ಟ್ರಾಂಗ್ ಆಗಿ ನಿಂತಿರುತ್ತೆ, ಆತರ ನಾನು ಪರ್ವತದ ತರ ಇದ್ದೀನಿ. ಪರ್ವತ ತರ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಸ್ಟೇಬಲ್ ಆಗಿದ್ದೀನಿ ಅಂತ ಅನ್ಕೊಳ್ಳಿ. ಆಮೇಲೆ ಅದೇ ಶಕ್ತಿಶಾಲಿ ಆಗಿದ್ದೀನಿ, ಆಮೇಲೆ ಸ್ಥಿರವಾಗಿದ್ದೀನಿ ನಾನು. ಫಸ್ಟ್ ಈ ಡೈಲಮಾಗಳಿರ್ಬಾರ್ದು, ಅದು ಮಾಡ್ಲಾ ಇದು ಮಾಡ್ಲಾ, ಅವ್ರು ಹೇಳ್ದಂಗ್ ಮಾಡ್ಲಾ ಇವ್ರು ಹೇಳ್ದಂಗ್ ಮಾಡ್ಲಾ, ಈ ಒಂದು ಆವ್ಯುಲೇಷನ್ಗಳು ನಮ್ಮಲ್ಲಿ ಇರಬಾರ್ದು. ನಾನು ಸ್ಥಿರವಾಗಿದ್ದೀನಿ, ಸ್ಟೇಬಲ್ ಆಗಿದ್ದೀನಿ. ಆಮೇಲೆ ಆತಂಕ, ಭಯ ಈ ವರ್ಡ್ಸೇ ಬೇಡ. ನಾನು ಹಾಯಾಗಿ, ಆರೋಗ್ಯವಂತವಾಗಿ, ಧೈರ್ಯವಾಗಿ,
ಸಂತೋಷವಾಗಿ ಜೀವಿಸ್ತಾ ಇದ್ದೀನಿ. ಈ ಒಂದು ಅಫರ್ಮೇಶನ್ಸ್ ಇಷ್ಟು ಹೇಳ್ಕೊಂಡ್ರೆ ಸಾಕು. ಏನಾಗುತ್ತೆ, ಆರಾಮಾಗಿ ನೀವು ಜೀವನವನ್ನ ಮಾಡ್ಬೋದು. ಹೇಳ್ದಂಗೆ ಬಿಲ್ಡಿಂಗಿಗೆ ಹೇಗೆ ಫೌಂಡೇಶನ್ ಇಂಪಾರ್ಟೆಂಟೋ ಹಾಗೆ ನಮ್ಮ ಭೌತಿಕ ಜೀವನಕ್ಕೆ ಈ ಒಂದು ಮೂಲಾಧಾರ ಚಕ್ರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲ ಚಕ್ರಗಳಿಗಿನ್ನ ಇದು ಫೌಂಡೇಶನ್ ಇದು. ಸೊ ಹಾಗಾಗಿ ಇಷ್ಟನ್ನ ತಿಳ್ಕೊಂಡಿದೀವಿ. ಇಲ್ಲಿ 4 ದಳಗಳು ಇರುತ್ತೆ ಈ ಚಕ್ರಕ್ಕೆ, ಕೆಂಪು ಬಣ್ಣ, ಇಷ್ಟು ತಿಳ್ಕೊಂಡಿದೀವಿ. ಮತ್ತೆ ಅದಕ್ಕೆ ಬೇಕಾಗಿರುವ ಯಾರಿಗಾರು ಬೀಜಾಕ್ಷರದ ಬಗ್ಗೆ ಬೇಕು ಅಂದ್ರೆ ಕೆಲವರು ಆ ಶಬ್ದ ಮಂತ್ರಗಳ ಮಹಿಮೆನೂ ಇದೆ. ಆ ಮಂತ್ರಗಳು ಹೇಳಿದಾಗ ಆ ಜಾಗ ವೈಬ್ರೇಷನ್ ಆಗತ್ತೆ, ಅದು ಇದೆ. ಲಮ್ ಅನ್ನೋದಿದೆ. ಸೊ ನಾನು ಮಂತ್ರ ಜಪಿಸೋಕೆ ಮಾಡ್ಲೇಬೇಕು ಅನ್ನೋದಲ್ಲ, ನಮ್ಮ ಅನಾಪಾನಸತಿ ಧ್ಯಾನ ಮಾಡಿದ್ರು ಖಂಡಿತವಾಗೂ ಆಕ್ಟಿವೇಟ್ ಆಗುತ್ತೆ. ಸೊ ಮೇಡಮ್, ಅರುಂಧತಿ ಮೇಡಮ್ ಹೇಳಿ. ಮೇಡಮ್ ಅಫರ್ಮೇಶನ್ ಇನ್ನೊಂದ್ಸರಿ ಹೇಳಿ. ಹಾ, ನಾನು ತುಂಬಾ ವಿಶ್ವಾಸವನ್ನು ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ಚೆನ್ನಾಗಿದೆ. ನಾನು ತುಂಬಾ ಸೆಕ್ಯೂರ್ಡ್ ಆಗಿದ್ದೀನಿ, ಅಂದ್ರೆ ನನಗೆ ಒಂದು ಬಲವಾದ ಒಂದು ಸುಪ್ರೀಂ ಪವರ್ ಏನೋ ಒಂದು ನನ್ನ ರಕ್ಷಣೆಗೆ ನನ್ನ ಜೊತೆ ಇದೆ. ನಾನು ಸುರಕ್ಷಿತವಾಗಿದ್ದೀನಿ, ದೃಢವಾಗಿದ್ದೀನಿ, ಪರ್ವತದ ಹಾಗೆ ಸ್ಟ್ರಾಂಗ್ ಆಗಿದ್ದೀನಿ, ಶಕ್ತಿಶಾಲಿ ಆಗಿದ್ದೀನಿ. ನೀವ್ ಯಾವ ತರ ವರ್ಡ್ಸ್ ಆದ್ರೂ ಈ ತರದ್ ಹಾಕೋಬಹುದು, ಪಾಸಿಟಿವ್ ವರ್ಡ್ಸ್ ಆಗಿ. ಇಷ್ಟೇ ಹೇಳ್ಬೇಕು ಅಂತಿಲ್ಲ, ಇದಕ್ ರಿಲೇಟೆಡ್ ನೀವ್ ಏನಾದ್ರು ಹೇಳ್ಕೋಬಹುದು. ಧೈರ್ಯವಾಗಿದ್ದೀನಿ ಆಯ್ತಲ್ಲ, ಶಕ್ತಿಶಾಲಿ ಆಗಿದ್ದೀನಿ, ಸ್ಥಿರವಾಗಿದ್ದೀನಿ, ಆನಂದವಾಗಿದ್ದೀನಿ, ಆತಂಕ ರಹಿತ ಅನ್ನಕ್ಕಿಂತ ಅದಕ್ಕೆ ಪಾಸಿಟಿವ್ ವರ್ಡ್ ಯಾವ್ದಾದ್ರು ನೋಡ್ಕೊಂಡ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ನೆಗೆಟಿವ್ ವರ್ಡ್ಸ್ ಆದಷ್ಟು ಬೇಡ ಅಂತಂದ್ಬಿಟ್ಟು. ಧೈರ್ಯವಾಗಿದ್ದೀನಿ ಅಂದ್ರೆ ಅಲ್ಲಿ ಭಯ ಇರಲ್ಲ. ಯಾಕೆಂದ್ರೆ ಈ ಒಂದು ಚಕ್ರ ವೀಕ್ ಇರೋರಿಗೆ ಭಯ ಇರುತ್ತೆ ಯಾವಾಗ್ಲೂ, ಆತಂಕ ಭಯ ಅದೆಲ್ಲ. ಸೊ ನಾನು ಧೈರ್ಯವಾಗಿದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ ಅಂದ್ಕೊಂಡ್ರು ಆಯ್ತು ಅಲ್ಲಿ. ಸೊ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಒಂದು ಆ ಎಲ್ಲವನ್ನು ಒಂದ್ಸಲಿ, ಓಕೆ ಅವ್ರು ಬರೀತಾ ಇದಾರೆ, ಚಾಟ್ ಅಲ್ಲಿ ಹಾಕಿದ್ದಾರೆ ಆತರ. ಸೊ ದಿನದಲ್ಲಿ ಬೆಳಗ್ಗೆ ರಾತ್ರಿ ಅಂತೂ ಕಂಪಲ್ಸರಿ ಹೇಳ್ಕೊಳ್ಳಿ. ಮಧ್ಯದಲ್ಲಿ ನಿಮಗೆ ಯಾವಾಗ ಟೈಮ್ ಇದ್ರೂ ಆವಾಗ ಹೇಳ್ಕೋಬಹುದು. ಆದ್ರೆ ಧ್ಯಾನ ಮಾಡುವಾಗ ಮಾತ್ರ ಕಂಪ್ಲೀಟ್ ಆಗಿ ಧ್ಯಾನ ಸ್ಥಿತಿಯಲ್ಲೇ ಕುಳಿತುಕೊಳ್ಳಿ. ಆ ಧ್ಯಾನ ಮುಗಿಯೋ ಟೈಮಲ್ಲಿ ಲಾಸ್ಟಿಗೆ ಒಂದ್ಸಲಿ ಬೇಕಾದ್ರೆ ನೀವು ಮತ್ತೆ ಹೇಳ್ಕೋಬಹುದು. ನಿಮ್ಗೊಂದು ಫೀಲಿಂಗ್ ಗೊತ್ತಾಗುತ್ತೆ, ಒಂದ್ ಸಲಿ ನಾವು ಕನೆಕ್ಟ್ ಆಗಿರ್ತೀವಲ್ಲ, ಆಗ ಆ ಟೈಮಲ್ಲಿ ಹೇಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅದು ಇನ್ನೂ ಪವರ್ಫುಲ್ ಆಗಿರುತ್ತೆ. ಅದನ್ನು ಮಾಡ್ಬೋದು. ಒಬ್ಬೊಬ್ರಿಗೆ ಒಂದೊಂದ್ ತರ ವರ್ಕ್ ಆಗುತ್ತೆ, ಅದು ನೀವೇ ನೋಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ. ಧ್ಯಾನ ಮಾಡೋಷ್ಟೊತ್ತು ಹೇಳೋದ್ ಖಂಡಿತ ಬೇಡ, ಒಂದು ಪರ್ಟಿಕ್ಯುಲರ್ ಇದ್ರಲ್ಲಿ ನಾವು ಹೇಳ್ಕೋಬಹುದು ಅಷ್ಟೇ ಅದನ್ನ. ಓಕೆ ಮಾಸ್ಟರ್ಸ್, ಇಷ್ಟು ಇದ್ರ ಬಗ್ಗೆ ಇವಾಗ. ಸೊ ನಾವು ಆರೋಗ್ಯವಾಗಿರ್ಬೇಕು ಅಂದಾಗ ಈ ಮೂಲಾಧಾರ ಚಕ್ರ ಸುಸ್ಥಿತಿಯಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಮಾಸ್ಟರ್ಸ್, ಈಗಾಗ್ಲೇ ಇದನ್ನ ಮಾಡೋ ಮುಂಚೆ, ತಿಳ್ಕೊಳ್ಳೋ ಮುಂಚೆ ಧ್ಯಾನ ಮಾಡಿದ್ವಿ. ಈಗ ಒಂದು ಸಲಿ ಮತ್ತೊಮ್ಮೆ ಧ್ಯಾನವನ್ನ ಮಾಡೋಣ. ಎಲ್ರು ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಮತ್ತೆ ಇದಕ್ಕೆ ಬೇಕು ಅಂದ್ರೆ ಇನ್ನ ಈ ಒಂದು ಸ್ಟೋನ್ಸ್, ಕ್ರಿಸ್ಟಲ್ಸ್ ಏನ್ ಹೇಳ್ತೀವಿ, ಅವನು ಬೇಕಾದ್ರೆ ಉಪಯೋಗಿಸಬಹುದು ಅಂತ ಹೇಳ್ತಾರೆ, ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡುವಾಗ ಅಥವಾ ನಿಮ್ ಜೊತೆ ಇಟ್ಕೊಳಕ್ಕೆ. ಇದಕ್ ಸಂಬಂಧಪಟ್ಟಿರೋದು ರೆಡ್ ಕಲರ್ದು ಕ್ರಿಸ್ಟಲ್ಸ್, ಈ ಒಂದು ರೂಬಿ ಅಂತ ಹೇಳ್ತೀವಿ, ರೂಬಿ ಅಥವಾ ಜಾಸ್ಪರ್, ರೆಡ್ ಸ್ಟೋನು, ಆಮೇಲೆ ಸ್ಫಟಿಕದಲ್ಲಿ ಕೆಂಪು ಸ್ಫಟಿಕ ಇರುತ್ತಲ್ಲ ಅದು, ಇವೆಲ್ಲ ಇಟ್ಕೊಂಡು ಧ್ಯಾನ ಮಾಡಿದ್ರು ಅಥವಾ ಮನೆಯಲ್ಲಿ ಇದ್ರೂ ಒಳ್ಳೇದು ಅಂತ ಹೇಳ್ತಾರೆ, ಇದನ್ನ ಆಕ್ಟಿವೇಶನ್ ಮಾಡ್ಕೊಳಕ್ಕೆ. ಸೊ ಹಾಗಾಗಿ ಅದನ್ನ ಬೇಕಾದ್ರೂ ಪಿರಮಿಡ್ ಜೊತೆಗೆ ನಾವ್ ಹೇಗೋ ಹಾಕೊಂಡ್ ಮಾಡ್ತೀವಿ, ಆ ಪಿರಮಿಡ್ ಒಳಗೆ ಅದನ್ನ ಫಿಕ್ಸ್ ಮಾಡಿಸ್ಕೋಬಹುದು ಅಥವಾ ಕೈಯಲ್ಲಿ ಇಟ್ಕೊಂಡು ಮಾಡ್ಕೋಬಹುದು. ಓಕೆ ಮಾಸ್ಟರ್ಸ್, ಸೊ ಎಲ್ರು ಧ್ಯಾನ ಸ್ಥಿತಿಯಲ್ಲಿ ಇದನ್ನ ಹಾಕೋತೀನಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಇಲ್ಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. Be with your simple, soft and normal breath. ಕೇವಲ ಉಚ್ಛ್ವಾಸ ನಿಶ್ವಾಸ, ಶ್ವಾಸಾನುಸಂಧಾನ,
ಆತ್ಮಾನುಸಂಧಾನ. ಈ ಭಯ, ದುಃಖ ಎಲ್ಲ ಯಾರಿಗಿರುತ್ತೆ? ಕೋಪ, ಭಯ, ದುಃಖ, ದ್ವೇಷ ಯಾರಿಗಿರುತ್ತೆ ಇದೆಲ್ಲ? ಯಾರು ನಾನಿನ್ನ ಭೌತಿಕ ದೇಹ ಅಂತ ಅನ್ಕೊಂಡಿರ್ತಾರೋ ಅವರಲ್ಲೇ ಈ ಎಲ್ಲ ಗೊಂದಲಗಳು ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಾನು ದೇಹವಲ್ಲ, ನಾನು ಆತ್ಮ ಸ್ವರೂಪ ಅಂತ ಅನ್ಕೊಂಡಾಗ ನಾವು ಇವೆಲ್ಲವನ್ನ ದಾಟಿ ಆನಂದವಾಗಿರಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಹಾಗಾಗಿ ಶ್ವಾಸದೊಂದಿಗಿದ್ದಾಗ ನಾವು ನಮ್ಮ ಆತ್ಮದ ಜೊತೆ ಕನೆಕ್ಟ್ ಆಗ್ತೀವಿ. ಶಾರೀರಿಕವಾಗಿ ನಾವು ಸದೃಢವಾಗಿದ್ದಾಗ ಆತ್ಮಜ್ಞಾನವನ್ನ ನಾವು ಪಡಿತಾ ಹೋಗ್ತೀವಿ. ಯಾರು ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಈ ಒಂದು ಮೂಲಾಧಾರ ಚಕ್ರ ಬೇರೆ ಎಲ್ಲ ಚಕ್ರಗಳಿಗೂ ಸಪೋರ್ಟ್ ಮಾಡ್ತಾ ಬರ್ತಾ ಇರುತ್ತೆ ಮಾಸ್ಟರ್ಸ್. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡಿ. ಯಾರು ಬೇಡ. ನಾನು, ನನ್ನ ಮನೆಯವರು, ಅಪ್ಪ ಅಮ್ಮ, ಸ್ನೇಹಿತರು, ಮಕ್ಕಳು ಎಲ್ಲವನ್ನ ಸ್ವಲ್ಪ ಹೊತ್ತು ಮರೆತು ಬಿಡೋಣ. ಬಾಹ್ಯ ಪ್ರಪಂಚವನ್ನ ಮರೆತು ಬಿಡೋಣ. ಆ ಒಂದು ಪರಿಧಿಯಿಂದ ಆಚೆ ಬಂದು ಬಿಡೋಣ. ನಮ್ಮೊಳಗೆ ನಾವು ಪ್ರಯಾಣಿಸೋಣ. ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ದಿನದಲ್ಲಿ ಸ್ವಲ್ಪ ಹೊತ್ತಾದ್ರೂ ನಮಗೋಸ್ಕರ ನಾವು ಈ ತರ ಧ್ಯಾನ ಮಾಡೋಣ. ಹಾಗೆ ಸಂಗೀತ ಇಷ್ಟ ಆದ್ರೆ ಸಂಗೀತವನ್ನ ಕೇಳ್ತಾ ಇರೋಣ. ಯಾರಿಗಾರು ಡಾನ್ಸ್ ಇಷ್ಟ ಆದ್ರೆ ಡಾನ್ಸ್ ಮಾಡಿ, ಸ್ವಲ್ಪ ಹೊತ್ತು ನಿಮಗೋಸ್ಕರ ನೀವು ಡಾನ್ಸ್ ಮಾಡಿ. ಮ್ಯೂಸಿಕ್, ಆರ್ಟ್ ಯಾವ್ದಾದ್ರು, ಡ್ರಾಯಿಂಗ್ಸ್, ಪೇಂಟಿಂಗ್ಸ್ ಏನಿದ್ರು ಅದನ್ನೆಲ್ಲ ನೀವು ನಿಮಗೋಸ್ಕರ ನೀವು ಮಾಡಿ ಒಂದ್ ಸ್ವಲ್ಪ ಹೊತ್ತು. ಇದೆಲ್ಲದ್ರಿಂದ ಸಹ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗತ್ತೆ. ಭಯದ ವಾತಾವರಣದಿಂದ ಆಚೆ ಬಂದ್ಬಿಡ್ಬೇಕು. ದುಃಖ ಇಲ್ಲ, ಭಯ ಇಲ್ಲ, ಎಲ್ಲ ಆನಂದ ಅಷ್ಟೇ. ಜೀವನ ಫುಲ್ ಆನಂದ. ಈ ಒಂದು ಚಕ್ರಗಳೇನಿದೆ ಅದ್ಯಾವ ಚಕ್ರಗಳೂ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಲ್ಲ, ನಮ್ಮ ಚರ್ಮಚಕ್ಷುಗಳಿಗೆ ಕಾಣಲ್ಲ. ಅರೆ ಫೀಲ್ ಮಾಡ್ಬೋದು ನಾವು ಅದನ್ನ. Be with your breath masters. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡೋದು ಬೇಡ.
ಮಾಸ್ಟರ್ಸ್, ಸಹಜವಾದ ಉಸಿರಾಟದೊಂದಿಗೆ ಇರಿ. ನೀವು ಉಸಿರನ್ನ ಒಳಗೆ ತಗೊಳ್ಳುವಾಗ ತಣ್ಣನೆಯ ಅನುಭವ ಆಗ್ತಾ ಇರುತ್ತೆ. ಉಸಿರನ್ನ ಆಚೆ ಹಾಕುವಾಗ ಬೆಚ್ಚನೆಯ ಅನುಭವ ಆಗ್ತಾ ಇರುತ್ತೆ. ಗಮನಿಸ್ಕೊಳ್ಳಿ. ಯಾಕೆಂದ್ರೆ ಕೆಲವರಿಗೆ ಶ್ವಾಸ ಎಲ್ಲಿದೆ, ಶ್ವಾಸದ ಅನುಭವ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತೀರಾ. ಹಾಗಾಗಿ ನಿಮ್ಮ ಬೆರಳನ್ನ ಮೂಗಿನ ತುದಿ ಇಟ್ಕೊಂಡಾಗ ಈ ಒಂದು ಬೆಚ್ಚನೆಯ ಅನುಭವ ಹಾಗೂ ತಂಪಾದ ಅನುಭವ ನಿಮಗೆ ಆಗ್ತಾ ಬರುತ್ತೆ. ಸೊ ಬಿ ವಿತ್ ಯುವರ್ ಸಿಂಪಲ್, ನ್ಯಾಚುರಲ್ ಅಂಡ್ ಸಾಫ್ಟ್ ಬ್ರೆತ್. ಹಾಗೆ ಪ್ರತಿಯೊಂದು ಉಸಿರು ನಮ್ಮ ದೇಹದೊಳಗೆ ನಾವು ತಗೊಳ್ಳುವಾಗ ಆ ಉಸಿರಿನೊಂದಿಗೆ ವಿಶ್ವ ಪ್ರಾಣ ಶಕ್ತಿಯು ಹರಿತಾ ಇರೋದನ್ನ ಗಮನಿಸ್ಕೊಳ್ಳಿ. ಹಾಗೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣಕ್ಕೂ ಸಹ ಆ ವಿಶ್ವ ಪ್ರಾಣ ಶಕ್ತಿ ಹರಿತಾ ಇದೆ. ಶ್ವಾಸದೊಂದಿಗೆ ಇರೋಣ ಮಾಸ್ಟರ್ಸ್. ಹಾಗೆ ನಮ್ಮ ದೇಹದಿಂದ ಪ್ರತಿಯೊಂದು ಉಸಿರನ್ನ ನಾವು ಆಚೆ ಹಾಕುವಾಗ, ಶ್ವಾಸವನ್ನ ಹೊರಹಾಕುವಾಗ ನಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಗುಣಗಳನ್ನ, ನಕಾರಾತ್ಮಕ ಶಕ್ತಿಗಳನ್ನ, ಹಾಗೆ ನಮ್ಮಲ್ಲಿರುವ ಆತಂಕ, ಭಯ, ಸ್ಟ್ರೆಸ್, ಟೆನ್ಷನ್ ಇವೆಲ್ಲವನ್ನ ಆಚೆ ಹಾಕಿ ಬಿಡೋಣ. ಆತ್ಮಸ್ಥಿತಿಯಲ್ಲಿರೋಣ. ಆತ್ಮಾನುಸಂಧಾನ.
Last 10 minutes, masters. Be with your breath. ಪ್ರತಿಯೊಂದು ಉಸಿರಿನೊಂದಿಗೆ ವಿಶ್ವ ಪ್ರಾಣಶಕ್ತಿ ಹರಿತಾ ಇದೆ. ನಿಮ್ಮಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ, ಆತಂಕ, ಭಯ, ದುಃಖ ಎಲ್ಲ ನಿಮ್ಮ ದೇಹದಿಂದ ಹೊರಹಾಕುತ್ತಿರುವ ಶ್ವಾಸದೊಂದಿಗೆ ಆಚೆ ಹೋಗ್ತಾ ಇದೆ ಮಾಸ್ಟರ್ಸ್. ಆ ಒಂದು ವಿಶ್ವ ಪ್ರಾಣಶಕ್ತಿಯು ನಿಮ್ಮ ನೆತ್ತಿಯ ಮೇಲಿರುವ ಬ್ರಹ್ಮರಂಧ್ರದಿಂದ ಇಡೀ ದೇಹವನ್ನ ಆವರಿಸ್ತಾ ಇದೆ. ಕೆಲವರಿಗೆ ಈ ಧ್ಯಾನವನ್ನ ಮಾಡುವಾಗ ನಮ್ಮ ದೇಹದೊಳಗೆ ಎಷ್ಟೋ ಬಣ್ಣಗಳು ಬರ್ತಾ ಇರೋ ತರ ಕಾಣಿಸ್ತಾ ಇರುತ್ತೆ, ಹರಿತಾ ಇರೋ ತರ ಕಾಣುತ್ತೆ. ಅವೆಲ್ಲವೂ ಎನರ್ಜೀಸ್ ಮಾಸ್ಟರ್ಸ್. ಯಾವುದೇ ರೀತಿಯ ಬಣ್ಣಗಳು ಕಂಡರೂ ಅವೆಲ್ಲವನ್ನ ನಿಮ್ಮೊಳಗೆ ಆಹ್ವಾನ ಮಾಡಿಕೊಳ್ಳಿ. ಕೆಲವರಿಗೆ ಆ ಕೆಂಪು ಬಣ್ಣ ಕಾಣಿಸ್ತಿರ್ಬೋದು, ಜಸ್ಟ್ ಅದನ್ನ ನಿಮ್ಮೊಳಗೆ ಆಹ್ವಾನ ಮಾಡಿಕೊಳ್ಳಿ. ಇಡೀ ದೇಹ ಚೈತನ್ಯಗೊಳ್ಳುತ್ತಿರುವುದನ್ನ ಗಮನಿಸಿಕೊಳ್ಳಿ.
ಲಾಸ್ಟ್ 2 minutes ಮಾಸ್ಟರ್ಸ್, ಯಾರು ಕಣ್ಣುಗಳನ್ನ ಬಿಡಬೇಡಿ. ಈ ನಿಶಬ್ದತೆಯಲ್ಲಿ ಇನ್ನೊಂದು 30 ಸೆಕೆಂಡ್ಗಳು ಇರಿ. ನಿಮ್ಮೊಳಗೆ ಆಗ್ತಿರೋ ಬದಲಾವಣೆಗಳನ್ನ ಗಮನಿಸ್ಕೊಳ್ತಾ ಇರಿ. ಈಗ ಎಲ್ಲರೂ ಒಂದು ಸಲಿ ಆ ಒಂದು ಅಫರ್ಮೇಶನ್ಸ್ ನ ಹೇಳ್ಕೊಂಡ್ಬಿಡಿ. ನನ್ನಲ್ಲಿ ತುಂಬಾ ವಿಶ್ವಾಸ ಇದೆ, ನನಗೆ ದೈವದ ಒಂದು ರಕ್ಷಣೆ ಇದೆ, ನಾನು ಸುರಕ್ಷಿತವಾಗಿದ್ದೀನಿ, ಪರ್ವತದ ತರ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಶಕ್ತಿಶಾಲಿಯಾಗಿದ್ದೀನಿ, ನಾನು ಸ್ಥಿರವಾಗಿದ್ದೇನೆ, ಆನಂದದಿಂದ ಸುಖ ಜೀವನವನ್ನ ಮಾಡ್ತಾ ಇದ್ದೀನಿ, ನಾನು ಲೋಕ ಕಲ್ಯಾಣಕ್ಕಾಗಿ ಅದ್ಭುತವಾದ ಜೀವನವನ್ನ ನಡೆಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ನಿಧಾನವಾಗಿ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಣುಗಳ ಮೇಲಿಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡುತ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಚಪ್ಪಾಳೆ. ಓಕೆ ಮಾಸ್ಟರ್ಸ್, ಹೇಗನ್ನಿಸ್ತು? ಏನು ಯಾರಾದ್ರೂ ಹೇಳೋದಾರೆ ಹೇಳ್ಬೋದು. ಲತಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ತುಂಬಾ ಅಂದ್ರೆ ಇವತ್ತು ನನಗೆ ತುಂಬಾ ಅವಶ್ಯಕತೆ ಇತ್ತು ಮೇಡಮ್. ಇದು ನನಗೆ ತುಂಬಾ ಬೇಜಾರು ನೋವಲ್ಲೇ ಇದ್ದೆ. ಇದು ನನಗೆ ಯೂನಿವರ್ಸೇ ನನಗೆ ಇದನ್ನ ಇವತ್ತು ನನಗೋಸ್ಕರನೇ ಮಾಡ್ಸಿತ್ತೇನೋ ಅನ್ನೋ ತರ ಇತ್ತು ಮೇಡಮ್. ಬೆಳಗ್ಗೆ ನಂಗೆ ಅದ್ಭುತವಾಗಿತ್ತು ಮೇಡಮ್ ಕ್ಲಾಸು. ಎಷ್ಟಂದ್ರೆ ನಮ್ಮ ಜೀವನದ ಪರಿವರ್ತನೆ ತುಂಬಾ ಅದ್ಭುತವಾಗಿ ಬದಲಾವಣೆ ಆಗ್ತಾ ಇದೆ ಮೇಡಮ್. ನಿಮ್ಗೆ ಎಷ್ಟು ಕೃತಜ್ಞತೆ, ಯಾವ ತರ ಹೇಳ್ಬೇಕು, ಯಾವ ತರ ನಮಗೆ ನಿಮ್ಮನ್ನ ಮತ್ತೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್ ನಿಜವಾಗ್ಲು. ಯಾಕೆಂದ್ರೆ ಟೌನ್ ಅಲ್ಲಿ, ಸಿಟಿಲಿ ಯಾವ್ದಾದ್ರು ಒಂದು ಅವಕಾಶ ಇರುತ್ತೆ ಮೇಡಮ್. ಹಳ್ಳಿಲಿ ನಾವು ಫೋನ್ ಅಲ್ಲಿ ನಾವು ಯಾವಾಗ್ಲೂ ಫೀಲ್ ಆಗ್ತಿತ್ತು. ಸಿಟಿಲಿ ಏನಾದ್ರೂ ಒಂದು ಅವಕಾಶ ಇರುತ್ತೆ, ಯಾವ್ದ್ರಲ್ಲಾದ್ರೂ ಹೋಗ್ಬೋದು, ಮಿಂಗಲ್ ಆಗ್ಬೋದು ಮೇಡಮ್. ಹಳ್ಳಿಲಿ ಆ ತರ ಯಾವ್ದು ಇರಲ್ಲ. ಬೇಜಾರಾಯ್ತು ಅಂದ್ರೆ ತೋಡ್ಕೋಬೇಕು, ಇಲ್ಲ ಹೊಲಕ್ ಹೋಗ್ಬೇಕು, ಇಲ್ಲ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಮನೆ ಕೆಲಸ ಮಾಡೋದು ಅಷ್ಟ್ರಲ್ಲೇ ಇರ್ತೀವಿ. ಆದ್ರೆ ಇದು ಪತ್ರಿಜಿಯವರು ಹಳ್ಳಿಗೂ ಇದು ಅದ್ಭುತವಾದಂತ ಗಿಫ್ಟ್ ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೆ ಕೋಟಿ ಕೋಟಿ ಧನ್ಯವಾದ ಮೇಡಮ್ ಪತ್ರಿಜಿಯವರು. ನೀವು ಸಿಕ್ಕಿರೋದಂತೂ ನಮ್ ಸೌಭಾಗ್ಯ ಮೇಡಮ್. ನಮ್ ಫ್ರೀಕ್ವೆನ್ಸಿಗೂ ನಿಮ್ಗೆ ಅದೆಷ್ಟು ಮ್ಯಾಚ್ ಆಗುತ್ತೆ. ಈಗ ನಾವು ನಿಮ್ಮನ್ನ ಮೇಡಮ್ ಇದನ್ ಮಾಡಿ, ಇದು ಬೇಕು ನಮ್ಗೆ ಅಂತ ಭೌತಿಕವಾಗಿ ನಿಮ್ ಎದ್ರಲ್ಲಿದ್ದು ಕೇಳಿರೋ ತರ ನಮ್ಗೆ ಆ ತರ ಬರ್ತಿರುತ್ತೆ ಮೇಡಮ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಜಮುನಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್. ಮೇಡಮ್ ರೆಡ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ. ಗೊತ್ತಿತ್ತಾ ಮೂಲಾಧಾರ ಚಕ್ರ ಬರುತ್ತೆ ಇವತ್ತು ಅಂತ? ಇಲ್ಲ ಮೇಡಮ್, ಏನು ಗೊತ್ತಿಲ್ಲ. ಅದು ಯೂನಿವರ್ಸ್ ನಮ್ಗೆ ಇದ್ ಮಾಡ್ಬಿಟ್ಟಿದೆ, ಅದು ಡ್ರೆಸ್ ಹಾಕೊಳಕ್ಕೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಧ್ಯಾನ.
ಹ್ಮ್ ಅಂದ್ರೆ ನನಗೆ ನೀವು ಮ್ಯೂಸಿಕ್ ಕೇಳ್ತಾ ಇದ್ದಾಗೆಲ್ಲ ಎನರ್ಜಿ ತುಂಬಾ ತಲೆ ಮೇಲಿಂದ ಕೆಳಗಿನವರೆಗೂ ಪಾಸ್ ಆಯ್ತು. ಹ್ಮ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಷ್ಟು ಎನರ್ಜಿ ಅಂತಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಆಮೇಲೆ ಕೆಂಪುದೆಲ್ಲ ಸ್ಟಾರ್ ಸ್ಟಾರ್ ತರ ಕಾಣಿಸ್ತಾ ಇತ್ತು. ವೆರಿ ಗುಡ್. ಅದನ್ನ ನೀವು ಆಹ್ವಾನಿಸ್ರಿ ಅಂದಾಗ ನಾನು ಒಳಗ್ ತಗೊಂಡಾಗ ಇನ್ನ ಒಳಗ ಅದ್ಭುತವಾದ ಆ ಮತ್ತೆ ಇದು ಅನುಭವ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸುಜಾತಾ ಮೇಡಮ್ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಐರ್ಲೆಂಡ್ ನಲ್ಲಿ ನ್ಯೂ ಬ್ರಿಡ್ಜ್ ಏನೋ ಬರ್ದಿದ್ದಾರೆ. ಎಸ್ ಮೇಡಮ್, ಥ್ಯಾಂಕ್ ಯು ಜಮ್ನಾ ಮೇಡಮ್, ಥ್ಯಾಂಕ್ ಯು. ಓಕೆ, ಮಗಳ ಮನೆಯಲ್ಲಿಂದ ಕನೆಕ್ಟ್ ಆಗಿದ್ದೀರಾ ಐರ್ಲೆಂಡ್ ಅಲ್ಲಿ. ಓಕೆ ಮೇಡಮ್, ಸುಜಾತಾ ಮೇಡಮ್ ಅಲ್ಲಿಂದಾನು ಮಾಡ್ತಾ ಇದ್ದೀರಲ್ಲ ಬಿಡದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರುಂಧತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮತ್ತು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಅನ್ಕೊಳ್ತಾ ಇರ್ಲಿಲ್ಲ ಈ ಒಂದು ತುಂಬಾ ದಿವಸದ ಹಿಂದೆನೆ ನಾನು ಅನ್ಕೊಂಡೆ ಚಕ್ರಗಳ ಬಗ್ಗೆ ಕೇಳ್ಬೇಕು ಅಂತ. ಹ್ಮ್ ಬೇಡ, ಈ ನಾವೇ ಅವರೇ ಹೇಳ್ತಾ ಇದಾರೆ ಅಲ್ವಾ, ನಿಮ್ಮ ಚಕ್ರಗಳು ನಿಮ್ಮ ಎಲ್ಲಾ ಭೌತಿಕ ಶರೀರಗಳು ಏನಂದನು ತನ್ನಕ್ ತಾನೇ ಚಾರ್ಜ್ ಆಗ್ತಾ ಇರುತ್ತೆ. ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ನೀವೇನು ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ. ಅದೇ ಪದೇ ಪದೇ ಮತ್ತೆ ಅದೇ ಮಾತನ್ನ ನಾವು ಕೇಳಿದ್ರೆ ಚೆನ್ನಾಗಿರಲ್ಲ. ಅವ್ರು ಏನ್ ಅನ್ಕೋತಾರೆ, ಹಾಗಾದ್ರೆ ನಮ್ ಮಾತಿಗ್ ಬೆಲೆನೇ ಇಲ್ವಾ ಅನ್ಕೋತಾರೆ ಅಂತ. ಆದ್ರೆ ತುಂಬಾ ಆಸೆ ಇತ್ತು ಚಕ್ರಗಳ ಬಗ್ಗೆ ಹೇಳಿ ಅಂತ. ಆಮೇಲೆ ಯೂಟ್ಯೂಬ್ ಅಲ್ಲಿ ಮೊನ್ನೆ ನಾನು ಹುಡುಕ್ತೆ ಚಕ್ರ. ಅಯ್ಯೋ ಇದೇನೋ ಚೆನ್ನಾಗಿಲ್ಲ ಅನ್ನಿಸ್ಬಿಡ್ತು, ಅದನ್ನ ಆಫ್ ಮಾಡ್ದೆ. ಇವತ್ತು ನೀವು ನಾನ್ ಸುಮ್ನೆ ನೋಡ್ದೆ 3 ಗಂಟೆಗೆ. ಅದನ್ನ ನೋಡ್ಕೊಂಡ್ ಮತ್ ಇವಾಗ ನೋಡ್ದಾಗ ಅಯ್ಯೋ ಏನ್ ಚೆನ್ನಾಗಿದೆ, ಸಂತೋಷ ಇದೆ ಅಂದ್ಬಿಟ್ಟು ಬಂದ್ ಕ್ಲಾಸಿಗೆ ಕುತ್ಕೊಂಡಾಗ ನಂಗೆ ಗೊತ್ತಿಲ್ಲ ಮೇಡಮ್, ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಎನರ್ಜಿ ಅಂತ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ. ಮತ್ತು ನನಗೆ ಕಣ್ಣೆ ಬಿಡಕ್ ಆಗ್ತಾ ಇಲ್ಲ, ಎಲ್ಲವೂ ನನ್ನಂದೇ ಅರ್ಥ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಅದ್ ನಾನು ಬಯಸಿದ್ದು ಹಾಲ್ವನ್ನ ಮತ್ತು ಚಕ್ರನ ಕೊಟ್ರಿ ನೀವು ನನಗೆ. ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್, ಥ್ಯಾಂಕ್ ಯು. ಅದೇ ಹೇಳಿದ್ದು ಮೇಡಮ್, ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಬೇಕಷ್ಟೇನೆ. ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಅದೆಲ್ಲ ಬೇಡ, ಅಷ್ಟೇ ಇನ್ಫಾರ್ಮೇಶನ್ ಹೌದು ತಿಳ್ಕೊಂಡ್ರೆ ತಾನಾಗೆ ಎಲ್ಲ ಆಗ್ತಾ ಇರುತ್ತೆ. ಈಗ ನೋಡಿ ಜಮುನಾ ಮೇಡಮ್ಗೆ ಇವತ್ತು ಆ ರೆಡ್ ಸ್ಟಾರ್ಸೇ ಕಾಣಿಸ್ತು ಅಂತಂತಂದ್ರು. ಸೊ ಹಾಗಾಗಿ ಅದು ಯಾವ್ದಾಗ್ಬೇಕೋ ಅದು ಆಗ್ತಾ ಇರುತ್ತೆ ನಮಗೆ. ಮುಂಚೆ ಏನಂದ್ರೆ ಅದು ಗೊತ್ತಿರಲ್ಲ, ಯಾಕೆ ಬಂತು ರೆಡ್ ನಮಗೆ ಗೊತ್ತಿರಲ್ಲ. ಎಲ್ಲಾ ಕಲರ್ಸು ಒಂದೊಂದು ಎನರ್ಜಿನೇನೆ. ಅದು ಯಾವ್ದು ಬಂದ್ರು ಒಳ್ಳೇದನ್ನ, ಏನ್ ಕಲರ್ ಕಂಡ್ರು ಅದನ್ನ ನಾವು ಎನರ್ಜೀಸ್, ಯಾವ ಶೇಪ್ಸ್ ಬಂದ್ರು, ಯಾವ ಕಲರ್ಸ್ ಬಂದ್ರು, ಯಾವ್ದಾದ್ರು ಅವೆಲ್ಲ ಎನರ್ಜೀಸ್ ಫಾರ್ಮ್, ಒಂದೊಂದ್ ಎನರ್ಜೀಸ್. ಸೊ ಏನ್ ಬಂದ್ರು ನಿಮ್ಮೊಳಗ್ ತಗೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಈಗ ಏನಂದ್ರೆ ಇದನ್ನ ತಿಳ್ಕೊಂಡ ಮೇಲೆ, ಓ ರೆಡ್ ಚಕ್ರ, ರೆಡ್ ಕಲರ್ ಅಂದ್ರೆ ಓ ಇದು ನನ್ನ ಮೂಲಾಧಾರಕ್ಕೆ ಬೇಕಾಗಿರುವಂತಹ ಎನರ್ಜಿ, ಅದ್ ನಮಗೆ ಗೊತ್ತಾಗತ್ತೆ ಅಷ್ಟೇ. ಆ ಒಂದು ಅವೇರ್ನೆಸ್ ಇರ್ಲಿ ಅಷ್ಟೇ, ಇನ್ನೇನಿಲ್ಲ. ಅದೇ ಬೇಕು, ಅದನ್ನೇ ಇನ್ವೈಟ್ ಮಾಡೋದು, ಅದೇ ಬನ್ನಿ ಅನ್ನೋದು ಅದೆಲ್ಲ ಏನು ಬೇಡ. ಆಗ್ತಾ ಇರುತ್ತೆ. ನಾವು ಕಣ್ ಮುಚ್ಕೊಂಡ್ ಕೂತಾಗ ಧ್ಯಾನದಲ್ಲಿ ಎಲ್ಲಾ ತರ ಅದು ನಮ್ಮನ್ನ ಸ್ಕ್ಯಾನ್ ಮಾಡ್ಬಿಡುತ್ತೆ ಒಂದ್ ಕಡೆಯಿಂದ. ನಮಗೆ ಎಲ್ಲಿ ಏನು ಬೇಕೋ ಅದನ್ನ ಸರಿ ಮಾಡ್ತಾ ಹೋಗುತ್ತೆ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಪ್ರಭಾ ಮೇಡಮ್ ಅನ್ಬೇಕು. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದು 4 ದಿನದಿಂದ ನಾನು ಕೇಳ್ಬೇಕು ಮೇಡಮ್ಗೆ ಅಂತ ಅನ್ಕೋತಾ ಇದ್ದೆ. ಇವತ್ತು ಎಲ್ರು ಹೇಳಿದ್ದಕ್ಕೆ ನೀವು ಬಹಳ ಖುಷಿ ಆಯ್ತು. ಮತ್ತೆ ಇದ್ರ ನನಗೆ ಇವತ್ತು ಬಂದಿರೋದು 5th ಒನ್ ಇದೆ ಅಲ್ಲ ಕಲರು, ಆ ಕಲರು ಬಂದು ನನಗೆ ಈ ದಿನ. ಇದು ರೆಡ್ ಕಲರ್ ಮುಂಚೆನೆ ಬಂದಿದೆ, 2-3 ದಿನದ ಹಿಂದಿನೇ ಬಂತು ಧ್ಯಾನ ಮಾಡುವಾಗ. ಹ್ಮ್ ಬಹಳ ಖುಷಿ ಆಯ್ತು. ಈ ಧ್ಯಾನ ಮಾಡುವಾಗ ಬಹಳ ಹಗುರ ಆಯ್ತು ಮನಸ್ಸು. ಚೆನ್ನಾಗಿದೆ ಮೇಡಮ್. ಮತ್ತೆ ಇದು ಕೇಳ್ಬೇಕು ತಿಳ್ಕೊಬೇಕಂದ್ರೆ 2-3 ಸಲ ನಾನ್ ನೋಡಿದೆ, ನನಗೇನು ಅರ್ಥ ಆಗ್ಲಿಲ್ಲ ಅದು. ಇವತ್ತು ನೀವು ಹೇಳಿದಾಗ ತುಂಬಾ ಅರ್ಥ ಆಯ್ತು. ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಾಕು. ಅದ್ರಲ್ಲಿ ಡೀಪ್ ಆಗಿ ಹೋಗಿ ಅಷ್ಟೇ ನೀವು ಹೇಳಿದ್ರೆ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಾಕು ಅಷ್ಟೇ. ಚೆನ್ನಾಗಿದೆ ಮೇಡಮ್. ನೀವ್ ಹೇಳಿದ್ರು ಅಗ್ದಿ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅದು ಮನಸ್ಸಿಗೆ ನಾಟೋ ಆಗಿರುತ್ತೆ. ನೀವ್ ಹೇಳಿರೋದು ಪ್ರತಿಯೊಂದು ವಿಷಯನು ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ವೆರಿ ಮಚ್. ಡಿಸ್ಟರ್ಬೆನ್ಸಸ್ ಇದೆಯಾ? ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ ನಿಮ್ಗೆಲ್ಲ? ಕೇಳ್ತಾ ಇದೆ. ತುಂಬಾ ಇವತ್ತು ಟ್ರಾಫಿಕ್, ನಾಯಿ ಬೊಗಳೋದೆಲ್ಲ ತುಂಬಾ ಇದೆ ಇವತ್ತು. ಇಲ್ಲ ಕೇಳ್ತಾ ಇದೆ ಮೇಡಮ್, ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಪ್ರಭಾ ಮೇಡಮ್. ಥ್ಯಾಂಕ್ ಯು. ಓಕೆ, ನಂದಿನಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಹೇಳಿ ಮೇಡಮ್.
ಹಾ ಮೇಡಮ್, ನಂದಿನಿ ಅಂತ ಬ್ಯಾಂಗ್ಳೂರಿಂದ. ಹ್ಮ್ ನಾನು ಆಲ್ಮೋಸ್ಟ್ ಒಂದು 5 months ಇಂದ ಧ್ಯಾನ ಮಾಡಕ್ ಟ್ರೈ ಮಾಡ್ತಾನೆ ಇದ್ದೀನಿ ಮೇಡಮ್, ಮೇಡಮ್. ವಿಡಿಯೋ ಆನ್ ಮಾಡಕ್ ಆಗುತ್ತಾ? ನಿಮ್ಮನ್ನ ಯಾವತ್ತು ನಂಗೆ ನೋಡಿದ್ ಜ್ಞಾಪಕ ಇಲ್ಲ. ವಿಡಿಯೋ ಆನ್ ಮಾಡ್ತೀರಾ? ಇಲ್ಲ ಮ್ಯಾಮ್, ನಾನು ಫಸ್ಟ್ ಟೈಮ್ ಇದ್ ಮಾಡ್ತಾ ಇರೋದು, ವಿಡಿಯೋ ಮಾಡ್ತೀನಿ. ಓಕೆ. ಓಕೆ, ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಕೇಳಿಸ್ತಾ ಇದೆ ಹಾ. ಹ್ಮ್ ಟ್ರೈ ಮಾಡ್ತಾನೆ ಇದ್ದೀನಿ, ಬಟ್ ನನಗದು ಥಾಟ್ಸ್ ಬರ್ತಾನೆ ಇರುತ್ತೆ ಮ್ಯಾಮ್. ಎಷ್ಟು ಟ್ರೈ ಮಾಡಿದ್ರು ಕೂಡ ನನ್ನ ಥಾಟ್ಲೆಸ್ ಪೊಸಿಷನ್ಗೆ ಹೋಗಿ ಧ್ಯಾನ ಮಾಡಕ್ ಆಗ್ತಾನೆ ಇಲ್ಲ ನನಗೆ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಮೇಡಮ್? 5 months ಇಂದ ಟ್ರೈ ಮಾಡ್ತಾನೆ ಇದ್ದೀನಿ ಮ್ಯಾಮ್. ಸ್ವಲ್ಪನೂ ಡಿಫ್ರೆನ್ಸ್ ಬಂದಿಲ್ವಾ? ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ. ಯಾವುದೇ ರೀತಿ ನನಗೆ 1 ಸೆಕೆಂಡ್ ಅಲ್ಲ, 1 ನಿಮಿಷನೂ ಕೂಡ ನನಗೆ ಅದು ಥಾಟ್ಲೆಸ್ ಪೊಸಿಷನ್ಗೆ ಹೋಗಿ ನಂಗೆ ಧ್ಯಾನ ಬ್ರೆತ್ ಮಾಡಕ್ ಜೊತೆ ಆಗ್ತಾ ಇರ್ತೀರಾ? ಇಲ್ಲ. ಬ್ರೆತ್ ಜೊತೆ ಇರ್ತೀರಾ? ಹಾ, ಇರ್ತೀನಿ ಮ್ಯಾಮ್. ಅದ್ ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ನೆಕ್ಸ್ಟ್ ಅಲ್ಲಲ್ಲ, ಸೆಕೆಂಡ್ ಕಂಟ್ರೋಲ್ ಅಂತ ಅಲ್ಲ, ಕಂಟ್ರೋಲ್ ಮಾಡೋದಲ್ಲ. ಆಲೋಚನೆ ಬರ್ತಾ ಇರುತ್ತಲ್ವಾ, ಜಸ್ಟ್ ಅದನ್ನ ಬಿಟ್ಬಿಡಿ, ಅದ್ರ ಪಾಡಿಗೆ ಅದ್ ಬರ್ತಾ ಇರ್ಲಿ. ಬ್ರೆತ್ ಜೊತೆ ಇರಿ. ನೀವು ಏನ್ ಬೇಕಾದ್ರೆ ಬೆರಳು ಹಿಂಗ್ ಇಟ್ಕೊಳ್ಳಿ, ಬೇಕಾದ್ರೆ ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಇದು ಅಂತಂದ್ರೆ ಬ್ರೆತ್ ಹಿಂಗ್ ಇಟ್ಕೊಳ್ಳಿ, ತಪ್ಪಿಲ್ಲ. ಹಿಂಗ್ ಕೈ ಜೋಡಿಸ್ಕೊಂಡಿರ್ತಿಲ್ಲ, ಹಿಂಗೆ ಇಟ್ಕೊಳ್ಳಿ ಬೇಕಾರೆ. ಆ ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ, ಒಂದೊಂದು ಬ್ರೆತ್ ನ ಅಬ್ಸರ್ವ್ ಮಾಡ್ತಾ ಇರಿ. ಎಷ್ಟ್ ಚೆನ್ನಾಗಿ ಒಳಗೋಗುವ ಕಂಡ್ರು ಪರವಾಗಿಲ್ಲ ಅಂತ ಬರಲ್ಲ ಹೇಳ್ತೀರಾ? ಮೇಡಮ್. ನೀವು ಬ್ರೆತ್ ಜೊತೆ ಇದ್ದಾಗ ಥಾಟ್ಸ್ ಬರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಮ್ ಮನ್ಸ್ ಅಟ್ ಎ ಟೈಮ್ ಒಂದೇ ಕೆಲಸ ಮಾಡ್ತೀವಿ. ಯಾವಾಗ ಬ್ರೆತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಲ್ಲಿ ಹೋಗಲ್ಲ. ಇನ್ ಕೇಸ್ ಅಲ್ಲಿ ಹೋಯ್ತು ಅಂದ್ರೂ ಮತ್ತೆ ಇಮಿಡಿಯೇಟ್ ಆಗಿ ಬ್ರೆತ್ ಕೊಡಿ. ಆಟದ ತರ ಮಾಡಿ, ಆಟ ಆಡ್ತಾ ಇರ್ಬೇಕಷ್ಟೇ ಇದನ್ನ. ಅಲ್ಲಿ ಬರ್ತಿದ್ಯಾ, ನೀನ್ ಗೆಲ್ತೀಯಾ ನಾನ್ ಗೆಲ್ತೀನ ಅಷ್ಟೇ, ಅದ್ರ ಪಾಡಿಗೆ ಅದ್ ಬಿಡ್ತಾ ಇರಿ. ಮತ್ ಬ್ರೆತ್ ಜೊತೆ ಬನ್ನಿ ನೀವು, ಆವಾಗ ಖಂಡಿತ ಆಗುತ್ತೆ ಮೇಡಮ್. ಬರಲ್ಲ. ನೀವು ಇಲ್ಲ ಇಂಪ್ರೂವ್ ಆಗಿಲ್ಲ ಅಂತ ಅನ್ಕೊಂತೀರಾ, ಆದ್ರೆ ಒಂದು ಥಾಟ್ ಇಂದ ಇನ್ನೊಂದು ಥಾಟಿಗೆ ಆ ಡಿಫ್ರೆನ್ಸ್, ಟೈಮ್ ಡಿಫ್ರೆನ್ಸ್ ಇದೆಯಲ್ಲ, ಟೈಮ್ ಗ್ಯಾಪ್, ಅದ್ ಅಬ್ಸರ್ವ್ ಮಾಡ್ಕೊಳ್ಳಿ. ಮುಂಚೆ ಬರೋದಕ್ಕೂ ಈಗ ಬರೋದಕ್ಕೂ ಆ ಟೈಮ್ ಗ್ಯಾಪ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ, ಅದು ಅಬ್ಸರ್ವ್ ಮಾಡಿ. ಎಲ್ಲಾರು ನನಗೆ ಆ ತರ ಆಯ್ತು, ಎನರ್ಜಿ ಫೀಲ್ ಆಯ್ತು, ಈ ತರ ಎನರ್ಜಿ ಅದ್ ಫೀಲ್ ಆಯ್ತು ಬೇಡವೇ ಅಂತ ಬೇಡ, ಹೇಳ್ತಾನೆ ಇರ್ತಾರೆ. ಅದು ಬೇಡ, ಬಟ್ ನನಗೆ ಯಾವ ತರನು ಫೀಲ್ ಆಗಿಲ್ಲ. ಅದೇ ಅದೆಲ್ಲ ನನಗೆ ಬೇಡ ಮೇಡಮ್. ಎಲ್ಲಿ ಯಾರ್ದು ಮಿಸ್ ಮಾಡ್ತಾ ಕೇಳ್ಬೇಡಿ. ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಎಕ್ಸ್ಪೀರಿಯನ್ಸಸ್ ಅವ್ರದೆಲ್ಲ ಆಗ್ತಾ ಇರುತ್ತಲ್ವಾ, ಅದೆಲ್ಲ ಅವರ ಸ್ಥಿತಿಗೆ ತಕ್ಕಂಗೆ ಅವ್ರಿಗೆ ಆಗ್ತಾ ಇರುತ್ತೆ. ನೀವ್ ಅದನ್ನ ತಲೆ ಕೆಡಿಸ್ಕೊಳ್ಳೇಬೇಡಿ. ನಿಮ್ಮ ಸ್ಥಿತಿ ಏನು, ಅದಕ್ಕೆ ಏನ್ ಬೇಕೋ ಅದ್ ನಿಮಗೆ ಆಗ್ತಾ ಇರುತ್ತೆ ಅಷ್ಟೇನೆ. ಅದು ಈ ಬರುತ್ತೆ ಥಾಟ್ಸ್ ಮೇಡಮ್, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಹ್ಮ್ ಈ ಥಾಟ್ಸ್ ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಷ್ಟೇ ಅಂತ ಮೇಡಮ್, ಏನೂ ಇಲ್ಲ. ಅದಕ್ಕಿರೋದೇ ಒಂದೇನೇನೆ, ಬ್ರೆತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಷ್ಟು ಏನ್ ಗೊತ್ತಾ, ಥಾಟ್ಸ್ ನ ನೀವ್ ಯಾವಾಗ ಆ ಥಾಟ್ಸ್ ನ ಕರ್ದು ಮಣೆ ಹಾಕಿ ಕೂರಿಸ್ತಿರೋ ಅದ್ ಬರ್ತಾನೆ ಇರುತ್ತೆ. ಬಿಟ್ಟು ಬಿಡಿ, ಅದ್ರ ಪಾಡಿಗೆ ಅದನ್ನ ಬಂದ್ಯಾ ಸರಿ ಹೋಗು ಅಂತಂದ್ಬಿಡಿ. ಇನ್ನು ಬರಲ್ಲ ಮತ್ತದು. ಯಾರೊಬ್ರು ಮನೆಗ್ ಬಂದಾಗ ನಾವು ಮರ್ಯಾದೆ ಮಾಡಿದ್ರಷ್ಟೇ ಅವ್ರು ಮತ್ತೆ ಬರ್ತಾರೆ ಮನೆಗೆ. ಯಾವಾಗ ನಾವು ಅವ್ರನ್ನ ಮರ್ಯಾದೆ ಮಾಡಲ್ಲ, ಕೇರ್ ಮಾಡಲ್ಲ ಅಂದ್ರೆ ಅವ್ರ ಮನೆಗೆ ಬರಲ್ಲ ಅಲ್ವಾ. ಅದೇ ತರ ಆ ಥಾಟ್ಸ್ ಅನ್ನ ಅಷ್ಟು ತಲೆ ಕೆಡಿಸ್ಕೊಬೇಡಿ, ಬಿಟ್ಬಿಡಿ, ಅದ್ರ ಪಾಡಿಗೆ ಅದ್ ಬಿಟ್ಬಿಡಿ. ನೀವು ಶ್ವಾಸದ ಕಡೆ ಬನ್ನಿ. ಎಷ್ಟು ಒಂದು ನಾನು ಹಿಂದೆನೂ ಹೇಳಿದ್ದೆ, ಯಾವಾಗ ನೀವು ಧ್ಯಾನ ಮಾಡುವಾಗ್ಲೂ ನಾನು ಫಿಸಿಕಲ್ ಬಾಡಿ ಅನ್ನೋದು ಮರ್ತು ಬಿಡಿ, ನಾನೊಂದು ಆತ್ಮ ಅನ್ಕೊಳ್ಳಿ. ಅವಾಗ ಯಾವುದು ಆಟೋಮೆಟಿಕ್ ಕಡಿಮೆ ಆಗುತ್ತೆ, ನಿಮ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ನೀವು. ನಿಮ್ಮೊಳಗ ಆತ್ಮ ಅಷ್ಟೇ ಕಾಣ್ತಾ ಇರುತ್ತೆ ನಿಮ್ಗೆ. ಆ ಒಂದು ಬ್ರೀತಿಂಗ್ ಒಂದು ಗೊತ್ತಾಗ್ತಾ ಇರುತ್ತೆ ಅಷ್ಟೇನೆ. ಪ್ರಾಕ್ಟೀಸ್ ಮಾಡಿ, ಇನ್ನೂ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ತುಂಬಾ ಹೊತ್ತು ಹಂಗಂಗೆ ಬರ್ತಾ ಇದೆಯಾ, ಬಿಟ್ಬಿಡಿ ಹೋಗ್ಲಿ. ಮತ್ತೆ 10 ನಿಮಿಷ ಆದ್ಮೇಲೆ ಮತ್ತೆ ಕುತ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ಮಿನಿಮಮ್ ಒಬ್ಬ ನಾರ್ಮಲ್ ಮನುಷ್ಯಂಗೆ 40 ನಿಮಿಷವರೆಗೂ ಈ ತರ ಆಟ ಆಡಿಸ್ತಾ ಇರುತ್ತೆ ಮೇಡಮ್. ನೀವ್ ಎಷ್ಟೊತ್ ಮಾಡ್ತೀರಾ ಒಂದ್ಸಲಿ ಕೂತ್ರೆ? ಮ್ಯಾಮ್ ಮಿನಿಮಮ್ 1 hour ಇರ್ತೀನಿ ಮ್ಯಾಮ್. 1 hour ಗಿಂತ ಕಡಿಮೆ ನಾನು ಮಾಡೋದೇ ಇಲ್ಲ. ಆ ಥಾಟ್ಸ್ ಬಂದ್ರೂನು ಕೂಡ ನಾನು 1 hour ಬಿಟ್ಟು ನಾನು ಎದ್ದೊಳೋದೇ ಇಲ್ಲ ಮ್ಯಾಮ್. ನಾನು 1 hour ಮಾಡೇ ಡಿಸ್ಟ್ರಾಕ್ಷನ್ಸ್ ಇದೆ ಅನ್ಸುತ್ತೆ ನಿಮ್ಗೆ, ನಿಮ್ಮ ಫಿಸಿಕಲ್ ಲೈಫ್ ಅಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ಅನ್ಸುತ್ತೆ. ಇರಬಹುದು, ಅದಕ್ಕೂ ಜಾಸ್ತಿ ಬರ್ತಾ ಇರುತ್ತೆ. ನೀವೇ ಅದರಿಂದ ಆಚೆ ಬರ್ಬೇಕು ಮೇಡಮ್. ಇದೆಲ್ಲ ಏನು ಇಲ್ಲ ಅಂತ ಅನ್ಕೊಂಬಿಡಿ. ನಾವೆಷ್ಟು ಒಳಗಡೆ ಅನುಭವಿಸ್ತಿರ್ತೀವೋ ತಲೆಯಲ್ಲಿ ಹಾಕೊಂಡು, ಅಷ್ಟು ಆಲೋಚನೆ ನೀವು ಧ್ಯಾನದಲ್ಲಿ ಕೂತಾಗ ಬರ್ತಾ ಇರುತ್ತೆ. ಸೊ ಪ್ರಶಾಂತವಾಗಿರಿ. ನಾನು ಆರಾಮಾಗಿದ್ದೀನಿ, ನನಗ್ ಸ್ಟ್ರೆಸ್ ಫ್ರೀ ಆಗಿದ್ದೀನಿ, ನನ್ನ ಟೆನ್ಷನ್, ಯಾವಾಗ ನಾವು ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಂಡು ಆಲೋಚನೆ ಅಂತಿರ್ತೀವಿ, ಬರ್ತಾ ಇರುತ್ತೆ ಮೇಡಮ್. ಏನಿಲ್ಲ, ನಾನು ಹ್ಯಾಪಿ ಆಗಿದ್ದೀನಿ ಜೀವನದಲ್ಲಿ ಅನ್ಕೊಂಬಿಡಿ. ಆ ಒನ್ನೆಸ್ ಅಲ್ಲಿ ಇರಿ. ನಾನೊಂದು ಸೋಲ್, ನಾನು ಹ್ಯಾಪಿಯೆಸ್ಟ್ ಸೋಲ್, ಐ ಆಮ್ ದ ಹ್ಯಾಪಿಯೆಸ್ಟ್ ಸೋಲ್ ಅನ್ಕೊಂಬಿಡಿ. ಐ ಆಮ್ ದ ಪೀಸ್ಫುಲ್ ಸೋಲ್, ಐ ಆಮ್ ಹ್ಯಾಪಿಯೆಸ್ಟ್ ಸೋಲ್, ನಾನು ಐ ಆಮ್ ಎ ಸ್ಟ್ರಾಂಗ್ ಸೋಲ್. ಈ ತರದ ಅಫರ್ಮೇಶನ್ ಹಾಕೊಂತೀರಿ, ಏನು ಬರಲ್ಲ. ಟ್ರೈ ಮಾಡಿ, ಇನ್ನೂ ಮಾಡಿ. ಕೆಲವ್ರಿಗೆ ಟೈಮ್ ತಗೊಳುತ್ತೆ, ಹೇಳಕ್ಕಾಗಲ್ಲ. ಕೆಲವ್ರಿಗೆ ಟೈಮ್ ತಗೊಳುತ್ತೆ, ಕೆಲವ್ರಿಗೆ 1-2 ದಿನಕ್ಕೆ ಸರಿ ಹೋಗುತ್ತೆ. ಅದು ನಿಮ್ಮ ಸ್ಥಿತಿ ಅಷ್ಟೇ ಮೇಡಮ್. ನಿಮ್ ಸಾಧನೆ, ನಿಮ್ಮ ಸ್ಥಿತಿ. ಪ್ರಾಕ್ಟೀಸ್ ಮಾಡಿ, ಬಿಡಬೇಡಿ. ಅದಕ್ಕೆ ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಅಂತ ಬಿಡಬೇಡಿ. ಬಂತು ಕೂತ್ಕೊಳ್ಳಿ. ಇಲ್ಲ ಮ್ಯಾಮ್, ಅದಕ್ಕೆ ನಾನು ಬಿಡ್ತಾ ಇಲ್ಲ. 5 months ಇಂದ ಬಿಡ್ತಾ ಇಲ್ಲ. ಅದೇನಾದ್ರೂ ಆಗಿರ್ಲಿ ನಾನು ಮಾಡೇ ಮಾಡ್ತೀನಿ ಅಂತಂದು ಡೈಲಿ ಮಾಡ್ತಾನೆ ಇದ್ದೀನಿ ಮ್ಯಾಮ್ ನಾನು. ಮಾಡಿ ಮೇಡಮ್, ಮಾಡಿ. ಈಗ ತಿಳ್ಕೊಂಡ್ರಲ್ವಾ,
ಈಗ ನೀವು ಬೇರೆ ಬೇರೆ ಕ್ಲಾಸಸ್ ಅಟೆಂಡ್ ಮಾಡ್ತಿರ್ಬೋದು. ಏನಾಗುತ್ತೆ ನಿಮಗೆ ಏನನ್ಸುತ್ತೆ ಅಂದ್ರೆ ಇವ್ರನ್ನು ಕೇಳೋಣ ಅವ್ರನ್ನು ಕೇಳೋಣ ಅಂತ ಮತ್ತೆ ಮತ್ತೆ ಅದು ಎಲ್ಲಾರ ಹತ್ರ ಕೇಳ್ತಾ ಇರ್ತೀವಿ. ಯಾರ್ ಮಾಡೋದು ಹಂಗ ಅದ್ ಅನ್ಸುತ್ತೆ, ಅವ್ರಿಂದ ಏನಾದ್ರು ಸೊಲ್ಯೂಷನ್ ಸಿಗ್ಬೋದೇನೋ, ಇವರಿಂದ ಆದ್ರೆ ಎಷ್ಟು ನಾವು ಈ ವಿಷಯ ಕೇಳ್ತೀವಿ. ಬೇರೆ ಕೇಳಿ, ಸ್ಪಿರಿಚುವಲ್ ಗ್ರೋತಿಗೆ ನೀವು ಬೇರೆ ಡೌಟ್ಸ್ ಯಾರಾದ್ರೂ ಎಷ್ಟು ಜನದ ಹತ್ರ ಕೇಳಿ, ಈ ವಿಷಯ ಮಾತ್ರ ನೀವು ಎಷ್ಟು ಒತ್ತು ಕೊಟ್ಟು ಎಲ್ರು ಕೇಳ್ತಾ ಇರ್ತೀರ ಥಾಟ್ಸ್ ಬರುತ್ತೆ ಅಂತ ಇನ್ನೂ ಜಾಸ್ತಿ ಆಗುತ್ತೆ ಮೇಡಮ್ ಅದು. ಸೊ ಹಂಗಾಗಿ ಥಾಟ್ಸ್ ಬರೋ ವಿಷಯನ್ ಮಾತ್ರ ಯಾರಿಗ್ ಕೇಳಿದ್ರು ಏನ್ ಹೇಳಿದ್ರು ಎಲ್ರೂ ಹೇಳೋದು ಒಂದೇನೆ, ಶ್ವಾಸದ ಕಡೆ ಗಮನ ಕೊಡಿ. ಸೊ ಹಾಗಾಗಿ ನೀವೇ ಅದಕ್ಕೆ ಎನರ್ಜಿ ಕೊಡೋದು ಕಡಿಮೆ ಮಾಡಿ ಅಷ್ಟೇ. ನಾನ್ ಚೆನ್ನಾಗ್ ಮಾಡ್ತಾ ಇದೀನಿ ಧ್ಯಾನ ಅನ್ಕೊಂಡ್ಬಿಡಿ. ಕೂತ್ಕೊಳ್ಳೋ ಮುಂಚೆ ನಿಮ್ ಮನ್ಸಿಗೆ ನಿಮ್ಮ ಬಾಡಿಗೆ ನಾನು ಅದನ್ನ ಹೇಳಿಸ್ತಾನೆ ಇರ್ತೀನಿ ಯಾವಾಗ್ಲೂ, ಮನ್ಸಿಗೂ ಬಾಡಿಗೂ ಕೇಳ್ಕೊಳ್ಳಿ, ನಾನ್ ಧ್ಯಾನ ಮಾಡ್ತಾ ಇದೀನಿ ಇಷ್ಟೊತ್ತು, ನನಗ್ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ಳಿ. ಮನಸ್ಸು ಮೇನ್ ಆಟ ಆಡ್ಸೋದಲ್ವಾ, ಥಾಟ್ಸ್ ಎಲ್ಲ ಮನಸ್ಸು. ಆ ಮನಸ್ಸನ್ನ ಕೇಳ್ಕೊಳ್ಳಿ, ನನಗ್ ಸಪೋರ್ಟ್ ಮಾಡು, ನಾನ್ ಮಾಡ್ತಾ ಇದ್ದೀನಿ, ನಮ್ಮೆಲ್ಲರೂ ಒಳ್ಳೇದಕ್ಕೆ ನಾನ್ ಮಾಡ್ತಾ ಇದ್ದೀನಿ, ನಿನ್ನ ಒಳ್ಳೇದಕ್ಕೆ ಮಾಡ್ತಾ ಇದೀನಿ ನಾನು, ಸೊ ನನಗ್ ಸಪೋರ್ಟ್ ಮಾಡು. ಮಕ್ಳು ಗಲಾಟೆ ಮಾಡ್ತಾ ಇದ್ರೆ ಹೇಳ್ತೀವಲ್ಲ, ಗಲಾಟೆ ಮಾಡ್ಬೇಡ ಅಂತ, ಹಾಗೆ ಮನಸ್ಸಿಗೂ ಹೇಳಿ ಏನಿದ್ರು ನಿಂಗ್ ಧ್ಯಾನದ ನಂತರ ಈಗ ನನ್ನನ್ನ ಸಪೋರ್ಟ್ ಮಾಡು, ನನಗ್ ಸಪೋರ್ಟ್ ಮಾಡು ಧ್ಯಾನಕ್ಕೆ. ಆತರ ಮನಸ್ಸು ಜೊತೆ ಮಾತಾಡ್ಕೊಳ್ಳಿ, ಸಪೋರ್ಟ್ ಮಾಡುತ್ತೆ. ಇನ್ನ ಕೆಮ್ಮು ಶೀತ ಇರೋರು ಅಷ್ಟೇ, ಧ್ಯಾನ ಮಾಡುವಾಗ ಕೆಮ್ಮು ಬರ್ತಾ ಇರುತ್ತೆ ಕೆಲವರಿಗೆ, ಅಷ್ಟು ಕೆಮ್ಮು ಬರ್ತಾ ಇರುತ್ತೆ. ಆವಾಗ್ಲೂ ಅಷ್ಟೇ ಒಂದ್ ಸಲಿ ನಿಮ್ಮ ಬಾಡಿನ ಕೇಳ್ಕೊಳ್ಳಿ, ತಕ್ಷಣ ಸ್ಟಾಪ್ ಆಗುತ್ತೆ ಕೆಮ್ಮು. ಧ್ಯಾನ ಮಾಡುವಾಗ ನನಗ್ ಪ್ಲೀಸ್ ಸಪೋರ್ಟ್ ಮಾಡು, ಕೆಮ್ಮು ಬರೋದ್ ಬೇಡ ಅಂತಂದ್ರೆ ಜಸ್ಟ್ ಸ್ಟಾಪ್ ಆಗಿ ಹೋಗುತ್ತೆ. ಅದು ಅಬ್ಸರ್ವ್ ಮಾಡ್ಕೊಳ್ಳಿ, ಮಾಡಿ ಆ ತರದ್ ನೋಡಿ. ಎಸ್ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಹೇಳಿ. ನಮಸ್ತೆ ಶಾಂತಿ ಮೇಡಮ್. ನಮಸ್ತೆ. ನನ್ಗೂ ಸುಮಾರು 20 ದಿವಸದಿಂದ ಇದು ಬರ್ತಾ ಇತ್ತು. ಇದ್ ಕೇಳಿದೀನಿ, ಕ್ಲಾಸ್ ಅಟೆಂಡ್ ಆಗಿದ್ದೆ. ಬಟ್ ನನ್ಗೆ ಈ ಸರಳತೆ ಯಾವಾಗ ಇಷ್ಟ ಆಗ್ತಾ ಬಂತು, ಬೇಕು ಇನ್ನೊಂದ್ಸಲ ನೆನಪು ಮಾಡ್ಕೋಬೇಕು ಆ ಒಂದೊಂದುನು. ಆಮೇಲೆ ದಿನ ಕೂತಾಗ ನಂಗೆ ಕಲರ್ಗಳು ಕಾಣಿಸ್ತಾ ಇರೋದು. ಮುಂಚೆ ರೆಡ್ ಜಾಸ್ತಿ, ಆಮೇಲೆ ಗ್ರೀನು, ಆಮೇಲೆ ಶಕ್ತಿ ಪಿರಮಿಡ್ ಹೋದಾಗ ಗ್ರೀನು ವೈಲೆಟ್ ಸೇರಿ ಕೈ ಹಿಂಗ್ ಇಟ್ಕೊಂಡಾಗ ಓಪನ್ ಮಾಡಿ ಅಲ್ಲಿ ಚಕ್ರ ಬರೋದು, ಗ್ರೀನು ವೈಲೆಟ್ ಸೇರಿ. ಬಟ್ ಇವಾಗ ಒಂದು ವಾರದಿಂದ ಬರೀ ಲೈಟ್ ಪಿಂಕ್, ಅಂದ್ರೆ ಲ್ಯಾವೆಂಡರ್ ಪಿಂಕ್ ಹೇಳ್ತೇವೆ, ಅದು ಕಣ್ ಮುಚ್ಕೊಂಡ್ರು ಆ ಬ್ಲಾಂಕ್ನೆಸ್ ಬರುತ್ತೆ ಕಲರ್. ಬೇರೆ ಏನು, ಓ ಇವತ್ ಕಲರ್ ತೋರಿಸ್ತಾ ಇದ್ದೀರಾ, ಓಕೆ ಅನ್ಕೊಂಡ್ ಕುತ್ಕೊಳ್ತೀನಿ, ಎಷ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನೀವಿನ್ನೂ ಹೇಳ್ತಾನೆ ಇದ್ದೀರಾ, ನನ್ ಫಸ್ಟೇ ಕಣ್ ಮುಚ್ಕೊಂಡೆ ಇದನ್ನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ, ಕೈ ಕಟ್ಟಿಲ್ಲ ಏನು ಇಲ್ಲ. ಫಸ್ಟ್ ಧ್ಯಾನ ಅವಾಗ ಈಶ್ವರ ಧ್ಯಾನದಲ್ಲಿ ಕೂತಿದ್ದಾರೆ, ಪೂರ್ತಿ ಈಶ್ವರನ್ ದರ್ಶನ ಆಯ್ತು. ಈಶ್ವರನ್ನ ಒಂದ್ ಅರ್ಧ ಅಡಿ ಮೇಲೆ ಗಂಗೆ ಹಿಂಗ್ ಚಿಂಬಿಟ್ಟು ಅವ್ರ ಬಲಭಾಗಕ್ಕೆ ಹಿಂಗ್ ಕೆಳಗ್ ಬೀಳುತ್ತೆ. ಆವಾಗ ಇಷ್ಟು ವರ್ಣಗಳು, ಇಷ್ಟು ಬಣ್ಣ, ರೆಡ್ ಆರೆಂಜ್, ಹಂಗೆ ಒಂದ್ರ ಪಕ್ಕ ಒಂದು ಮೇಲಿನ ಲೇಯರ್ ಲ್ಯಾವೆಂಡರ್ ಬರ್ತಾ ಇದೆ. ಅದು ತುಂಬಾ ಹೊತ್ತು ನಾನು ಖುಷಿ, ನೀವೇನ್ ಹೇಳ್ತಿರೋ ಕೇಳಿಸ್ಕೊಳ್ಳಿಲ್ಲ, ಮ್ಯೂಸಿಕ್ ಹೇಳಿದ್ದು ಕೇಳಿಸ್ಕೊಳ್ಳಿಲ್ಲ, ಅದನ್ನ ನೋಡ್ತಾ ಇದ್ದೆ. ಒಂದು ಹೊಸಾದ್ ಬಂದಿದ್ಯಲ್ಲ, ಆಯ್ತು. ಅದೇ ಮನಸ್ಸಿನ ಜೊತೆ ನಾವು ಬರ್ಬೇಡ ಅಂದ್ರೆ ಮನಸ್ಸಿನ ತತ್ವ ಥಾಟ್ಸ್ ಬರ್ತಾನೆ ಇರುತ್ತೆ. ಇವಾಗ ಕಲ್ತಿರೋದು ಓಕೆ, ಥಾಟ್ಸ್ ಬರ್ತಾ ಇದೆ ಓಕೆ ಅಂದ್ರೆ ಒಂದ್ ಥಾಟ್ಸ್ಗೂ ಇನ್ನೊಂದ್ ಥಾಟ್ಸ್ಗೂ ಗ್ಯಾಪ್ ಇದೆ. ಹಿಂದಿನ ಜನ್ಮದ್ದೆಲ್ಲ ಬರೋದು ಇವತ್ ಬೆಳಗ್ಗೆ ಏನಾಗಿತ್ತು, ನೆನ್ನೆ ರಾತ್ರಿ ಏನಾಗಿತ್ತು ಅಷ್ಟು ಮಾತ್ರ ಬರ್ತಾ ಇರುತ್ತೆ. ಓಕೆ ಅನ್ಕೊಂತೀನಿ. ಆಮೇಲೆ ಹಂಗೆ ಅದ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಮಾಯ ಆಗತ್ತೆ. ಅದು ಫಸ್ಟ್ ಬಂದಿದ್ದು. ಆಮೇಲೆ ಸ್ಥಿರವಾಗಿ ಕುತ್ಕೋ ಅನ್ನಿಸ್ತಾ ಇದೆ. ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಮಾಡಿಸ್ಬಾರ್ದಾ ಶಾಂತಲ ಮೇಡಮ್ ಅಂತ ಅನ್ನಿಸ್ತಿತ್ತು. ಅಂದ್ರೆ ನನ್ಗೆ ಈ ಡೆಂಗ್ಯೂ ಆದಾಗಿಂದ ತುಂಬಾ ಸೀಟ್ ನೋವು ಬರುತ್ತೆ ಮೇಡಮ್, ಕೂತ್ಕೊಳಕ್ ಆಗ್ತದೆ. ತುಂಬಾ ನೋವಾಗೋದು ಮೂಲಾಧಾರದಲ್ಲಿ. ಆಮೇಲೆ ಹೀಟ್ ಜಾಸ್ತಿ ಆಗಿದೆ ಅನ್ನೋದು ಕನ್ಫ್ಯೂಷನ್ ಇತ್ತು. ಇದು ಏನೋ ಆಗ್ತಾ ಇದೆ ನನಗೆ ಅಂತ ಗೊತ್ತಾಗ್ತಿತ್ತು. ಬಟ್ ಅದನ್ನ ಹೇಗೆ ನಾನ್ ಅದನ್ನ ಸರಿ ಮಾಡ್ಕೊಳ್ಬೇಕು ಗೊತ್ತಿರ್ಲಿಲ್ಲ. ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈ ಥೈಸ್ ಇಂದ ಹಿಡಿದು ಎಲ್ಲಾ ನೋವು. ಇವತ್ತು ಫಸ್ಟ್ ಹೇಳುವಾಗ್ಲೇನೆ ಅದು ಆಟೋಮೆಟಿಕ್ ನೋಡಿ, ಇವಾಗ್ಲೂ ಕೂತಿದ್ದೀನಿ, ಪೇನ್ ಇಲ್ಲ. ಆಮೇಲೆ ಎರಡನೇ ಸತಿ ಬಂದಾಗ ಸೊ ಎಲ್ಲಾ ಬರ್ತಾ ಇದೆ, ಬೆಟ್ಟ, ಆಮೇಲೆ ಅಲ್ಲಿ ಮೂನ್ ಕಾಣಿಸ್ತಾ ಇದೆ 2 ಬೆಟ್ಟದ ಮಧ್ಯದಲ್ಲಿ, ಅದು ಚಿತ್ರಣ ಬಂತು. ಆಮೇಲೆ ಚಿಕ್ಕ ಮಕ್ಕಳು ಹೋಗ್ತಾ ಇದ್ದಾರೆ. ಚಿಕ್ಕದು ಅಂದ್ರೆ 3 ವರ್ಷ 5 ವರ್ಷದವ್ರು ನಡ್ಕೊಂಡು ಹೋಗ್ತಿದ್ದಾರೆ. ಅವರ ಡ್ರೆಸ್ ಮೇಲೆ ಓಂ, ರೆಡ್ ಕಲರ್ದು ಓಂ ಕಾಣಿಸ್ತಾ ಇದೆ. ಇದೇನು ಮಕ್ಕಳು ಎಲ್ಲಿಂದ ಬರ್ತಿದಾರೆ ಗೊತ್ತಿಲ್ಲ.
ಪುಟ್ಟ ಪುಟ್ಟ ಮಕ್ಕಳು ಅವ್ರು ನನ್ ನೋಡಿ 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 ಹೋಗ್ತಾ ಇದಾರೆ ಮುಂದಕ್ಕೆ. ಅವ್ರ ಹೋಗ್ಬೇಕು, ತಿರ್ಗೋದು ನನ್ ನೋಡ್ಕೊಂಡು ಹೋಗೋದು. ನಾನು ಅದ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ದೆ. ಓಂ ಓಂ. ಆಮೇಲೆ ಯಾವಾಗ್ಲೂ ನೋಡ್ಕೊಂಡ್ರೆ ನನ್ ಸೀರಿಯಲ್ ಓಂ ಕಾಣಿಸ್ತಾ ಇದೆ. ನಾನು ಪ್ಯಾರೆಟ್ ಗ್ರೀನ್ ಅಲ್ಲಿ ಧ್ಯಾನದೊಳಗಡೆ ಸೀರೆ ಮೇಲೆಲ್ಲ ಓಂ ಓಂ ಬರ್ದಿದೆ, ಗೋಡೆ ಮೇಲೆ ಓಂ, ಎಲ್ಲಾ ಕಡೆನು. ಓ, ಇವತ್ತು ರೆಡ್ ಕಲರ್ ಓಮಯ್ಯನ ನಾ ದರ್ಶನ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಅನ್ಕೊಂಡು. ಮುಂಚೆ ತುಂಬಾ ಭಯ ಇತ್ತು, ಆಮೇಲೆ ಫ್ಯೂಚರ್ದೇ ಭಯ ಜಾಸ್ತಿ ಬರೋದು. ಏನಾಗುತ್ತೋ ಆರೋಗ್ಯ ಏರ್ಪೇರಾದಾಗ ಅದೇ ಇದ್ದಿದ್ದು ಮೇಡಮ್. ಆಮೇಲೆ ನಾನ್ ಆತ್ಮ ಯಾವಾಗೂ ಇರತ್ತೆ ಅನ್ಕೊಂಡಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಯ್ತು. ಪೂರ್ಣಾತ್ಮ ಗೊತ್ತಾದಾಗ ಪೂರ್ಣಾತ್ಮ ನನ್ ಜೊತೆಗಿದ್ದಾನೆ. ಯಾರಿದ್ರೇನು ಇಲ್ದೇ ಇದ್ರೆ ಫಿಸಿಕಲ್ ಅಲ್ಲಿ ಅನ್ಸುತ್ತೆ ಎಲ್ಲಾರೊಟ್ಟಿಗೆ ಬೇಕು ಅಂತ. ಆದ್ರೆ ನಾನ್ ಎಲ್ಲ ಅಟ್ಯಾಚ್ಮೆಂಟ್ ಅಲ್ಲಿ ಇದೀನಿ ನೋಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಧ್ಯಾನ. ಮಗನ್ ಮೇಲೆ ಅಟ್ಯಾಚ್ಮೆಂಟ್, ಗಂಡನ್ ಮೇಲೆ ಅಟ್ಯಾಚ್ಮೆಂಟ್, ಫ್ಯೂಚರ್ ಏನು ಯಾಕೆ ಫ್ಯೂಚರ್ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ನನ್ನೊಟ್ಟಿಗೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ನಾನೇ ಚಿಂತೆ ಮಾಡ್ಬೇಕು ಅಂತ ಇವಾಗ ಆತರ ಒಂದು ಸ್ಥಿರತೆ ಬರ್ತಾ ಇದೆ ಮೇಡಮ್. ಅದಕ್ಕೆ ಇವತ್ತು ಈ ಮೂಲಾಧಾರದ್ದು ತುಂಬಾ ಖುಷಿ ಆಯ್ತು. ಪೇಯ್ನ್ ಎಲ್ಲ ಹೋಯ್ತು. ಕೋಟಿ ಕೋಟಿ ಕೃತಜ್ಞತೆಗಳು. ರೆಡ್ ಓಂ ಈಗ್ಲೂ ಹಂಗೆ ಬರ್ತಾ ಇದೆ. ಹಿಂಗಂದ್ರೆ ರೆಡ್ ಓಂ ಬರ್ತಾ ಇದೆ. ಸ್ಯಾನ್ಸ್ಕ್ರಿಟ್ ಅಲ್ಲಿ ಬರೀತೀವಲ್ಲ, ಕಲರ್ದು ಬರ್ತಾ ಇದೆ. ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಮೇಡಮ್ ಹೇಳ್ದಂಗೆ ಒಬ್ಬೊಬ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಯಾಕೆ ಕೇಳಿಸ್ಕೋಬೇಕು ಅಂದ್ರೆ, ಆ ಬದಲಾವಣೆಗಳಿಗೆ ಅವರಲ್ಲಿ ಏನ್ ಡಿಫ್ರೆನ್ಸ್ ಆಯ್ತು, ಏನೇನ್ ಬಂತು, ಮುಂಚೆ ಹೇಗಿದ್ರು ಈಗ ಹೆಂಗಿದ್ದಾರೆ, ಅದವ್ರು ಹೇಳ್ತಿರುವಾಗ ಇನ್ನೊಬ್ರಿಗೆ ಅದು ಮೋಟಿವೇಶನ್ ಆಗ್ಬೇಕು. ಹಾಗಾಗಿ ಕೇಳಿಸ್ಕೊಳ್ಳಿ, ಹೇಳ್ಬೇಕು, ಇದೆಲ್ಲ ಅನ್ನೋದು ಆ ಒಂದು ಉದ್ದೇಶಕ್ಕೆನೆ. ಧೈರ್ಯ ಬರುತ್ತೆ ಜೀವನದಲ್ಲಿ, ಎಷ್ಟೋ ಧೈರ್ಯ ಬರುತ್ತೆ. ಏನೇನೋ ಅನ್ಕೊಂಡಿರ್ತೀವಿ ನಾವು, ಯಾವ್ದೋ ದುಃಖದಲ್ಲಿ ಮುಳ್ಕೊಂಡಿರ್ತೀವಿ, ನನಗೆ ಎಲ್ಲಾ ಪ್ರಾಬ್ಲಮ್, ನನಗೆ ಯಾಕೆ ಹಿಂಗಾಗುತ್ತೆ, ಈ ತರದೆಲ್ಲ. ಸೊ ಯಾವಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಾರೆ, ಓ ನನ್ನಾಗ ಅವ್ರಿಗೂ ಇದೆ ಅನ್ನೋ ಒಂದು ಧೈರ್ಯ ಹಂಗಾದ್ರೂ ಬರುತ್ತೆ. ಅವ್ರು ಆಚೆ ಬಂದಿರಂದ್ರೆ ನನಗೆ ಯಾಕಾಗಲ್ಲ ಅನ್ನೋದೊಂದು ಬರುತ್ತೆ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳೋದು. ನಮಗ್ ನಾವು ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಬೇರೆ, ಅದಕ್ಕಾಗ ಅದು ಬರೋದೇ ಬೇರೆ. ಸೊ ಹಾಗಾಗಿ ಆದಷ್ಟು ವಿಜುವಲೈಸೇಷನ್ಗಳು ಬೇಡ, ಅದಕ್ಕಾಗ ಅದು ಏನು ಬರುತ್ತೋ ಅದನ್ನೆಲ್ಲ ರಿಸೀವ್ ಮಾಡಿ. ಸೊ ಈಗ ಇಷ್ಟು ಜನಕ್ಕೂ ಇತ್ತು ಆ ಒಂದು ಥಾಟ್ ಹಾಕಿದ್ರಿ, ಬೇಕಿತ್ತು ಇದು ಚಕ್ರಗಳದ್ದು ಅಂತ. ಆಕ್ಚುಲಿ ನಾನ್ 2 weeks ಇಂದ ಅನ್ಕೊಳ್ತಾ ಇದ್ದಿದ್ದು, ಟೈಮ್ ಹೇಗೋ ಆಗಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಇನ್ ಇವತ್ತು ತಡ ಮಾಡೋದೇ ಬೇಡ, ಸ್ಟಾರ್ಟ್ ಮಾಡ್ಬೇಡ ಅಂತಂದ್ಬಿಟ್ಟು ಇವತ್ತು ಶುರು ಮಾಡಿದೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್. ಗೀತಾ ಮೇಡಮ್ ಬೇಗ ಮಾತಾಡ್ಬೇಕು. ಓಕೆ, ಪಾರ್ವತಿ ಮೇಡಮ್ ಮಾತಾಡಿ. ಪಾರ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದು ಚೆನ್ನಾಗಿತ್ತು ಮೇಡಮ್, ವೈಬ್ರೇಷನ್ ಚೆನ್ನಾಗಿತ್ತು ಮೇಡಮ್. ಇವತ್ತು ಫುಲ್ ಎನರ್ಜಿ ಮೇಡಮ್ ನನ್ಗೆ ಧ್ಯಾನ ಕುಂತಾಗ. ಅದೇ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಹಿಂಗ ಓದಾಡ್ತಾ ಇದ್ದೆ ಮೇಡಮ್. ಫುಲ್ ಎನರ್ಜಿ ಇದಾಯ್ತ ಆಮೇಲೆ ಅದು ಗೊತ್ತಾಗ್ಲೇ ಇಲ್ಲ ಮೇಡಮ್. ನಾನ್ ಪೂರ್ತಿ ಶೂನ್ಯ ಸ್ಥಿತಿಗೆ ಹೋಗಿದ್ನು ಗೊತ್ತಾಗ್ಲಿಲ್ಲ. ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂಥರ ನಾಲ್ಗಿ ಕಡ್ಕೊಂಡಂಗ ಆಗ್ಬಿಡ್ತು ಮೇಡಮ್. ಆಗುತ್ತೆ ಮೇಡಮ್ ಎಲ್ಲ. ಮೇಡಮ್ ಅದಕ್ಕೆ ಹುಷಾರಾಗಿರ್ಬೇಕು. ನಾವ್ ಹೇಳ್ತೀವಲ್ಲ, ಅದಕ್ಕೆ ಆ ದವಡೆಯಿಂದ ದವಡೆಗೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಪೂರ್ವಾಗ್ಲೇನೆ ಅನ್ನ ಕಚ್ಚು ಬಿಡ್ತೀವಿ ಇಲ್ದಿರ. ಸೊ ಸ್ವಲ್ಪ ಗ್ಯಾಪ್ ಅಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಅವೇರ್ನೆಸ್ ಅಲ್ಲಿ ಇರ್ಬೇಕಂತ ಹೇಳೋದನ್ನು ಅದಕ್ಕೇನೆ. ಗೊತ್ತಾಗಲ್ಲ ಧ್ಯಾನ ಮಾಡುವಾಗ ಎನರ್ಜೀಸ್ ಪಾಸ್ ಆಗ್ತದೆ. ಅದೇ ತರ ಕುಂದಿರ್ತಿದ್ದೆ ಮೇಡಮ್. ಇವತ್ ಯಾಕೆ ಆತರ ಆಗ್ಬಿಡುತ್ತೆ ನನ್ಗೆ. ಆಗುತ್ತೆ ಮೇಡಮ್ ಎನರ್ಜಿ ಚೆನ್ನಾಗಿತ್ತು ಮೇಡಮ್. ಇವತ್ತು ಫುಲ್ ಎನರ್ಜಿ ಇತ್ತು ಮೇಡಮ್. ಸಾಯಂಕಾಲ ಇವತ್ತೇ ಫಸ್ಟ್ ಟೈಮ್ ಕುಂತಿರೋದು. ಬೆಳಗ್ಗೆ ಕುಂದಿರ್ತಿದ್ದೆ, ಸಾಯಂಕಾಲ ಇವತ್ತು ಫಸ್ಟ್ ಕುಂತೆ. ಎನರ್ಜಿ ಫುಲ್ ಅನಿಸ್ತು. ಆಮೇಲೆಲ್ಲ ಕೆಂಪು ಕಾಣಿಸ್ತು ಮೇಡಮ್ ನನಗೂ. ಮೇಡಮ್ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಾಂತಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಇದು ಕೇಳ್ಬೋದ ನಂಗೆ ಗೊತ್ತಿಲ್ಲ ನನ್ಗೆ. ಈಗ ಲಲಿತಶಾಸ್ತ್ರದಲ್ಲಿ ನಾವು ಮೂಲಾಧಾರ ಕನಿಲೆಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಮಣಿಪುರ ಅಂತ ಇರ್ತೈತ, ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಹೇಳ್ಕೊಳ್ತೀವಲ್ವಾ? ಹೇಳಿ ಮೇಡಮ್. ಹೇಳಿ ಮೇಡಮ್. ಮೇಡಮ್ ಹೇಳಿ. ಮತ್ತೆ ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಶಾಂತಿ ಮೇಡಮ್ ಅಲ್ಲ ಮಾತಾಡ್ತಾ ಇದ್ದಿದ್ದೀಗ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ. ಅದೇ ವಿಡಿಯೋ ಇವಾಗ ಆನ್ ನಾವು ಮಾಡಕ್ಕಾಗುತ್ತಾ ಲಲಿತ ಮೇಡಮ್? ವಿಡಿಯೋ ಆನ್ ಮಾಡಕ್ಕಾಗುತ್ತಾ? ಆಗುತ್ತೆ. ಮಾಡ್ತೀನಿ. ಈಗ ನಾವು ಲಲಿತ ಸಹಸ್ರನಾಮದಲ್ಲಿ ಮೂಲಾಧಾರೈಕ ನಿಲಯ, ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪುರಾಂತ ರುದಿತ, ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಆಜ್ಞಾ ಚಕ್ರ, ಸಹಸ್ರ ಅದೆಲ್ಲ ಬರುತ್ತಲ್ಲ ಮೇಡಮ್. ಇದಕ್ಕೂ ಯಾವ ತರ ಕನೆಕ್ಟ್ ಮಾಡ್ಕೋಬೇಕಾ? ಅದು ಏನಿಲ್ಲ ಮೇಡಮ್, ಯಾವ್ದು ತರ ಏನೂ ಕನೆಕ್ಟ್ ಮಾಡಬೇಡಿ. ನಾನು ಅನ್ನೋದು ಮಂತ್ರಗಳಿಂದಾನು ಎಲ್ಲಾನು ಸಾಧ್ಯ ಇದೆ. ನಾವ್ ಏನೊಂದು ದೇವ್ರದ್ದು ಓದ್ತೀವಿ ಮಾಡ್ತೀವಿ ಅದ್ರಲ್ಲಿ ಎಲ್ಲಾನು ಆ ಶಕ್ತಿ ಇದೆ. ಎಲ್ಲ ಚಕ್ರಾಸು ಆಕ್ಟಿವೇಟ್ ಆಗುತ್ತೆ ಯಾವಾಗ ನಾವ್ ಅದ್ರಲ್ಲಿ ಲೀನವಾಗಿ ಅದ್ರ ಜೊತೆ ಕನೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಓದಿದಾಗ ಖಂಡಿತ ಅವೆಲ್ಲಾನು ಆಕ್ಟಿವೇಶನ್ ಆಗ್ತಾ ಇರುತ್ತೆ. ಆದ್ರೆ ನಾವೇನ್ ಹೇಳ್ಕೊಳ್ತಾ ಇರ್ತೀವಲ್ವಾ, ಅದಕ್ಕೆ ಕೇಳಿದ್ದು. ಏನ್ ಮೇಡಮ್ ಈಗ ಅರ್ಥ ಗೊತ್ತಿದ್ದು ಸುಮ್ನೆ ಹೇಳ್ಕೊಳ್ತಾ ಇರ್ತೀವಲ್ಲ, ಅದನ್ನ ಹೇಳಿದ್ದು. ಅರ್ಥ ಗೊತ್ತಿಲ್ಲದೆ ಹೇಳಿದಾಗ ನಮಗೆ ಅದರಿಂದ ಏನ್ ಎಫೆಕ್ಟ್ ಆಗಿದೆ ನಮ್ಗೆ ಗೊತ್ತಾಗಲ್ಲ. ಸುಮ್ನೆ ಓದ್ತೀವಿ, ಪಾಠಗಳು ಹೆಂಗ್ ಹೋಗ್ತೀವೋ ಹಂಗ್ ಓದ್ತಿರ್ತೀವಿ. ಯಾವಾಗ ನೀವ್ ಅರ್ಥ ಮಾಡ್ಕೊಂಡು ಡೀಪ್ ಆಗಿ ಇನ್ವಾಲ್ವ್ ಆಗಿ ಓದ್ತಿರಲ್ಲ, ಆವಾಗ್ಲೂನು ಅದ್ರಿಂದ ಸಹ ನಮಗೆ ಎಲ್ಲಾನು ಆಗುತ್ತೆ ಮೇಡಮ್. ಏನೇನ್ ಚಕ್ರಾಸ್ ಆಕ್ಟಿವೇಟ್ ಏನ್ ಹೇಳ್ತೀವಿ ಅದೆಲ್ಲ ಮಂತ್ರಗಳಿಂದಲೂ ಖಂಡಿತ ಆಗುತ್ತೆ. ಲಲಿತ ಸಹಸ್ರನಾಮ ಹೇಳ್ಕೊಂಡಾಗ್ಲೂ ಇದು ಆಕ್ಟಿವೇಟ್ ಆಗುತ್ತೆ. ನಾವ್ ಅಷ್ಟು ಅದ್ರೊಳಗಡೆ ಇನ್ವಾಲ್ವ್ ಆಗಿ ಹೇಳ್ಬೇಕು. ನಾನು ಅದನ್ನ ಹೇಳ್ತಿರೋದು. ನೀವು ಓದ್ತೀರಾ, ಇನ್ವಾಲ್ವ್ ಆಗಿ ಡೀಪ್ ಆಗಿ ಇನ್ವಾಲ್ವ್ ಆಗಿ ಓದಿ, ಆವಾಗ ಆಗುತ್ತೆ. ಆದ್ರೆ ಧ್ಯಾನ ಮಾಡುವಾಗ ಅದನ್ನ ಕಂಬೈನ್ ಮಾಡ್ಕೋಬೇಡಿ. ಓದುವಾಗ ಬೇರೆ ಓದಿ, ಧ್ಯಾನ ಮಾಡುವಾಗ ಧ್ಯಾನ ಮಾಡಿ. ಅದ್ ಓದುವಾಗ ಅರ್ಥ ಮಾಡ್ಕೊಂಡು ಓದಿ. ಲಲಿತ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಯಾವ್ದೇ ಒಂದ್ ಸ್ತೋತ್ರ ನೀವು ಹೇಳ್ತೀರಾ ಅಂದ್ರೆ ಅರ್ಥ ಮಾಡ್ಕೊಂಡು ಹೇಳಿದಾಗ ನಿಮ್ಗೆ ಇನ್ನ ಬೇಗ ಅದ್ರದ್ದು ಫಲ ಸಿಗುತ್ತೆ. ವಿಡಿಯೋ ಆನ್ ಮಾಡಿದ್ರ? ನಾನು ನೋಡ್ಲೇ ಇಲ್ಲ ನಿಮ್ಮನ್ನ. ಆನ್ ಆಗಿದ್ಯಾ? ಎಸ್, ಓಕೆ ಮೇಡಮ್, ಈಗ ನೋಡ್ದೆ ನಾನು. ಗೊತ್ತಾಗ್ಲಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯಾವ್ದು ಅಷ್ಟೇ ಮೇಡಮ್, ಓದೋದು ತಪ್ಪಲ್ಲ. ನಾವ್ ಎಷ್ಟ್ರ ಮಟ್ಟಿಗೆ ಹೇಗ್ ಕನೆಕ್ಟ್ ಆಗ್ಬೇಕು ತಿಳ್ಕೊಬೇಕು ಅದನ್ನ ಅಷ್ಟೇ. ಸುಮ್ನೆ ಅರ್ಥ ಗೊತ್ತಿಲ್ಲದೆ ಮಾಡ್ದೆ, ಸುಮ್ಮನೆ ದಿನವಿಡೀ ಓದ್ದೆ ನಾನು, ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ನಮ್ಮೊಳಗೆ ಏನೂ ಚೇಂಜಸ್ ಆಗ್ದಿದ್ರೆ ಪ್ರಯೋಜನ ಇಲ್ಲ. ಅದನ್ನ ಚೇಂಜ್ ಆಗ್ಬೇಕು, ನಾವು ಚೇಂಜ್ ಆಗ್ಬೇಕು. ಅವಾಗ ಓದಿದ್ದಕ್ಕೂ ಒಂದು ಮೀನಿಂಗ್ ಇರುತ್ತೆ ಅದ್ರಲ್ಲಿ. ಜಯಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಯಶ್ರೀ ಮೇಡಮ್ ಗೊತ್ತಿಲ್ಲ. ದೀಪಾ ಪಾಟೀಲ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹೇಳಿ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾ 1 ಇಯರ್ ಇಂದನ ಮಾಡ್ತಾ ಇದ್ದೇನೆ ನಿಮ್ದು ಧ್ಯಾನನ. ಮತ್ತೆ ಅಯ್ಯಪ್ಪ ಪಿಂಡಿ ಸರ್ದು ಬೆಳಗ್ಗೆ 11 to 12 ಮಾಡ್ತಾ ಇದ್ದೀನಿ. ನನಗೆ ನೆಗೆಟಿವ್ ಜಾಸ್ತಿ, ಒಂದೊಂದ್ಸತಿ ಏನು ಇರಲ್ಲ, ಒಂದೊಂದ್ಸತಿ ನೆಗೆಟಿವ್ ಬರ್ತಾವು. ಅದೇ ಸ್ವಲ್ಪ ಧೈರ್ಯ ಅದೆಲ್ಲ ಕಡಿಮೆ ಆಗಿದೆ. ಈಗ ಇವಾಗ ಹೇಳಿದ್ವಲ್ಲ ಮೇಡಮ್, ಅದೆಲ್ಲ ಕ್ಯಾರೆಕ್ಟರ್ಸ್ ನಿಮ್ಮಲ್ಲಿ ಇದೆ ಅಂದ್ರೆ ಮೂಲಾಧಾರ ನೀವು ಸರಿ ಮಾಡ್ಕೋಬೇಕಷ್ಟೇ, ಇನ್ನೇನು ಇಲ್ಲ. ಆಮೇಲೆ ಡೈಲಿ ಮಾಡ್ತೀನಿ ಮೇಡಮ್. ನೈಟ್ ಸ್ವಲ್ಪ ಮಾಡ್ತೀನಿ, ಬೆಳಗ್ಗೆ 1 hour ಮಾಡ್ತೀನಿ. 4 ಜನ ಫ್ರೆಂಡ್ಸ್ ಸೇರ್ ಮಾಡ್ತೀವಿ. ಅಂದ್ರೂ ಅದು ಒಂದೊಂದ್ಸತಿ ಸರಿ ಇರ್ತೇನಿ, ಒಂದೊಂದ್ಸತಿ ಮತ್ತೆ ನೆಗೆಟಿವ್ ಬರುತ್ತೆ. ಅದು ಯಾಕೆ ಹಿಂಗ ಆಗ್ತಾ ಇದೆ ಅಂತ ನನ್ಗೆ ಆತಂಕ ಆಗ್ತಾ ಇದೆ. ಯಾಕೂ ಇಲ್ಲ ಮೇಡಮ್, ನಿಮ್ ಮನಸ್ಸೇ ಅಷ್ಟೇ, ಏನು ಇಲ್ಲ. ನಾನ್ ಯಾಕೆ ಹಿಂಗೆ ಅನ್ಕೊಂಡ್ರೆ ಹಂಗೆ ಇರ್ತೀವಿ, ನಾನ್ ಹಂಗಲ್ಲ ಅನ್ಕೊಳ್ಳಿ ಅಷ್ಟೇ. ನನಗೆ ಯಾಕೆ ಹಿಂಗೆ ಆಗುತ್ತೆ ಅನ್ಕೊಂಡ್ರೆ ಅದು ಹಂಗೆ ಆಗ್ತಾ ಇರುತ್ತೆ ಮೇಡಮ್. ಏನ್ ಆಗ್ತಿಲ್ಲ ಅಂತ ಬಿಟ್ಬಿಡಿ. ಬಂತ ಯಾಕಪ್ಪ ಬಂದೆ ಅಂತ ಕಳಿಸಿ ಅಷ್ಟೇ ವಾಪಸ್ಸು. ಏನ್ ಯಾಕೆ ಅದು ಚಿಂತೆನೆ ಮಾಡ್ಬೇಡಿ. ಇದನ್ ಕೇಳ್ತೀರಲ್ವಾ ನೀವು, ಟಾಪಿಕ್ಗಳು ಹೇಳಿರೋ ಸತ್ಸಂಗಗಳು ಕೇಳ್ತೀರಾ ಅಲ್ವಾ? ಆ ಕೇಳಿದ್ದನ್ನ ಹಿಂಗ್ ಬಿಡಬಾರ್ದು. ಯಾವ್ದೇ ಒಂದ್ ಕೇಳಿದ್ರು ಅದನ್ನ ಗಟ್ಟಿಗೆ ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ. ಆತರ ಭಯ ಅದು ಬಂದಾಗ ನಾವುಗಳು ಹೇಳಿದ್ ಜ್ಞಾಪಿಸ್ಕೋಬೇಕು. ಅವ್ರ ಹಿಂಗ್ ಹೇಳಿದ್ರಲ್ವಾ, ಬಿಟ್ಬಿಡೋಣ ಅದನ್ನ. ಏನಕ್ ಭಯ? ನನ್ನ ಆತ್ಮ ಅಂದಾಗ ಏನಕ್ ಭಯ ಬೇಕು? ಅವ್ರ ಅಷ್ಟ್ ಜನ ಹೇಳಿದಾರೆ ಅಂದ್ರೆ ಮತ್ತ ಅದನ್ನೇ ಯಾಕೆ ಭಯ ಬೀಳ್ಬೇಕು? ಈಗ ಪತ್ರಿಜಿ ಸರ್ ಅಷ್ಟು ಹೇಳಿದಾರೆ ನಮ್ಗೆ, ಅಷ್ಟು ಹೇಳಿ 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 ತರಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ಯಾವಾಗ ಏನ್ ಭಯದ ವಾತಾವರಣ ದುಃಖ ಬಂದಾಗ್ಲೂ ನಾನ್ ಯಾಕೆ ದುಃಖ ಪಡ್ಬೇಕು? ನಾನೊಂದ್ ಸೋಲಾದಾಗ ಏನಕ್ ದುಃಖ ಬೇಕು? ನಂಗೆ ಯಾಕೆ ಭಯ ಬೇಕು? ಅದನ್ನ ಜ್ಞಾಪಿಸ್ಕೊಳ್ಳಿ, ಸುಮ್ನೆ ಹಾಕ್ಬಿಡಿ ಅಷ್ಟೇನೆ. ಆಮೇಲೆ ಒಂದೊಂದ್ಸತಿ ಎಷ್ಟೇ ಇದು ಮಾಡಿದ್ರು ನೆನಪಿಗೆ ಬಂದ್ಬಿಡ್ತಾವ ಮೇಡಮ್. ಅದು ನೆನಪಿರುತ್ತೆ ಅದು. ಅಲ್ಲ, ನೆನಪು ಬರ್ಲಿ ಮೇಡಮ್, ಬರ್ತಾ ಇರುತ್ತೆ. ನೀವು ಬಿಟ್ಟಾಕಿ, ಬರ್ತಾ ಇರುತ್ತೆ, ಬಿಟ್ಬಿಡಿ. ನಾನು ಅದೇ ಹೇಳೋದು. ಅದ್ ಗೆಲ್ಲುತ್ತಾ ನೀವ್ ಗೆಲ್ತೀರಾ? ಚಾಲೆಂಜ್ ಹಾಕೊಳ್ಳಿ, ಬಿಟ್ಬಿಡಿ. ಬರ್ತಾ ಬಾ ಹೋಗಿ. ಮೇಡಮ್ ಅಲ್ಲಿಲ್ವಾ, ಬಂದ್ಯಾ ಬಾ ಅಂತಂತಾರೆ. ನೀವು ಅಷ್ಟೇ, ಬಂದ್ಯಾ ಬಾ ಹೋಗು ಅಷ್ಟೇನೇನೆ. ಯಾಕೆ ಬಂದೆ, ಏನಕ್ ಬಂದೆ, ನನಗೆ ಯಾಕೆ ಬರ್ತಾ ಇದೆ, ಅವು ಬೇಡ. ಅದಕ್ಕೆ ಇಷ್ಟ ಆದಷ್ಟು ಇರುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇ. ಅದ್ರ ಕಡೆ ಗಮನ ಕೊಟ್ಟಾಗ ನಾವು ಬರ್ತಾನೆ ಇರುತ್ತೆ. ಬಿಟ್ಟು ಬಿಡಿ ಅದನ್ನಷ್ಟೇ. ಹೋಗಕ್ಕೆ ಬರ್ತಾ ಇದೆ ಅನ್ಕೊಳ್ಳಿ, ನಿಮಗೆ ಆ ಭಯ ಬರ್ತಾ ಇದೆ, ಆಲೋಚನೆ ಬರ್ತಾ ಇದೆ, ನನ್ನಿಂದ ಬಿಟ್ಟು ಹೋಗಕ್ಕೆ ಇದ್ ಬರ್ತಾ ಇದೆ ಅನ್ಕೊಳ್ಳಿ. ಆವಾಗ ಏನನ್ಸಲ ಹೋಗ್ಬಿಡತ್ತದು. ನೀವು ಆದಷ್ಟು ಬುಕ್ಸ್ ಓದೋಕ್ ಟ್ರೈ ಮಾಡಿ.
ಮೇಡಮ್. ಬುಕ್ಸ್ ಓದ್ತಾ ಇರಿ, ಸತ್ಸಂಗಗಳು ಕೇಳ್ತಾ ಇರಿ, ಅದನ್ನ ಮನನ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳಿ. ಅಥವಾ ನೀವ್ ತಿಳ್ಕೊಂಡಿರೋದನ್ನ ಬೇರೆಯವ್ರಿಗೆ ಹೇಳ್ತಾ ಬನ್ನಿ. ಕೆಲವು ಸಲ ಏನಾಗುತ್ತೆ ಅಂದ್ರೆ ನೀವ್ ಎಷ್ಟು ಗೊತ್ತಿದ್ರು ಗೊತ್ತಾಗಿರೋ ಅದು ನಿಮಗ್ ನೀವು ಅಳವಡಿಸ್ಕೊಳ್ಳೋದ್ ಕಷ್ಟ ಆಗ್ತಾ ಇರುತ್ತೆ. ಯಾವಾಗ ನೀವ್ ಇನ್ನೊಬ್ರಿಗೆ ಹೇಳ್ತಾ ಬರ್ತೀರಲ್ವಾ, ಅವಾಗ ಏನನ್ಸುತ್ತೆ, ಅವ್ರಿಗೆ ನಾನು ಹೇಳ್ತಾ ಇದೀನಿ, ನಾನೇ ಹಿಂಗಿಲ್ಲಿದ್ ಹೆಂಗೆ ಅಂತ ಬರುತ್ತೆ, ನೀವೇ ಚೇಂಜ್ ಆಗ್ತೀರ. ಆಟೋಮೆಟಿಕ್ ನಿಮ್ಮಲ್ಲಿ ಬದಲಾವಣೆ ಬರುತ್ತೆ ಅವಾಗ. ಅದಕ್ಕೆ ಹೇಳೋಕ್ ಶುರು ಮಾಡಿ ಅನ್ನೋದು. ನಿಮ್ಗೆ ಏನ್ ಗೊತ್ತೋ, ಏನ್ ತಿಳ್ಕೊಂಡಿರೋ ಅದು ಹೇಳೋಕ್ ಶುರು ಮಾಡಿ. ಅವಾಗ ನಮ್ಮನ್ನ ನಾವು ಮೋಸ ಮಾಡ್ಕೊಳ್ಳದೆ, ನಾನೇ ಹಿಂಗಿದ್ದು ಏನ್ ನಾನು ಅವ್ರಿಗೆ ಹೇಳೋದು ಅಂತ ಅಂದ್ಬಿಟ್ಟು ಸರಿ ಆಗ್ಬಿಡ್ತೀರಾ ನೀವೇನು. ಇದೆಲ್ಲ ಏನು ಇಲ್ಲ ಅಂತ ನೀವೇ ಸರಿ ಆಗ್ಬಿಡ್ತೀರ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಜಯಶ್ರೀ ಮೇಡಮ್ ಅನ್ಮೇಲೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತದೆ. ನಾನು ನೀವು 2 ವರ್ಷದಿಂದ ಇಲ್ಲೇ ಧ್ಯಾನ ಸ್ಟಾರ್ಟ್ ಮಾಡ್ದಾಗ ನನ್ಗೆ ಯಾರೋ ಈ ಲಿಂಕ್ ಕೊಟ್ಟಿದ್ರು. ಅಲ್ಲಿಂದ ನಾನು ಧ್ಯಾನ ಮಾಡ್ಕೊಂಡ್ ಬಂದೆ ಮೇಡಮ್. ಇದೇ ನೀವ್ ಹೇಳಿದ್ ಫಾಲೋ ಮಾಡ್ಕೊಂಡು ಒಂದೊಂದು ಡೈಲಿ ತಪ್ಪಿಸ್ದೆ. ಬರ್ತಿತ್ತು ಯೋಚನೆ, ಅದೆಲ್ಲ ತಲೆ ಕೆಡ್ಸ್ಕೊಂಡೆ ಮಾಡ್ದೆ. ನನ್ಗೆ ಒಂದೇ ಒಂದ್ ಅನುಭವ ಏನಾಯ್ತು ನಂದು ಅಂದ್ರೆ, ಅನುಭವಕ್ಕಿಂತ ಜಾಸ್ತಿ ನಂದು ಶುಗರ್ ಪೇಷಂಟ್ ನಾನು. 520 ಆಗಿತ್ತು, ಗೊತ್ತೇ ಆಗಿಲ್ಲ. ಆ ಧ್ಯಾನದಿಂದ ನನ್ಗೇನು ಆಗಿಲ್ಲ ಮೇಡಮ್. ಹೋಗಿ ತೋರ್ಸ್ಕೊಂಡ್ರೆ ಡಾಕ್ಟರ್ಗೆ ಆಶ್ಚರ್ಯ, ನಿನ್ಗೇನು ಆಗಿಲ್ವಾ ನಿಜವಾಗ್ಲು? 520 ಆಗಿದ್ಯಲ್ಲ ಶುಗರ್. ಚೆನ್ನಾಗೇ ಇದ್ದೀನಿ, ನಾರ್ಮಲ್ ಆಗಿ ನಮ್ಮ ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆ ಕೆಲಸ ಮಾಡ್ತೀನಿ, ಎಲ್ಲಾ ಮಾಡ್ತಾ ಇದ್ದೀನಿ, ಏನೂ ಆಗಿಲ್ಲ. ಧ್ಯಾನ ಮಾತ್ರ ಬಿಟ್ಟಿರ್ಲಿಲ್ಲ. ಆದ್ರೆ ನನಗ್ ಧ್ಯಾನ ತುಂಬಾ ಏನಪ್ಪಾ ಅಂದ್ರೆ ಇದೊಂದು ಖುಷಿ. ಆಮೇಲೆ ಇದು ಫ್ರೋಸನ್ ಹ್ಯಾಂಡ್ ಆಗಿತ್ತು, ಅದು ಕೂಡ ಧ್ಯಾನದಲ್ಲಿ ಎಷ್ಟೊಂದು 30,000 ಖರ್ಚು ಮಾಡ್ದೆ, ಎಲ್ಲಾ ಮಾಡ್ದೆ, ಸರಿ ಹೋಗ್ಲೇ ಇಲ್ಲ. ಆಶ್ಚರ್ಯ ಅಂದ್ರೆ ಮೇಡಮ್ ಆನ್ ಮಾಡ್ಕೊಳ್ಳಿ, ಎಲ್ರು ನೋಡ್ಲಿ ನಿಮ್ಮನ್ನ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೌದಾ? ಸರಿ ಸರಿ. ಧ್ಯಾನ ಸ್ಟಾರ್ಟ್ ಮಾಡಿದಾಗ ನಾನೇನು ಕೇಳ್ಕೊತಾ ಇರ್ಲಿಲ್ಲ, ನನ್ಗೆ ಅನುಭವ ಆಗ್ಬೇಕು ಏನಿಲ್ಲ, ಸುಮ್ಮನೆ ಧ್ಯಾನ ಮಾಡ್ತಿದ್ನಲ್ಲ. ಈ ಲೆಫ್ಟ್ ಹ್ಯಾಂಡ್ ಕ್ಲೀನ್ ಆಗಿ ಮೇಲೆ ಎತ್ತಕ್ ಬರುತ್ತೆ, ಆಮೇಲೆ ಬರ್ತಾ ಇರ್ಲಿಲ್ಲ. ಫ್ರೋಸನ್ ಹ್ಯಾಂಡ್ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಫಿಸಿಯೋಥೆರಪಿ ಮಾಡಿ ಏನೂ ಆಗ್ಲಿಲ್ಲ. ಎಲ್ಲಿಂದ ಮೇಡಮ್ ಫ್ರೋಸನ್ ಶೋಲ್ಡರ್ ಅಂದ್ರೆ ಫ್ರೋಸನ್ ಹ್ಯಾಂಡ್ ಎಲ್ಲಿಂದ ಆಗ್ತಿತ್ತು? ಇಲ್ಲಿಂದ ಫುಲ್ಲು ತೋಳಿಂದನಾ? ಹೌದು ಮೇಡಮ್. ಫಿಸಿಯೋಥೆರಪಿ ಮಾಡಿಸ್ದೆ, ಹೋಗ್ಲಿಲ್ಲ, ಇನ್ನ ಹೆಚ್ಚಾಯ್ತು ನೋವು. ಆಮೇಲೆ ಇನ್ಯಾರೋ ಹೇಳಿದ್ರು ಅಂತ ಹೋದೆ, ಅಲ್ಲೂ ನೋವು ಹೋಗ್ಲೇ ಇಲ್ಲ. ಆಮೇಲೆ ಬಿಟ್ಟಾಗ್ದೆ, ಇದೆ ನನ್ ಕತೆ ಹೋಗ್ಲಿ ಅನ್ಬಿಟ್ಟು ಧ್ಯಾನ, ನಾರ್ಮಲ್ ಆಗಿ ಧ್ಯಾನ ಬೆಳಿಗ್ಗೆ ಸಾಯಂಕಾಲ ಏನ್ ಸಿಗತ್ತೋ. ಆಮೇಲೆ ಹುಣ್ಣಿಮೆ ಧ್ಯಾನ ಅಮಾವಾಸ್ಯೆ ದಿನ ನೀವು ಆಗ್ತಿರಲ್ಲ ಗೊತ್ತಲ್ಲ, ಅದ್ ಕೂತ್ಕೊಂಡ್ ಮಾಡ್ದೆ ನೋಡಿ. ಹೆಂಗ್ ಚಪಾತಿ ಮಾಡ್ತೀನಿ ಇವಾಗ, ಎತ್ತುತ್ತೀನಿ, ನನ್ಗೆ ಆಶ್ಚರ್ಯ ಹೆಂಗೋಯ್ತು ಅಂತ. ಆಶ್ಚರ್ಯ ಆಯ್ತು ನನ್ಗೆ ಹೆಂಗೋಯ್ತು ಅಂತ. ನಾನು ಇದನ್ನ ಬಿಡೋದೆಲ್ಲ. ಏನಂದ್ರೆ ಆಸೆ ನಿಂಪಿರೋದ್ ಮೈಸೂರಿಗೆ ಬರ್ಬೇಕು ಅಂತ. ನಾನು ಒಬ್ಬೊಬ್ಳೇ ಇದೀನಿ ಅನ್ಬಿಟ್ಟು ಬರಕ್ ಆಗ್ತಿಲ್ಲ. ಯಾವ ಊರಲ್ಲಿರೋದು ನೀವು? ನಾವು ಬೆಂಗಳೂರು ಜಯನಗರಲ್ಲಿ. ಅದಕ್ಕೆ ಬರಕ್ ಆಗ್ತಿಲ್ಲ. ನಿಮ್ಗಾದ್ರೆ ಎಲ್ಲಾ ನೋಡ್ತೀನಿ, ಎಲ್ಲಾ ಫಾಲೋ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ. ನಾನ್ ಇಷ್ಟೇ ಹೇಳೋದು, ಏನಪ್ಪಾ ಅಂದ್ರೆ ನನ್ಗೆ ಅನುಭವ ಆಗತ್ತೋ ಬಿಡತ್ತೋ, ಧ್ಯಾನ ಮಾತ್ರ ತಪ್ಪಿಸ್ದೆ ಮಾಡ್ತೀನಿ. ಯೋಚನೆಗಳಿಂದ ಹೊಟ್ಟೋಗ್ಬಿಟ್ಟಿದೀನಿ ಈಗ, ಯೋಚನೆ ಬರಲ್ಲ. ಬೆಳಗ್ಗೆ 4:15 ನಿಮ್ದು ಭಗವದ್ಗೀತೆ ತುಂಬಾ ಚೆನ್ನಾಗಿದೆ, ಕೇಳ್ಬಿಟ್ಟು ಧ್ಯಾನ 1 hour ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಏನಾರ ಅನುಭವ ಕೇಳ್ಬಿಟ್ಟು ಅಡ್ಗೆ ಮನೆ ಕೆಲ್ಸ ಕೊಟ್ಟೋಗ್ತೀನಿ. ಹಿಂಗೆ ಎಷ್ಟೊಂದು ಕಾಯಿಲೆ ಹೊಟ್ಟೋಗಿದೆ ಮೇಡಮ್. ನಿಮ್ಗೆ ಖುಷಿ. ಹೊಟ್ಟೆ ಏನ್ ಗೊತ್ತಾ, ಕೊಲೊನೋಸ್ಕೋಪಿ ಕೂಡ ಮಾಡಿಸ್ದೆ ನಾನು ಹೊಟ್ಟೆಗೆ, ಇದಕ್ಕೆ. ಅದ್ರಲ್ಲಿ ಔಷಧಿ ಎಲ್ಲಾ ತಗೊಂಡೆ, ನಿಮ್ಗೆ ಶುಗರ್ ಮಾತ್ರನೇ ಆಗಲ್ಲ ಅಂತಂದ್ರು, ಅದು ಹೊಟ್ಟೋಯ್ತು. ಏಜ್ ಎಷ್ಟು ಮೇಡಮ್? ಏಜ್ ಇವಾಗ ನನ್ಗೆ 59 years. ನೋಡಿ ಮಾಸ್ಟರ್ಸ್, ಎಷ್ಟು ಜನಕ್ಕೆ ಈ ತರದ ಪ್ರಾಬ್ಲಮ್ಸ್ ಇರುತ್ತೆ. ಹೆದ್ರುಕೊಂಡು ಅರ್ಥದಲ್ಲಿ ಬಿಟ್ಟು ಬಿಡ್ತೀವಿ, ಧೈರ್ಯನೇ ಇಲ್ಲದಕ್ಕೆ. ಮೇನ್ ಏನ್ ಗೊತ್ತಾ, ಅನುಮಾನಂ ಪೆದರೋಗಂ ಅಂತ ಹೇಳ್ತಾರೆ. ಅನುಮಾನ ಇದ್ದಾಗ ಎಲ್ಲಾ ಕಾಯಿಲೆಗಳು ಇನ್ನ ನಮಗ್ ಬರುತ್ತೆ. ಅದೇ ಫಸ್ಟ್ ನಿಮ್ಗೆ 500 ಇದೆ ಅಂತ ಶುಗರ್ ಗೊತ್ತಾಗ್ಬಿಟ್ಟಿದ್ರೆ ಅನುಮಾನದಿಂದ ಏನೇನೆಲ್ಲಾ ಆಗ್ಬಿಡ್ತಾ ಇತ್ತು. ಅದು ಗೊತ್ತೇ ಇಲ್ಲ ಅಂತ ಕೇರ್ಲೆಸ್ ಆಗಿ ಬಿಟ್ಬಿಟ್ಟಾಗ ಏನೂ ಮಾಡಲ್ಲ ನಮಗೆ. ಅರ್ಧ ನಮ್ ಮನಸ್ಸೇ ನಮ್ಮನ್ನ ಹಾಳು ಮಾಡೋದಷ್ಟೇ, ಏನಿಲ್ಲ. ಅದೇ ಹೇಳ್ತಾರಲ್ಲ ಕೆಲವರು ಆಯುರ್ವೇದ ಡಾಕ್ಟರ್ಸ್, ನೀವು ತಲೆನೇ ಕೆಡಿಸ್ಕೋಬೇಡಿ. ಒಬ್ಬೊಬ್ರು BP ಒಂದೊಂದ್ ತರ ಇರುತ್ತೆ. BP ಅಂತಾರೆ, ಅದಂತಾರೆ. ಗಾಂಧೀಜಿದು BP 210 ಇರ್ತಿತ್ತಂತೆ ಯಾವಾಗ್ಲೂ. ಏನಾಯ್ತು, ಎಷ್ಟು ವರ್ಷ ಬದುಕಿದ್ರು ಅವರು? ಸೊ ಅದು ಒಬ್ಬೊಬ್ರು ಬಾಡಿ ನೇಚರ್ ಅದ್ ಆತರ ಇರುತ್ತೆ. ತಲೆ ಕೆಡಿಸ್ಕೋಬಾರ್ದು. ನಾವು ತಲೆ ಕೆಡಿಸ್ಕೊಂಡ್ರೇನೆ ಹಾಳಾಗುತ್ತೆ ಇನ್ನ ದೇಹ ಅಂತ. ಹೌದೌದು ಮೇಡಮ್. ಅದೇ ತಲೆನೂ ಕೆಡ್ಸ್ಕೋಬಾರ್ದು, ನಮ್ಗೆ ಏನ ಅನುಭವ ಆಗಲ್ಲ ಅಂತಾನು ಅನ್ಕೋಬಾರ್ದು ಅಂತ ನಾನ್ ಅನ್ಕೊಂಡಿದ್ದೀನಿ. ಹೌದೌದು, ಯಾವ ಸ್ಥಿತಿಗೆ ಏನ್ ಬೇಕೋ ಅದ್ ಬರ್ತಾ ಇರುತ್ತೆ. ನಾನಂತೂ ಇದೇ ಲಾಸ್ಟ್ ಅನ್ಕೊಂಡ್ಬಿಟ್ಟು ಧ್ಯಾನನೇ ಲಾಸ್ಟ್.
ಎಲ್ಲ ತುಂಬಾ ಚೆನ್ನಾಗಿರತ್ತೆ ನಿಮ್ದು. ಎಲ್ಲಾನು ಕೇಳ್ಕೋತಾನೆ ಬಂದಿದ್ದೀನಿ. ಫಾಲೋ ಒಂದೊಂದ್ಸತಿ ಮಿಸ್ ಆದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಮಾತಾಡಿದ್ದು ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಅದೇ ಬದಲಾವಣೆಗಳನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕಷ್ಟೇ. ಆಲೋಚನೆಯಿಂದ ಆಲೋಚನೆ ಎಷ್ಟು ಗ್ಯಾಪ್ ಬರ್ತಾ ಇದೆ, ಜೊತೆಗೆ ಫಿಸಿಕಲ್ ಆಗಿ ನಮ್ಗೆ ಎಷ್ಟು ಕಾಯಿಲೆಗಳು, ಎಷ್ಟು ತರ ಇರ್ತೀವಿ, ಮೆಂಟಲಿ ಯಾವ ತರ ಇರ್ತೀವಿ, ಆ ಅನುಭವಗಳೇ ಸಾಕು, ಆ ಚೇಂಜಸ್ ಸಾಕು. ಅದನ್ನ ನೋಡ್ಕೊಳ್ಳಿ. ಎಲ್ರಿಗೂ ಆತರ ಎಲ್ಲಾ ಕಾಣಿಸ್ಬೇಕು, ಏನೋ ಥರ್ಡ್ ಐ ಓಪನ್ ಆಗ್ಬೇಕು, ಇನ್ನೇನೋ ಆಗ್ಬೇಕು, ಆ ಆಸೆಗಳೇ ಇಟ್ಕೊಳ್ಳೋದೇ ಬೇಡ. ಅದೇ ಆಗ್ತಿರುತ್ತೆ. ಒಂದ್ಸಲಿ ಕ್ಲೆನ್ಸ್ ಆದ್ಮೇಲೆ ನಮ್ಮ ಮನಸ್ಸು, ದೇಹ ಎಲ್ಲ ಕ್ಲೆನ್ಸ್ ಆದ್ಮೇಲೆ ತನ್ ಪಾಡಿಗೆ ತಾನು ಆಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಯಾವ್ದು ಬೇಡ. ಈಗ ಭಗವದ್ಗೀತೆ ಬೆಳಗ್ಗೆ ಕೇಳ್ತಿರೋರಿಗೆ ಗೊತ್ತಿರುತ್ತೆ, ಅದ್ರಲ್ಲಿ ದಿನೇ ಒಂದೊಂದು ಶ್ಲೋಕದಲ್ಲೂ ಹೇಳ್ತಾ ಇದ್ದಾರೆ, ನಾವ್ ಮಾಡೋ ಕರ್ಮ ಇಂಪಾರ್ಟೆಂಟ್, ಆ ಕರ್ಮದ ಫಲಗಳನ್ನ ಈಗ್ಲೇ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದಕ್ಕೆ ಕೇಳ್ಬೇಕು. ಆ ಕೇಳಿದ್ದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ಆವಾಗ ಹೆಂಗ್ ನಡ್ಕೋಬೇಕು ನಮಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಒಂದೇನು ಇದು ಕಡ್ತಾಲ್ಗೆಲ್ಲ ಹೋಗೋದೇನ ಇದ್ಯಾ? ಇದ್ರೆ ನಮ್ಗೂ ಒಂದ್ ಸ್ವಲ್ಪ ಹೇಳಿ, ಬರ್ತೀವಿ. ಆಯ್ತು ಮೇಡಮ್. ಯಾವಾಗಾದ್ರೂ ಹೋಗೋದಿದ್ರೆ ನೀವೆಲ್ಲಾ ಹೋಗ್ತಿರ್ತೀರಲ್ವಾ? ನಾನದೇ ಒಂದೇ ಸಲಿ ಮೇಡಮ್ ಕಡ್ತಾಲ್ಗೆ ಹೋಗಿದ್ದು, ಮತ್ತೆ ಹೋಗೋ ಅನುಕೂಲ ಆಗಿಲ್ಲ ನಂಗೂನು. ಯಾಕಂದ್ರೆ ನಮ್ಮಲ್ಲೂ ಓಲ್ಡ್ ಅತ್ತೆ ಮಾವ ಇಬ್ರುನು ದೊಡ್ಡವೇ, ಹಂಗಾಗಿ ಸ್ವಲ್ಪ ಮನೆ ಪರಿಸ್ಥಿತಿಯಿಂದ ನಂಗೂ ಆಗ್ತಾ ಇಲ್ಲ. ಒಂದ್ಸಲಿ ಹೋಗ್ ಬಂದೆ, ಅದು ಪತ್ರಿಜಿಯವ್ರು ಇರುವಾಗ ಹೋಗ್ ಬಂದಲ್ಲ, ಅದೇ ದೊಡ್ಡ ಇದು ನನಗೆ. ಅವ್ರು ಇರುವಾಗ ಹೋಗ್ ಬಂದ್ಬಿಟ್ಟಿದ್ದಷ್ಟೇ. ನೋಡೋಣ ಮೇಡಮ್ ಆದಾಗ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಅಮೃತ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಅದು ಅನ್ಮ್ಯೂಟ್ ಆಯ್ತಾ? ನೀವು ಮಾತಾಡ್ಬೇಕಾ ಅಮೃತ ಮೇಡಮ್? ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಮ್ಯಾಮ್, ನನ್ನ ಹೆಸರು ಅರುಣ್ ಜ್ಯೋತಿ ಅಂತ. ಇದು ನನ್ನ ಮಗಳ ಹೆಸರು ಇರೋದು ಅಮೃತ ಅಂತಾನೆ ಬರುತ್ತೆ. ನನ್ನ ಹೆಸರು ಅರುಣ್ ಜ್ಯೋತಿ ಅಂತ. ಏನು ಆತ್ಮಜ್ಯೋತಿ? ಖುಷಿ ಆಯ್ತು ಮೇಡಮ್. ಅರುಣ್ ಜ್ಯೋತಿ ಅಂತ. ಅರುಣ್ ಜ್ಯೋತಿ. ಫಸ್ಟ್ ಟೈಮ್ ಮಾತಾಡ್ತಿರೋರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ನಮಗೂ ಸ್ವಲ್ಪ ಪರಿಚಯ ಆಗುತ್ತೆ. ಮುಖ ನೋಡಿದ್ರೆ ಸ್ವಲ್ಪ ನಮಗೇನೋ ಒಂದು ಆ ಕನೆಕ್ಟಿವಿಟಿ ಇರುತ್ತೆ. ಸ್ವಲ್ಪ ನೋಡಿರೋರಾದ್ರೆ ಆಲ್ರೆಡಿ ನನಗೆ ಗೊತ್ತಿರುತ್ತೆ, ಪರವಾಗಿಲ್ಲ. ಹೊಸದಾಗಿ ಮಾತಾಡ್ತಿರೋರು. ಓಕೆ, ಹೇಳಿ ಮೇಡಮ್. ನಾನು ಈ ಕ್ಲಾಸ್ ನ ಇವಾಗ 3 days ಇಂದ ನಾನು ಅಟೆಂಡ್ ಮಾಡ್ತಿರೋದು ಮೇಡಮ್. ಮಾರ್ನಿಂಗು ಅಟೆಂಡ್ ಮಾಡ್ತೀನಿ. ಯಾರೋ ನನ್ನ ಫ್ರೆಂಡಿಗೆ ಕಳ್ಸಿತ್ತು ನಿಮ್ಮ ವಿಡಿಯೋನ. 3 days ಇಂದ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ ಮ್ಯಾಮ್. ಬಿಡದಿರ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೂ ಮಾಡ್ತೀನಿ ನಾನು. ಬೆಳಿಗ್ಗೆ ನಾನು ಮಾಡಕ್ಕಾಗ, ನನ್ನ ಮಗಳು ಹೋಗ್ಬೇಕು 6:30 ಕಾಲೇಜ್ಗೆ ಹೋಗ್ತಾಳೆ ಅಂದ್ಬಿಟ್ಟು ಮಾಡಕ. ಆಮೇಲೆ ವಿಡಿಯೋ ಬರುತ್ತಲ್ಲ, ಆಮೇಲೆ 7:30 ಎಷ್ಟು ಸಾಗುತ್ತೋ ಅಷ್ಟು ಮಾಡಿ ನಾನು ಇದು ಮಾಡ್ತೀನಿ ಮ್ಯಾಮ್. ಇವಾಗ ನನ್ಗೆ ಬಂದಿತ್ತು, ಖುಷಿ ಆಗಿತ್ತು ಮ್ಯಾಮ್. 7 chapters ಹೇಳ್ತಾ ಅದು ಖುಷಿ ಆಯ್ತು. ಅದಕ್ಕೆ ನಾನು ನೋಡ್ತು ಮಾಡೋಣ ಅಂತ ನಾನು ತುಂಬಾ ಖುಷಿ ಆಗಿದೆ ಮ್ಯಾಮ್. ನನಗೆ ಬೆಳಿಗ್ಗೆ ಬಂದಿತ್ತು ಏನಂದ್ರೆ ಮ್ಯಾಮ್, ಬೆಳಿಗ್ಗೆ ಮಾರ್ನಿಂಗ್ ಮಾಡಿದಾಗ ಫುಲ್ ಹಸಿರಾಗಿ ಗಿಡ ಮರಗಳು ಎಲ್ಲಾ ಬಂತು ಮ್ಯಾಮ್. ನನಗೆ ಅದು ಪಿರಮಿಡ್ ಇದೆಯಲ್ಲ ಮ್ಯಾಮ್ ಸರ್ದು, ಆ ಪಕ್ಕದಲ್ಲಿ ಹಸಿರು ಗಿಡಗಳೆಲ್ಲ ವಿಡಿಯೋ ನೋಡಿದಾಗ ಅದೇ ಫುಲ್ ನನ್ಗೆ ಬಂದಿತ್ತು ಮ್ಯಾಮ್. ತುಂಬಾ ಖುಷಿ ಆಗಿದೆ ಮ್ಯಾಮ್, ಹ್ಯಾಪಿ ಆಗಿದ್ದೀನಿ. ಮಾಡ್ಬೇಕು ಅದೇ ನನ್ಗೇನು ಆತರ ಇದೇನಿಲ್ಲ ಮ್ಯಾಮ್. ಅದೇ ನನ್ ಫೈಲ್ಸ್ ಇದೆ ಮ್ಯಾಮ್. ನನಗೆ ಓಕೆ, ಆ ಫೈಲ್ಸ್ ಹೋಗುತ್ತೆ ಅನ್ನೋ ಒಂದು ಗ್ಯಾರಂಟಿ. ಅಸ್ಮಾರಿ ಇವಾಗ 12 ವರ್ಷದಿಂದ ಇದೆ ಮ್ಯಾಮ್ ನನಗೆ. ಆದ್ರೂ ನೋವಿರ್ತೈತೆ. ಓಕೆ, ಹಿಂಗ್ ಕುಂತ್ಕೊಂಡೋಕ್ಕೂ ಸ್ವಲ್ಪ ನನ್ ಕಷ್ಟನೇ. ಓಕೆ ಮ್ಯಾಮ್, ಖುಷಿಯಿಂದ ಮಾಡ್ತೀನಿ ಮ್ಯಾಮ್ ಎಲ್ಲಾನು. ನನ್ಗೆ ಅದೇ ಖುಷಿ. ನೀವ್ ಸಿಕ್ಕಿರೋದ್ ನನ್ಗೆ ವಿಡಿಯೋ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಅದೇ ಹೇಳಕ್ಕ ತುಂಬಾ ಖುಷಿಯಲ್ಲಿ ಇದೀನಿ. ಮಾಡ್ತೀನಿ ಮ್ಯಾಮ್. ಕಂಟಿನ್ಯೂ ಮಾಡಿ. ಈ ಹುಮ್ಮಸ್ಸು ನಿಮಗೆ 41 days ಇರ್ಲೇಬೇಕು. 41 days ಮಾಡ್ಲೇಬೇಕು. ಮಾಡಿ ಅವಾಗ ಈ 41 days ಅಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ ಮೇಡಮ್. ನಾನು ಇನ್ನೊಂದು ಕೇಳ್ಬೇಕಂತ, ನಾನು ಇವಾಗ 3 days ಇಂದ ಮಾಡ್ತಾ ಇದೀನಲ್ಲ ಮ್ಯಾಮ್, ನೀವು August 1st ಇಂದಾನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಈ 41 days ಮಂಡಲ. ಅದು ನಮ್ಗೆ ವರ್ಕೌಟ್ ಆಗುತ್ತೆ ಇಲ್ಲ? ಮೇಡಮ್ ಆಗುತ್ತೆ. ನಿಮ್ ಡೇಟ್ ನೀವು ಬರ್ಕೊಳ್ಳಿ. ಈಗ 3 days ಬಿಫೋರ್ ಸ್ಟಾರ್ಟ್ ಮಾಡಿದ್ರೆ ಆ ಡೇಟ್ ಬರ್ಕೊಳ್ಳಿ. ಅಲ್ಲಿಂದ 41 days ಮಾಡಿ. ಈಗ ನಂದು ಮುಗ್ದೋಗ್ಬಿಡುತ್ತೆ 41 day, ಅದ್ ನಿಮಗೆ ಸಿಗಲ್ಲ ಅಂದ್ರೆ ಫಸ್ಟ್ ಇಂದ ಹಾಕೊಂಡ್ ಮಾಡಿ. ನೀವ್ ಯಾವ ಡೇಟ್ ಇಂದ ಕೇಳಿಲ್ವೋ ಆ ಡೇಟ್ ತಕೊಂಡ್ ಮಾಡ್ಕೊಳ್ಳಿ. ಅಲ್ಲಿ ಅದನ್ನೇ ಹೇಳಿದ್ ನಾನು. ನೀವು ಜೈಹೋ ಮೆಡಿಟೇಷನ್ ಚಾನಲ್ಗೆ ಹೋದ್ರೆ ಪ್ಲೇ ಲಿಸ್ಟಿಗೆ ಹೋಗಿ, ಅದ್ರದ್ದೇ ಭಗವದ್ಗೀತೆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. 41 ವಿಡಿಯೋಸ್ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ಸೊ ಯಾವ ದಿನದಿಂದ ನೀವು ಮಾಡಿದಿರೋ ಅದ್ ಮುಗಿಸ್ಕೊಂಡು ಮತ್ತೆ ಫಸ್ಟ್ ಇಂದ ಹಾಕೊಂಡ್ ಬನ್ನಿ. ಅಲ್ಲಿ 41 days ಮಾಡೋದು ಇಂಪಾರ್ಟೆಂಟ್. ನಿಮ್ಗೆ ಬಿಡದೆ ಮಾಡೋದು ಇಂಪಾರ್ಟೆಂಟ್ 41 days. ಈಗ ಮಾಡಿ. ಯಾವ್ದೇ ತರ ಧ್ಯಾನನು ಅಂದ್ರೆ ಆ ಭಗವದ್ಗೀತೆ ಹಾಕೊಂಡ್ ಮಾಡ್ಬೇಕಂತಿಲ್ಲ. ನೀವು ಜಸ್ಟ್ 41 days ಏನ್ ಮ್ಯೂಸಿಕ್ ಹಾಕೊಂಡು ಮುಗಿಸ್ಕೋಬಹುದು, ಅಥವಾ ಮ್ಯೂಸಿಕ್ ಇಲ್ದೇನು ಮಾಡ್ಬೋದು. ಆ ಭಗವದ್ಗೀತೆ ಅಂತರಾರ್ಥಗಳು ತಿಳ್ಕೋಬೇಕು ಅಂದಾಗ ಅದನ್ನ ಹಾಕೊಂಡು ಕಂಟಿನ್ಯೂ ಮಾಡಿ ಅಷ್ಟೇ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಮ್ಗೆ ಡಿಸ್ಕನೆಕ್ಟ್ ಆಗ್ಬಾರ್ದು. 41 days ಕಂಟಿನ್ಯೂಟಿ ಇರ್ಬೇಕಷ್ಟೇ. ಖಂಡಿತ ಅನುಮಾನ ಬೇಡ. ಪಕ್ಕಕ್ಕೆ ಇಟ್ಬಿಡಿ. ಆಗಿದೆ ಅನ್ಕೊಳ್ಳಿ, ಕಡಿಮೆ ಆಗಿದೆ ಅಷ್ಟೇ.
ಯಾರೇ ಆಗ್ಲಿ, Thank you. ಯಾವುದೇ ಒಂದು ಕಾಯಿಲೆ ಅನುಮಾನದಿಂದ ಕೇಳೋದ್ ಬೇಡ. ಆಲ್ರೆಡಿ ಆಗ್ತಾ ಇದೆ ಅಂತಾನೆ ಅನ್ಕೊಳ್ಳಿ. ನನ್ ಪೈಲ್ಸ್ ಕಡಿಮೆ ಆಗ್ತಾ ಇದೆ, ಇವತ್ತೇ ಶುರು ಆಗಿದೆ, ಪ್ರೋಸೆಸ್ ಶುರು ಆಗಿದೆ. ಇಲ್ಲೇ ಇದಾರೆ ಪದ್ಮ ಮೇಡಮ್ ಅಂತ ಯಾವಾಗ್ಲೂ ಮಾತಾಡ್ತಿರ್ತಾರೆ. ಅವ್ರಿಗೆ ಆದಷ್ಟು ಪೈಲ್ಸ್ ಯಾರು ನೋಡಿರ್ತಿರೋ ಇಲ್ಲ ಗೊತ್ತಿಲ್ಲ, ಹಂಗಿದ್ದನ್ನ ಅವ್ರು ಕ್ಯೂರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹುಣ್ಣಿಮೆ ಧ್ಯಾನ ಮಾಡ್ಬಿಟ್ಟು. ಆ ಹುಣ್ಣಿಮೆ ದಿನಗಳಲ್ಲಿ, ಅಮಾವಾಸ್ಯ ದಿನಗಳಲ್ಲಿ ಜಾಸ್ತಿ ಧ್ಯಾನ ಮಾಡಿ, ಹುಣ್ಣಿಮೆಲಿ ಜಾಸ್ತಿ ಧ್ಯಾನ ಮಾಡಿ. ನೀವೆಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಬೇಗ ಅದು ಕ್ಯೂರ್ ಆಗುತ್ತೆ. ಮೇನ್ ಅದು ಅಫರ್ಮೇಶನ್ಸ್ ಕಡಿಮೆ ಆಗ್ತಾ ಇದೆ, ನಂಗೆ ಆ ನಂಬಿಕೆ ಇರ್ಲಿ ಅಷ್ಟೇ. Okay. Thank you. ಓಕೆ, ಥ್ಯಾಂಕ್ ಯು. ಎಸ್, ಮಮತಾ ಮೇಡಮ್ ಮಾತಾಡಿ. ಮಮತಾ ಮೇಡಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನೋಡಿ, ಶೋಭಾ ಅನ್ನೋರೇನೋ ನಂಗೂ ಕ್ಲಿಯರ್ ಆಗಿದೆ ಅಂತ ಹಾಕಿದಾರೆ, ಅವ್ರಿಗೂ ಫೈಲ್ ಸಿಗ್ತೇನೋ. ಎಸ್ ಮೇಡಮ್, ಹೇಳಿ ಮೇಡಮ್. ಮ್ಯಾಮ್ ನನ್ಗೆ ಯಾಕೋ 2 days ಇಂದ ಬೆಳಗ್ಗೆ ಧ್ಯಾನ ಕುತ್ಕೊಂಡ್ರೆ ನಿದ್ದೆ ಬರ್ತಿದೆ. ಬರ್ಲಿ, ಮಾಡಿ ಮೇಡಮ್. ನಿದ್ದೆ ಬಂದ್ರೆ ಮಾಡಿ, ಪರವಾಗಿಲ್ಲ. ಫುಲ್ ಮಾಡಕ್ಕೆ ಆಗಲ್ಲ. ಟೈಮ್ಗೆ ಎದೊಳ್ತೀನಿ, ಎಲ್ಲ ಆಗುತ್ತೆ, ಕುತ್ಕೋತೀನಿ, ಒಂದ್ ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಹಂಗೆ ಸೋಫಾ ಮೇಲೆ ಮಲ್ಗ್ಬಿಟ್ಟಿರ್ತೀನಿ. ಮಲ್ಕೊಳ್ಳಿ. ನಿಮಗ್ ಸಪೋರ್ಟ್ ಮಾಡ್ದಾಗ್ಲೇ ಮಾಡಿ. ಮಲ್ಕೋಬೇಕನ್ಸಿದ್ರೆ ಮಲ್ಕೊಳ್ಳಿ, ಮಾಡ್ಬೇಕನ್ಸಿದ್ರೆ ಮಾಡ್ಕೊಳ್ಳಿ. ಆದ್ರೆ ಪೂರ ಮುಂಚೆ ಅನ್ಕೊಳ್ಳಿ, ನನ್ಗೆ ಸಪೋರ್ಟ್ ಮಾಡು ಅಂತ ಅನ್ಕೊಳ್ಳಿ ಬಾಡಿಗೆ. ನಿಮ್ ಬಾಡಿಗೂ ನಿಮ್ ಮನ್ಸಿಗೂ ನಾ ಹೇಳ್ದಂಗೆ ನೀವು ಸಪೋರ್ಟ್ ಮಾಡಿ ಕೇಳ್ಕೊಂಡು ಧ್ಯಾನ ಮಾಡಿ. ಸರಿಯಾ ಮ್ಯಾಮ್? ಈಗ ಮಾಡ್ತಾ ವಿಡಿಯೋ ಆಫ್ ಆಗ್ಬಿಟ್ಟಿದೆ. ನಾನು ಫುಲ್ ಭೂಮಿವರೆಗೂ ಬಗ್ಬಿಟ್ಟಿದೀನಿ. ಕಾಲೆರಡು, ಅಂಗಾಲೆರಡು ಜಾಯಿಂಟ್ ಆಗಿದೆ. ಆತರ ಆಗಿ ಫುಲ್ಲು ಭೂಮಿವರೆಗೂ ಇದಾಗ್ಬಿಟ್ಟಿದೀನಿ, ಬೆಂಡ್ ಆಗ್ಬಿಟ್ಟಿದೀನಿ. ಆಯ್ತು ಅಂತ ಗೊತ್ತಾಗ್ಲಿ. ಎನರ್ಜಿಸ್ ಜಾಸ್ತಿ ಬಂದಿದೆ ಅಷ್ಟೇ. ಎನರ್ಜಿಸ್ ಜಾಸ್ತಿ ರಿಸೀವ್ ಮಾಡಿದ್ದೀರಾ, ಆವಾಗ್ಲೇ ನಿಮ್ಗೆ ಕಾಯನುಪಾಸನ ಆಗ್ತಾ ಬರುತ್ತೆ. ಏನ್ ನಿಮ್ಮ ದೇಹದಲ್ಲಿರೋ ಎಲ್ಲಾ ಬ್ಲಾಕೇಜಸ್ ರಿಲೀಸ್ ಆಗ್ತಾ ಬರುತ್ತೆ. ಬಿಡ್ಲೇಬೇಡಿ, ನೀವು ಮಾತ್ರ ಏನೇ ಕಾರಣಕ್ಕೂ ಬಿಡಬೇಡಿ, ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಇನ್ಯಾರು? ಅನ್ನಪೂರ್ಣ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಬೆಳಿಗ್ಗೆ ಭಗವದ್ಗೀತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ನಂಗೆ 1 ವಾರದಿಂದ ತುಂಬಾ ನಿದ್ದೆ ಬರ್ತಾ ಇದೆ ಮೇಡಮ್. ಅದೇನಾಗುತ್ತೆ ಹೇಳ್ತೀನಿ ಮತ್ತೆ ಮಲಗ್ತೀನಿ ಅಂತ ಈಗ ಅನಿಸ್ತಾ ಇದೆ ನನ್ಗೆ. ಅದು ಕಾನ್ಸಂಟ್ರೇಟ್ ಮೊದ್ಲು 1 ವಾರ ಎಷ್ಟು ಚೆನ್ನಾಗ್ ಆಗ್ತಾ ಇತ್ತು, ಆತರ ಆಗ್ತಾ ಇಲ್ಲ. ನಿದ್ದೆ ಅಂದ್ರೆ ಕೆಲ್ಸನೂ ಜಾಸ್ತಿ ಆಗಿದೆ ಈಗ ಬದ್ದು. ಅದು ಎಲ್ಲ ಕೂಡಿ ನಿದ್ದೆ ಆಗಿಲ್ಲ ಅಂತ ನಿದ್ದೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಂಗೆ. ಅದು ನಿದ್ದೆ ಆಗೋದ್ರಿಂದ ನನ್ಗೆ ಅಯ್ಯೋ ನಾನ್ ನಿದ್ದೆ ಮಾಡ್ಬಿಟ್ಟೆ ಮೆಡಿಟೇಷನ್ ಅಲ್ಲಿ ಅಂತ ಅನಿಸ್ತಾ ಇದೆ. ಏನೋ ಆಗುತ್ತೆ ಮೇಡಮ್. ಯಾವಾಗ ನಿದ್ದೆ ಬರುತ್ತೆ ಅಂದ್ರೆ ನಮಗೆ ಎನರ್ಜಿಸ್ ಕಡಿಮೆ ಆದಾಗ್ಲೇ ನಿದ್ದೆ ಬರೋದು. ನಮಗೆ ಗೊತ್ತಿಲ್ದಂಗ್ ಸ್ಟ್ರೈನ್ ಆಗಿರ್ತೀವಿ, ನಮ್ ಫಿಸಿಕಲ್ ಬಾಡಿಗೂ ರೆಸ್ಟ್ ಬೇಕಲ್ವಾ. ಒಂದೊಂದ್ಸರಿ ಕೆಲಸ ಜಾಸ್ತಿ ಆಗಿರುತ್ತೆ, ನಮಗೆ ಸಾಕಷ್ಟು ಎನರ್ಜಿ ಸಿಕ್ಕಿರಲ್ಲ, ಆವಾಗ ನಿದ್ದೆ ಬರುತ್ತೆ. ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಧ್ಯಾನ ಮಾಡ್ಬೇಕು ಅಂತ ಬೆಳಗ್ಗೆ ಹೋಗುತ್ತಲ್ವಾ ಮೇಡಮ್? ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಿಮ್ ಕೂತಿದ್ದೀರಾ, ಲಾಸ್ಟ್ 1 minute ಅದೆಲ್ಲ ಕೇಳಿಸ್ತಾ ಇದೆ ಅಂದ್ರೆ ಧ್ಯಾನದಲ್ಲಿ ಇದ್ದೀರಾ ಅಂತಾರೆ. ನೀವ್ ಹೇಳಿರೋದೆಲ್ಲ ಗೊತ್ತಾಗಿರುತ್ತೆ. ನೀವು 5 4 3 4 0 ಅದೆಲ್ಲ ಎಚ್ಚರ ಆಗಿರತ್ತೆ. ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ ಮೇಡಮ್. ಅದೆಲ್ಲ ಆಗ್ತಾ ಇದೆ ಅಂದ್ರೆ ಮಾಡ್ತಾ ಇದ್ದೀರಾ ಅಷ್ಟೇ. ಒಂದೊಂದು ತುಂಬಾ ಸ್ಥಿತಿ ಚೆನ್ನಾಗಿ ಹೇಳ್ತೀರಾ ಮೇಡಮ್ ಭಗವದ್ಗೀತೆ. ಇವಾಗನು ಇದು ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಧನ್ಯವಾದ ಮೇಡಮ್. ಓಕೆ, ಲಕ್ಷ್ಮಿ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ಸಾರಿ, ಟಾಪಿಕ್ ಬರೋ ಹೊತ್ತಿಗೆ ನಂದೊಂದು ಇಂಪಾರ್ಟೆಂಟ್ ಚೇಂಜಸ್ ನ ಹೇಳಿರ್ಲಿಲ್ಲ. ಯಾವಾಗಾರು ಎಲ್ಲಾರು ಸ್ಟೇಜ್ ಮೇಲೆ ಹೇಳೋಣ ಅಂತಾನೆ, ಬಟ್ ಇವತ್ತೆಲ್ಲಾ ಬಂದಿದ್ದಕ್ಕೆ ಹೇಳ್ತಿದ್ದೀನಿ. ಫಸ್ಟ್ ಡೇ ನಾನ್ ಬರ್ತ್ಡೇ ದಿವಸ ನಾನು ಇದಕ್ ಶುರು ಮಾಡ್ದೆ. ಫಸ್ಟ್ ಡೇ ಧ್ಯಾನಕ್ಕೆ ಕೂತಾಗ ನನ್ ಬರ್ತ್ಡೇ ಅನ್ನೋ ಖುಷಿಗೆ ನಂಗೆ ಗಿಫ್ಟ್ ಬೇಕು ಅಂತ ಕೂತಿರೋದು. ನಮ್ಮ ಯಜಮಾನ್ರದ್ದು ಬಾಡಿ ಸುಡ್ತಾ ಇದೆ, ನಾನ್ ಎದುರಿಗೆ ನೋಡ್ತಾ ಇದ್ದೀನಿ. ಎಂತ ಶಾಕ್ ಆಯ್ತು ಮೇಡಮ್. ಇರೋ ಸತ್ಯನ ನಾವ್ ಯಾವತ್ತೂ ಶಾಕ್ ಆಯ್ತು. ಆಮೇಲೆ ಅಳಕ್ ಬಂತು. ಇವ್ರು ಯಾಕೆ ಸ್ಟ್ರೈನ್ ಆಗ್ತಾ ಇದ್ಯಾ, ಬಿಟ್ಬಿಡು ಅಂತ ಹೇಳಲಿಲ್ಲ. ಹೇಳಿದ್ರೆ ಮನೆಯಲ್ಲಿ ಹುಷಾರಿಲ್ಲ ಮಾಡ್ತೀಯಾ ಅಂತ ಇದ್ ಮಾಡ್ತಾರೆ. ನಾನು ಏನಾಗಿದೆ ನಾನ್ ತಿಳ್ಕೊಬೇಕು, ಯಾಕೆ ನೋಡದೆ ನಾನ್ ತಿಳ್ಕೊಬೇಕು. ಇದು ಒಂದಲ್ಲ ಒಂದ್ ದಿವಸ ಜೀವನದಲ್ಲಿ ಬರೋದೇ ಅನ್ನೋದು ನನಗೆ ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ಡೇ ಮಾಡಿದ್ರೆ ನನ್ ಮಗನ್ ಬಾಡಿ, ಥರ್ಡ್ ಡೇ ಮಾಡಿದ್ರೆ ನಂದ್ ಬಾಡಿ, ಎಲ್ಲವನ್ನು ನನ್ ಕಣ್ ಮುಂದೆ ಸುಟ್ಟಿರೋದನ್ನ ನಾನು ನೋಡಿದ್ದೀನಿ. ಆಮೇಲೆ ಇಲ್ಲ, ಇದನ್ನು ನಾನು ಯಾತಕ್ ನನಗೆ ಧ್ಯಾನದಲ್ಲಿ ಫಸ್ಟ್ ತೋರಿಸ್ತಾ ಇದಾರೆ, ನಾನ್ ಇದ್ರ ಬಗ್ಗೆ ತಿಳಿತಾ ಹೋಗ್ಬೇಕು. ಧ್ಯಾನ ಮಾಡ್ತಿದ್ರೆ ನಾನು ತಿಳ್ಕೊತಾ ಹೋಗ್ತೀನಿ. ಹಾಗೆ ನೀವ್ ಹೇಳ್ದಂಗೆ ನನಗೆ ಇದು ಭಯ,
ಡೆಡ್ ಬಾಡೀಸ್ ನೋಡಿದ್ರೆ ಭಯ, ಹರಿಶ್ಚಂದ್ರ ಘಾಟ್ ಹೆಸರು ಹೇಳಿದ್ರೆ ನನಗ್ ಭಯ. ನೀನ್ ಬೇರೆ ಸುಟ್ಟೋಗಿರೋದ್ ತೋರಿಸ್ತಿದ್ರೆ ನಾನ್ ಧ್ಯಾನದಿಂದ ಆನಂದನ ಹೆಂಗ್ ಪಡ್ಕೊಳ್ಳಿ ಅಂತ ಪತ್ರಿಕೆಗೆ ಕ್ವಶನ್ ಹಾಕಿ ಕೂತೆ. ಯಾಕೆ ಅಂದ್ರೆ 49 ವರ್ಷ ಆಯ್ತು ಮದ್ವೆ ಆಗಿ, ತುಮಕೂರಿಂದ ಓಡಾಡ್ತಾ ಇದ್ದೆ. ನಾವು ಮಲ್ಲೇಶ್ವರಂ ಅಲ್ಲಿ ಇಳಿದು ಸಿಟಿ ಬಸ್ ಅಲ್ಲಿ ಹೋದ್ರೆ ರಾಜಾಜಿನಗರ ಹರಿಶ್ಚಂದ್ರ ಘಾಟ್ ಮುಂದೆ ಹೋಗ್ಬೇಕು. ನಂಗಲ್ಲಿ ನೋಡಕ್ ಭಯ ಮೇಡಮ್, ನಿಲ್ಸಿದ್ರೆ ಹಿಂಗ್ ಬಗ್ಗೋತಾ ಇದ್ದೆ, ಹಿಂಗ್ ಆ ಕಡೆ ತಿರ್ಗದಂಗೆ ಅಷ್ಟು ಭಯ. ಆಮೇಲೆ ಯಾರ್ದೇ ಇದಾದ್ರೂನು ಭಯ. ಆದ್ರೆ ನಮ್ ತಂದೆ ಹೋದಾಗ ನಾನೇ ಇದ್ದಿದ್ದು, ನಮ್ ತಾಯಿ ಹೋದಾಗ ನಾನೇ ಇದ್ದೆ. ಲಾಸ್ಟ್ ಬ್ರೆಡ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಕೂಡ ನಾನ್ ನೋಟ್ ಡೌನ್ ಮಾಡಿದ್ದೀನಿ. ಈವನ್ ನಮ್ಮ ಮಾವನವ್ರು ನಮ್ ತಂದೆ ತಾಯಿಗಿಂತ ಹೆಚ್ಚು ಅವ್ರು 115 ವರ್ಷ ಇದ್ರು, ಲಾಸ್ಟ್ ಅಲ್ಲಿ ಯಾವ ಗಂಡ್ಮಕ್ಳು ಇಲ್ಲ, ನಾನಿದ್ದೆ. ಆಯ್ತಾ, ಪ್ರತಿಯೊಂದು ನೋಡಿ ಬರಿತಾ ಇದೆ. ಬರೆಯೋ ಒಂದು ಹ್ಯಾಬಿಟ್ ಇದೆ, ಅವಾಗ ಬರ್ದಿಡ್ತಾ ಇದ್ದೆ. ನನ್ಗೆ ಅನಿಸ್ತು, ಓ ಹರಿಶ್ಚಂದ್ರ ಘಾಟ್ ಹತ್ರ ಸಾವು ಅಂದ್ರೆ ನನ್ಗ್ ಭಯ ಬರ್ತಾ ಇತ್ತು. ಈಗ ನೋಡಿದ್ರೆ ನಂದನ್ನೇ ತೋರಿಸ್ಬಿಟ್ಟಿದ್ಯಾ, ನನ್ನನ್ನೇ ನಾನ್ ಸುತ್ಕೊಂಡಿದೀನಿ, ನನ್ ಸಂಸಾರನೇ ಸೋರ್ಸಿದೀರಾ. ಸೊ ನನ್ ಭಯ ನೀವು ತೆಗಿತಿದ್ದೀರಾ, ಏನು ಕ್ಲಾರಿಟಿ ಕೊಡಿ ಅಂತ. ಆಮೇಲೆ ಒಂದ್ ದಿವಸ ನೀವೇ ಕರ್ಸಿ ಹೇಳ್ಸಿದ್ರಿ, ಇವರು ಮೈಸೂರು ಮನೋರಮಾ ಮೇಡಮ್ ಹೇಳಿದ್ರು, ನಾನ್ ಧ್ಯಾನ ಕೂತ್ ನೋಡ್ತಾ ಇದ್ರೆ ಧ್ಯಾನದಲ್ಲಿ ನನ್ ದೇಹನೇ ಹತ್ಕೊಂಡು ಉರಿತಾ ಇದೆ ಅಂತ. ಓ, ಈ ಅನುಭವ ಬರುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮತ್ತೆ ಇದ್ರೊಳಗೆ ಇವ್ರು ಹೇಳಿದ್ರು, ಅಯ್ಯಪ್ಪ ಪಿಂಡಿ ಸಾರು ಕ್ವಶನ್ ಆನ್ಸರಿಂಗ್ ಮಾಡ್ತಾ ಇರುವಾಗನು ಹೇಳಿದ್ರು, ಥಾಟ್ಸ್ ಬರ್ತಾ ಇದೆ ಅಂದ್ರೆ ಖುಷಿ ಪಡಿ. ಯಾಕೆ, ನನ್ನ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದ್ಮಿಟ್ಟಿರ್ತೀವಿ ನಮ್ ಭಯ ಅಥವಾ ಸಂತೋಷ, ಯಾರತ್ರ ಹೇಳ್ಕೊಳಕ್ ಆಗದೆ ಇರೋ ಕೆಲವೊಂದು ವಿಷಯಗಳನ್ನ ನಮ್ ಮನ್ಸಲ್ಲಿ ಹಾಕಿ ಹುದುಗ್ಬಿಟ್ಟಿರ್ತೀವಿ. ಅದೇ ನಾ ಎಲ್ಲ ಹೋಗ್ಬೇಕು, ಒಂದ್ ವಾರ ಸಿಕ್ಲೇಬೇಕು, ಆದ್ರೆ ಆಚೆಗೆ ಹೋಗುತ್ತೆ ಅಂತ ಅವ್ರು ಸ್ಟೇಜ್ ಮೇಲೆ ಕ್ವಶನ್ ಆನ್ಸರ್ ಅಲ್ಲಿ ಹೇಳ್ದಾಗ, ಓ ನನ್ನೊಳಗಿರೋ ಭಯನ ನನ್ನ ಎದುರಿಗೆ ನನ್ ದೇಹ ಸುಟ್ಟಿ ತೆಗ್ದಿದ್ದಾರೆ, ಇನ್ಯಾಕ್ ನಾನ್ ಭಯ ಪಡ್ಬೇಕು. ಯಾವಾಗ ಪೂರ್ಣಾತ್ಮಂದು ಗೊತ್ತಾಯ್ತೋ ಇನ್ನೂ ಧೈರ್ಯ ಬಂತು. ಇವತ್ ಎಲ್ಲಾರ್ಗೂ ಟಾಪಿಕ್ ಆಗಿತ್ತಲ್ಲ, ನಿಜವಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಅಷ್ಟು ಭಯ ಪಡ್ತಾ ಇದ್ದೆ. ಹರಿಶ್ಚಂದ್ರ ಘಾಟ್ ಮುಂದೆ ಹೋದ್ರೆ ಹಿಂಗ್ ಬಗ್ಗೊಂಡ್ ಕುತ್ಕೋತಾ ಇದ್ದೆ, ಸೀರೆ ಹೊತ್ಕೊಂಡ್ಬಿಟ್ಟು ಅದ್ ನೋಡ್ಬಾರ್ದು ಅನ್ನೋ ಹಂಗೆ, ನೋಡ್ಬಾರ್ದು ಅದೇನೋ ತಪ್ಪು ಅನ್ನೋದು. ಬಟ್ ಯಾವಾಗ ಧ್ಯಾನಕ್ ಬರ್ತಾ ಬರ್ತಾ ಅದನ್ನ ವಾಪಸ್ ಅವ್ರ ಮನೆಗ್ ಕಳಿಸ್ತಾ ಇದೀವಿ. ಹಿಂದೆ ಎಲ್ಲ ಸಾವಾಯ್ತು ಅಂತ ಹೇಳ್ತಿರ್ಲ, ಅವ್ರು ತಿರುಗಿ ಹೋದ್ರು ಅವ್ರ ಮನೆಗೆ ಅಂತಾನೆ ಹೇಳೋರು, ಸತ್ತೋದ್ರು ಅಂತ ಇಲ್ಲ. ಹಳ್ಳಿಗಳ ಕಡೆ ಈಗ್ಲೂ ಅಷ್ಟೇ, ತಿರ್ಗೋದ್ರು ಅವ್ರು, ನೀವು ಬರ್ಬೇಕಂತೆ ಅನ್ನೋರು. ಅಂದ್ರೆ ಅಲ್ಲಿಂದ ಬಂದಿದೀವಿ ನಾವು ವಾಪಸ್ ಆ ಮನೆಗೆ. ಅದ್ರಿಂದ ದುಃಖ ಪಡಬಾರ್ದು, ಖುಷಿಯಿಂದ ಕಳಿಸ್ಬೇಕು ಅಂತ. ಅದಕ್ಕೆ ತುಳಸಿ ಹೂವ ಅಲಂಕಾರ ಮಾಡಿ ಕಳ್ಸೋದು ಅನ್ನೋದನ್ನ ಯಾವಾಗ ನಾನು ಅರ್ಥಕೊಂಡು ಭಗವದ್ಗೀತೆಯಲ್ಲಿ ಓದಿ ತಿರ್ಗಾ, ಅಂದ್ರೆ ರೆಗ್ಯುಲರ್ ಭಗವದ್ಗೀತೆ ಇದೆ. ಯಾವಾಗ ನನ್ಗಿನ್ ತೋರ್ಸ್ದಾಗ ಧ್ಯಾನದಲ್ಲಿ ಪತ್ರಿಜಿ ಸರ್ನ ಕೇಳ್ದೆ, ಹೌದಾ ಇದಕ್ಕೇನಾ ನನ್ ಭಯ ತೆಗ್ದಿದ್ದೀರಾ ಅಂದ್ರೆ, ಎಸ್ ಯು ಆರ್ ರೈಟ್ ಅಂತ ಅಂದ್ಬಿಟ್ಟು ಹೋದ್ರು ಧ್ಯಾನ ಕೂತಾಗ. ಸೊ ನನ್ಗೆ ಕನ್ಫರ್ಮ್ ಆಗಿ ಅವತ್ತಿಂದ ಭಯ ಬರಲ್ಲ. ಅವತ್ತಿಂದ ಎಷ್ಟೊಂದು ಡೆತ್ ನ್ಯೂಸ್ ಕೇಳಿದೀನಿ, ಹೋದೆ, ಅವ್ರ ಆತ್ಮಕ್ ಶಾಂತಿ ಕೊಡೋ ಭಗವಂತ, ಅವ್ರು ಮತ್ತೆ ಹುಟ್ಟಬೇಕಾ, ಅವ್ರ ಕರ್ಮಾನುಸಾರ ನೀನ್ ಏನ್ ಮಾಡ್ಬೇಕೋ ಮಾಡ್ತೀಯ, ಇಲ್ಲ ಅವ್ರಿಗೆ ಮುಕ್ತಿ ಕೊಡ್ತೀಯ, ಮೋಕ್ಷ ಕೊಡ್ತೀಯ, ನಿನಗ್ ಬಿಟ್ಟಿದ್ದದು. ಯಾಕಂದ್ರೆ ಫಲ ನಾವು ಬೆಳಗ್ಗೆ ಕೇಳಿದೀವಿ, ಫಲನ ನಾವು ಕೇಳಂಗಿಲ್ಲ ಅಂತ. ಸೊ ನನ್ ಕರ್ತವ್ಯ ಏನು, ಅವ್ರನ್ನ ವಾಪಸ್ ಹೋಗ್ತಿದಾರೆ, ಖುಷಿಯಿಂದ ಕಳಿಸ್ಬೇಕು. ಇವಾಗ ನನ್ಗೆ ಅದು ಬರಲ್ಲ. ಇಷ್ಟು ಒಂದು ದೊಡ್ಡ ಬದಲಾವಣೆ ನನ್ನಲ್ಲಿ ಆದಾಗ ಗಮನಿಸ್ಕೊಂತ ಹೋದೆ ಮೇಡಮ್. ಮುಂಚೆ ನಾನು ತುಂಬಾ ಯಾರ್ ನೋಡ್ತಾರೆ ಹೇಳ್ತಾರ ಏನೋ ಅನ್ನೋಂಗೆನೆ ಕೇರ್ಲೆಸ್ ಆಗಿರ್ತಾ ಇದ್ದೆ. ಬಟ್ ಇವಾಗ ಒಂದೊಂದು ಕ್ಷಣ ಒಂದೊಂದು ಬ್ರೀತಿಂಗ್ ಸುಮಾರು ಹೊತ್ತು ಆಟ ಆಡ್ಸುತ್ತೆ, ಬರುತ್ತೆ ಥಾಟ್ಸು, ಹಳೇದ್ ಬರಲ್ಲ ಇವಾಗ. ಯಾಕಂದ್ರೆ ಇವತ್ ಬೆಳಗ್ಗೆ ಆಗಿರೋದೇನು ಅದೇ ಬರ್ತಾ ಇರುತ್ತೆ. ಆದ್ರೆ ಓಕೆ ಬಾ ಬಂದಿದ್ಯಾ ಅಲ್ವಾ, ಅಷ್ಟೇ ಮೇಡಮ್. ಪ್ರತಿಯೊಂದು ಥಾಟುನು ನಮ್ಮಿಂದ ಆಚೆ ಹೋಗಕ್ಕೇನೆ ಬರೋದು ಅಷ್ಟೇ. ನಾವ್ ಕಳಿಸ್ಕೊಡ್ಬೇಕು. ಇನ್ನು ನಾವ್ ಕರ್ಕರ್ ಮಣೆ ಹಾಕಿ ಕೂರಿಸ್ತಾ ಇದ್ರೆ ಅದು ಹೋಗಲ್ಲ. ಬರ್ತಾ ಇದೆಯಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಕಳಿಸ್ತಾ ಇರ್ಬೇಕಷ್ಟೇ. ಒಂದೊಂದು ಆಲೋಚನೆಗೂ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ. ಅಷ್ಟು ಖುಷಿ ಆಯ್ತು ಮೇಡಮ್. ಅದು ನನಗೆ ಸಿಕ್ಕಿರೋ ಅಂತ ಸೌಭಾಗ್ಯ. ನಿಮ್ ಧ್ಯಾನ ಕ್ಲಾಸ್ ಒಪ್ಪಿಕೊಳ್ಳೋ ಸ್ಥಿತಿ ಬಂದಿದೆ ನನಗೆ. ಒಪ್ಪಿಕೋ ನಿನ್ ಏನಿದೆ ಅದನ್ನ ನೀನು ಒಪ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಗೆ ನನ್ನನ್ನ ಕರ್ಕೊಂಡು ಹೋಗಿದ್ದಾರೆ
ಪತ್ರಿಜಿ ಸರ್ ಆಗ್ಬೋದು, ಹೈಯರ್ ಮಾಸ್ಟರ್ಸ್ ಆಗ್ಬೋದು. ಸೊ ಅದಕ್ಕೆ ಕಾರಣ ನಿಮ್ಮ ಮುಖಾಂತರ ಇವ್ರು ಎಲ್ಲರದ್ದು ಕೇಳುವಾಗ ನನ್ಗನ್ಸುತ್ತೆ, ಅಯ್ಯೋ ಅವ್ರಿಗಿಂತ ನನ್ ವಾಸಿ. ಹಂಗೆ ನನಗ್ ಅನ್ಸೋದು, ಬೇರೆಯವ್ರದ್ದು ಎಷ್ಟು ಕಷ್ಟ ಇದೆ, ನಂದೇನು ಕಷ್ಟ ಇಲ್ಲ, ಇಷ್ಟ್ರೊಳಗೆ ಪಾಡ್ದಿಯಲ್ಲ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಓ ಸರ್ ಹೇಳಿ ಸರ್, ಉಮೇಶ್ ಸರ್ ಹೇಳಿ. ಎಲ್ಲ ಆತ್ಮ ಬಂಧುಗಳೇ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಾರೆ. ಎಲ್ಲಾರ್ದು ಅನುಭವಗಳು ತುಂಬಾ ಸೂಪರ್ ಆಗಿದೆ ಮೇಡಮ್ ನಾರೆ. ನಿಜವಾಗಿ ಯಶೋಧರ ಹೇಳ್ತಾ ಇದ್ರಲ್ಲ, ನನ್ನ ಕಷ್ಟಕ್ಕಿಂತ ಏನಿಲ್ಲ ಇವರೆಲ್ಲ, ನಮ್ಗೆ ಅದಕ್ಕೆ ಕೂತ್ಕೊಂಡು ಎಲ್ಲ ಕೇಳ್ತಾ ಇದ್ದೆ. ಏನ್ ಮೇಡಮ್ ನಾರೆ, ಒಬ್ಬ ಅನುಭವಗಳು ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ನಾರೆ. ಪತ್ರಿ ಸರ್ ಹೇಳ್ತಾರಲ್ಲ, ಊರಿಗೆ ಕೂಸೋ ಕೂಸೋ ಕೂಸೋ, ಅನುಭವದಿಂದ ಅಂತ ಹೇಳ್ತಾರಲ್ಲ, ಇವತ್ತು ನನ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ನಿಜವಾಗಿ ಇಷ್ಟ ದಿನ ಇರ್ಲಿಲ್ಲ, ಕಸ್ಟಮರ್ ಇಲ್ಲ, ಅದಕ್ಕೋಸ್ಕರ ನಾನು ಕೂತ್ಕೊಂಡು ನೋಡ್ದೆ. ತುಂಬಾ ಚೆನ್ನಾಗಿದೆ ಮೇಡಮ್ ನಾರೆ. ಥ್ಯಾಂಕ್ ಯು ಮೇಡಮ್ ನಾರೆ. ಅದ್ಭುತವಾಗಿದೆ. ನಮ್ ಲಕ್ಷ್ಮಿ ಮೇಡಮ್ ನಾರ್ದಂತೂ ಒಳ್ಳೆ ಅನುಭವ ಮೇಡಮ್ ನಾರೆ. ನಿಜವಾಗಿ ನನ್ಗೂ ಅಷ್ಟೇ ಮೇಡಮ್ ನಾರೆ. ನನ್ಗೆ ಪೈಲ್ಸ್ ಬಂದಿದ್ದು 21 ದಿವಸದಲ್ಲೇ ಪೈಲ್ಸ್ ಹೋಯ್ತು ಮೇಡಮ್ ನಾರೆ. ನನ್ಗೆ 21 days ಅಲ್ಲಿ ಹೋಯ್ತು ನನ್ಗೆ. ತುಂಬಾ ನೋಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಯಾರಿಗ್ ಪೈಲ್ಸ್ ಇದೆ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. 21 days ಅಲ್ಲಿ ಅವ್ರಿಗೆ ಹೋಗಿದೆ ಅಂದ್ರೆ ನಿಮ್ಗೆ ಇನ್ನ ಬೇಗನೂ ಹೋಗ್ಬೋದು. ಖಂಡಿತ ಹೋಗುತ್ತೆ ನಿಜ. ಪ್ರತಿಯೊಂದು ಕಾಯಿಲೆ, BP, ಶುಗರ್ ಎಲ್ಲ ಪ್ರತಿಯೊಂದು. ಇದುವರೆಗೂ ನಾನು ಒಂದ್ ಮಾತ್ರೆ ತಗೊಂಡಿಲ್ಲ ನೋಡಿ, 73 ವರ್ಷ ಒಂದ್ ಮಾತ್ರೆ ತಗೊಂಡಿಲ್ಲ ನೋಡಿ. ಅದ್ಭುತವಾಗಿದೆ ಮೇಡಮ್ ನಿಜ. ಎಲ್ಲ ಹೋಗುತ್ತೆ ಮೇಡಮ್. ಧ್ಯಾನದಿಂದ ನಮ್ ಪತ್ರಿ ಸರ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನೋದು ಅದ್ಭುತ ಮೇಡಮ್ ನಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್ ನಾರೆ. ನಿಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಥ್ಯಾಂಕ್ ಯು. ಓಕೆ ಮೇಡಮ್. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ರು ನಾವೇ ಪಾಸಿಟಿವ್ ಮೋಡಲ್ ಇರ್ಬೇಕು. ಯಾವಾಗ್ಲೂ ಒಂದು ಪಾಸಿಟಿವ್ ಮೋಡಲ್ ಇರೋಣ. ಆಗ್ತಿರೋದೆಲ್ಲ ಒಳ್ಳೇದಕ್ಕೆ, ಬಂದದ್ದೆಲ್ಲ ಬರಲಿ. ಆಕ್ಸೆಪ್ಟೆನ್ಸ್. ಈಗ ಮೇಡಮ್ ಹೇಳಿದ್ರು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿದೀವಿ ಸುಮ್ಮನೆ. ಇದಿಷ್ಟು ಜ್ಞಾಪಕ ಇಟ್ಕೋಬೇಕು. ಇಲ್ಲೊಂದು ನಾಟಕ ಆಡಕ್ ಬಂದಿದೀವಿ ನಾವು. ನಮ್ಮ ಪಾರ್ಟ್ ಅನ್ನ ನಾವು ಹೇಗೆ ಎಷ್ಟ್ ಚೆನ್ನಾಗಿ ಮಾಡ್ತೀವಿ, ನಾಟಕ ಆಡ್ತೀವಿ, ಅದನ್ನ ನೋಡಕ್ಕೆ ನಾವಿಲ್ಲಿ ಬಂದಿದೀವಿ ಅಷ್ಟೇ. ನಾಟಕದಲ್ಲಿ ಹೇಗ್ ಮಾಡ್ತೀವಿ, ನಮ್ ಕೊಟ್ಟಿರೋ ಪಾರ್ಟ್ನ ಅಷ್ಟು ಚೆನ್ನಾಗ್ ಮಾಡ್ತೀವಲ್ವಾ, ಅದೇ ತರ ನಾವಿಲ್ಲಿ ಬಂದಿದೀವಿ. ನಮ್ ಪಾತ್ರ ಏನಿದೆ ಅದನ್ನ ಮಾಡ್ತಾ ಇದೀವಿ, ಅದನ್ನ ಚೆನ್ನಾಗ್ ಮಾಡ್ಬಿಟ್ಟು ಹೋಗೋಣ ಅಷ್ಟೇ. ಅದನ್ನ ತಿಳ್ಕೊಂಡ್ಬಿಟ್ಟಾಗ ಯಾವ ಭಯ ಇಲ್ಲ. ಎಲ್ರಿಗೂ ಮೇಜರ್ ಭಯ ಅಂದ್ರೇನು, ನನ್ ಪ್ರಾಣ ಹೋಗ್ಬಿಡತ್ತೋ, ನಾನ್ ಹೋಗ್ಬಿಟ್ರೆ ನನ್ ಮನೆಯವ್ರ ಕತೆ ಏನೋ, ನನ್ನ ಮಕ್ಳ ಕತೆ ಏನೋ, ಇದೇ ಭಯ. ಅಂದ್ರೆ ಇನ್ನೇನು ಇಲ್ಲ ಯಾರಿಗೂ. ಇದು ಬಿಟ್ರೆ ಇನ್ ಯಾವ ಭಯಾನೂ ಇಲ್ಲ. ಭಯ ಅಂದ್ರೇನೆ ಅದು. ಸೊ ಹಾಗಾಗಿ ಭಯ ಬಂದಾಗೆಲ್ಲ ಅನ್ಕೊಳ್ಳಿ, ನಾನ್ ಇಲ್ದಿದ್ರೆ ಏನ್ ನಡಿಯಲ್ವಾ ಪ್ರಪಂಚ. ನಾನ್ ಇರೋವರೆಗೂ ನಾವ್ ಅನ್ಕೊಂತೀವಿ, ನಾನೇ ಮಾಡ್ಬೇಕು, ನನ್ನಿಂದಾನೇ ಇಲ್ಲ, ನಾವ್ ಅನ್ಕೊಂತೀವಿ. ಏನು ಇಲ್ಲ, ಒಂದ್ 10 ದಿನ ಊರಿಗೆ ಹೋದ್ರೆ ಆಗಲ್ವಾ ಕೆಲ್ಸಗಳು, ಎಲ್ಲ ಆಗಿರುತ್ತೆ. ಹಂಗಾಗಿ ಯಾವ್ದಕ್ಕೂ ಭಯ ಪಡೋದ್ ಬೇಡ. ಆಕ್ಸೆಪ್ಟೆನ್ಸಿ ಇರ್ಬೇಕಷ್ಟೇ. ಎಲ್ಲದಕ್ಕೂ ಆಕ್ಸೆಪ್ಟ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಮತ್ತೆ ನಾಳೆ ಬೆಳಗ್ಗೆ 4:00 ಮೀಟ್ ಆಗೋಣ.